ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಲತಾ ರಾಯ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಭಿಷೇಕ್ ರಾಠೋಡ್. ಹೇಗಿದ್ದೀರಾ ತಾವೆಲ್ಲರೂ? ಚೆನ್ನಾಗಿದ್ದೀರಿ ತಾನೆ? ಸ್ಟಾರ್ಟ್ ಮಾಡೋಣ ಕ್ಲಾಸಿಂದ. ಸೊ ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ನಾವು ಮುಹಾವ್ರೆ ಅನ್ನುವಂಥ ಟಾಪಿಕ್ ಅನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ಮುಹಾವ್ರೆ ಬಗ್ಗೆ ಲಾಸ್ಟ್ ಕ್ಲಾಸ್ನಲ್ಲಿ ಸೂಪರ್ 70 ಸಾಲ್ವ್ ಮಾಡಿದ್ದೇವೆ. ಇಂದಿನ ತರಗತಿಯಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತೆ ನಿಮ್ಮ SSC GD ಪರೀಕ್ಷೆಯಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ ನಾವು 3 ರಿಂದ 4 ಬಾರಿ ರಿಪೀಟೆಡ್ ಆಗಿರುವಂತಹ ಮುಹಾವ್ರೆಗಳನ್ನು ಅಧ್ಯಯನ ಮಾಡಿದ್ವಿ. ಆದರೆ ಇಂದಿನ ತರಗತಿಯಲ್ಲಿ ನಾವು 1 ಬಾರಿ 2 ಬಾರಿ ಕೇಳಿರುವಂತಹ ಮುಹಾವ್ರೆಗಳನ್ನು, ಇನ್ನು ಕೆಲವೊಂದು ಮುಹಾವ್ರೆಗಳು ಯಾವ ರೀತಿ ಅಂದರೆ ಮತ್ತೆ ನಿಮ್ಮ ಪರೀಕ್ಷೆಯಲ್ಲಿ ಬರಬಹುದು ಅನ್ನುವಂತಹ ಊಹೆಯ ಆಧಾರದ ಮೇಲೆ ನಾವು ಇಂದಿನ ತರಗತಿಯನ್ನ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಹೌದಾ? ಸೊ ಇದು ನಿಮ್ಮ ಮುಹಾವ್ರೆಯ ಪಾರ್ಟ್ 2 ಆಗಿದೆ. ಪಾರ್ಟ್ 1 ಈಗಾಗಲೇ ವಿಡಿಯೋ ಇದೆ ನಮ್ಮ ಚಾನಲ್ ನಲ್ಲಿ, ಹೋಗಿ ತಾವು ನೋಡ್ಕೊಳ್ಬಹುದಾ? ಹೌದಾ? ಸೊ ಇಂದಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣವಾ? ರೆಡಿನಾ ಎಲ್ಲರೂ? ಓಕೆನಾ? ಚಲೋ, ಮುಹಾವ್ರೆ. ಹೌದಾ? ಸೊ ನಿನ್ನೆ ಕ್ಲಾಸ್ನಲ್ಲಿ ನಾವು ಮುಹಾವ್ರೆ ಅಂದ್ರೆ ಏನು ಎತ್ತ ಎಲ್ಲ ಮೀನಿಂಗ್ ಅನ್ನು ಹೇಳಿದ್ದೇನೆ. ಸೊ ಜಸ್ಟ್ ಇಂದಿನ ಕ್ಲಾಸ್ನಲ್ಲಿ ಅದರ ಮುಂದುವರೆದಂತಹ ಭಾಗವೇ ಇದಾಗಿದೆ. ಎಲ್ಲವನ್ನ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳ್ರಿ. ನೋಡ್ರಿ ಸರ್, ಇವಾಗಲೇ ನಿಮ್ಗೆ ಗೊತ್ತಿದೆ, ಮುಹಾವरा उस पदबंध या वाक्यांश को कहते हैं जिसका अर्थ शाब्दिक न होकर विलक्षण और लाक्षणिक होता है ಅಂತ ನಿಮ್ಗೆ ಹೇಳಿದೆ. ಅಂತಂದ್ರೆ ಮುಹಾವರೆಗಳು ಅನ್ನೋದು ಕೇವಲ ಶಬ್ದದ ಪ್ರಕಾರ ನಾವು ಅರ್ಥವನ್ನು ತೆಗೆದುಕೊಂಡಾಗ ಅದು ಅರ್ಥವನ್ನು ಕೊಡುವುದಿಲ್ಲ, ಅದು ವಿಲಕ್ಷಣ ಮತ್ತು ಲಾಕ್ಷಣಿಕ ಅರ್ಥವನ್ನು ಹೊಂದಿರುತ್ತದೆ. ಮುಹಾವ್ರೆ ಅನ್ನೋದು ಒಂದು ವಾಕ್ಯಗಳಲ್ಲ, ಅದೊಂದು ವಾಕ್ಯ ಅಂಶವಾಗಿದೆ. ವಾಕ್ಯದ ಒಳಗಡೆ ಬಳಕೆ ಮಾಡುವಂತಹ ಅಥವಾ ಪ್ರಯೋಗ ಮಾಡುವಂತಹ ಏನ್ರಿ ಸರ ಒಂದು ಪದಬಂಧವಾಗಿದೆ ಅಂತ ನಾವು ನಿನ್ನೆ ಕ್ಲಾಸಿನಲ್ಲಿ ನಿಮ್ಗೆ ಸಂಪೂರ್ಣವಾದಂತಹ ಮೀನಿಂಗ್ ಅನ್ನ ಹೇಳಿದೆ. ಹೌದಾ? ಸೊ ನೋಡ್ರಿ ಸರ್, ಇವತ್ತು ನಾನು ಮತ್ತೆ ನಿಮ್ಗಾಗಿ ಸೂಪರ್ 70 ಇಂಪಾರ್ಟೆಂಟ್ ಆಗಿರುವಂತಹ ಮುಹಾವರೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ನೋಡ್ರಿ ಸರ್, ಫಸ್ಟ್ ನೋಡ್ರಿ, ಅಂಧೇರೆ ಘರ್ ಕಾ ಉಜಾಲ ಅಂತ ಹೇಳಿ ಅದ. ಸೊ ಅಂಧೇರೆ ಘರ್ ಕಾ ಉಜಾಲ ಇಸ್ ಮುಹಾವರೆ ಕಾ ಅರ್ಥ ಹೈ ಇಕ್ಲೋತಾ ಬೇಟಾ. ಹೌದಾ? ಸೊ ಯಾರಿಗೆ ಒಬ್ಬನೇ ಮಗ ಇರ್ತಾನೋ ಆತನಿಗೆ, ಸೊ ಅಂತವರಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ವಹತೋ ಮೇರಾ ಏಕ್ ಲೌತಾ ಬೇಟಾ ಹೇ ಅಂತ ಅನ್ನೋದಕ್ಕಿಂತ ಮುಹಾವರೆಯ ರೂಪದಲ್ಲಿ ಬಳಸಿದೆ ಅಂತಂದ್ರೆ ವಹ ಅಂಧೇರೆ ಘರ್ ಕಾ ಉಜಾಲ ಹೇ, ವಹ ಮೇರಾ ಘರ್ ಕಾ ಚಿರಾಗ್ ಹೈ ಅಂತ ಯಾವ ರೀತಿ ಹೇಳ್ತಾರೆ ಅಂತಂದ್ರೆ ನನ್ನ ಮನೆಯ ಜ್ಯೋತಿಯನ್ನು ಬೆಳಗುವವನು ಆತನೊಬ್ನೇ ಅಂತ ಹೇಳಿ ಅದ. ಹೌದಾ? ಸೊ ಇಂದಿನ ತರಗತಿಯ ವಿಶೇಷ ಏನಂತಂದ್ರೆ ಕೆಲವೊಂದು ಎಕ್ಸಾಂಪಲ್ಗಳಂತ ಕೂಡ ತಂದಿದ್ದಾರೆ. ಅಂತಂದ್ರೆ ಆ ಮುಹಾವ್ರೆ ಮೇಲೆ ಎಕ್ಸಾಂಪಲ್ ಅನ್ನು ತಂದಿದ್ದಾರೆ. ನೋಡ್ರಿ ಸರ್, ದೋ ಲಡ್ಕೆ ಮರ್ ಗಯೆ ಅಬ್ ವಿಂತಿ ಹೈ ಮೇರಿ ಮೇರೆ ಅಂಧೇರೆ ಘರ್ ಕಾ ಉಜಾಲ ಹೈ. ಹೌದಾ? ಸೊ ಇದು ಕಟ್ಟಾಗಿದೆ. ದೋ ಲಡ್ಕೆ ಮರ್ ಗಯೆ. ಹೌದಾ? ಈಗಾಗಲೇ 2 ಮಕ್ಕಳು ತೀರ್ ಹೋಗಿದ್ದಾರೆ. अब विनती है मेरी भगवान से अंधेरे घर का उजाला को न उठा ले जाए. ಹೌದಾ? ಈ ರೀತಿ ಬಳಸ್ತೀವಿ ಅಂತಂದ್ರೆ ಇವಾಗ ನನ್ನ ದೇವರಲ್ಲಿ ಪ್ರಾರ್ಥನೆ ಇದೆ. ಅದೇನೇನಂತಂದ್ರೆ ಇವಾಗ ಒಬ್ನೇ ನನ್ನ ಮಗ ಒಬ್ನೇ ಆತ ಉಳಿದಿದ್ದಾನೆ, ಆತನಿಗೆ ಯಾವುದೇ ಕಾರಣಕ್ಕೆ ಏನು ಆಗ್ಬಾರ್ದು ಅಂತ ಹೇಳಿ ಏನ್ ಪ್ರಾರ್ಥನೆ ಮಾಡ್ತಾರೆ ನೋಡ್ರಿ ಸರ, ಅದೇ ಅಂತಂದ್ರೆ ಅಂಧೇರೆ ಘರ್ ಕಾ ಉಜಾಲ ಯಾನಿ ಇಕ್ಲೌತಾ ಬೇಟಾ. ಅದೇ ರೀತಿ ನೋಡ್ರಿ ಸರ್, ಅಕ್ಕಲ್ ಕಾ ಅಂದ. ಹೌದಾ? ಕ್ಯಾ ಭೈ ಆಪ್ ಅಕಲ್ ಕೆ ಅಂಧೆ ಹೋ, ಈ ರೀತಿ ಬಳಸಂಗಿದೆ. ಅಕಲ್ ಕೆ ಅಂದ ಅಂತಂದ್ರ ಮೂರ್ಖ ಅಂತ ಹೇಳಿ ಅನ್ನೋ ಅರ್ಥವನ್ನ ಕೊಡುತ್ತೆ. ಹೌದಾ? ಸೊ ತುಮ್ನೆ ವಹ ಕುಚ್ ಔರ್ ಹಿ ಔರ್ ಕಹ ದಿಯಾ ಹೋ ಹಿ ಅಕಲ್ ಕೆ ಅಂಧೆ ಅಂತ ಹೇಳಿ ಹೇಳ್ತಾರೆ. ಹೌದಾ? ಸೊ ಈ ರೀತಿ ಬಳಸ್ತೀವಿ ನಾವು. ಅದೇ ರೀತಿ ನೋಡ್ರಿ ಸರ್, ಅಟ್ಖೇಲಿಯಾ ಸುಜಾನ. ಹೌದಾ? ಅಟ್ಖೇಲಿಯಾ ಅಂತಂದ್ರೆ ಹಸಿ ದಿಲ್ಲಗಿ ಕರ್ರ. ಹಸಿ ದಿಲ್ಲಗಿ ಅಂತಂದ್ರೆ ಏನಂತಂದ್ರೆ ನಾವು ಮಜಾಕ್ ಮಾಡೋದು ಅಂತ ಹೇಳಿ ಯಾವ ರೀತಿ ಕರಿತೇವೆ ನೋಡ್ರಿ, ಅದು ರೀ ಸರ್. ಅದು ಅಟ್ಖೇಲಿಯಾ ಅಂತಂದ್ರೆ ನಮ್ದು ಈ ಭಾಗ ನಾವು ನಕ್ಕಾಗ ಇದು ಮೇಲೆ ಇರ್ತದೆ. ಹೌದಾ? ಸೊ ಅದನ್ನೇ ಅಟ್ಖೇಲಿಯಾ ಸುಜಾನ ಅಂತಂದ್ರೆ, ಸೊ ಮುಖ ನಮ್ದು ಏನ್ ದಪ್ಪ ಆಗ್ತದ ನೋಡ್ರಿ ನಗುವಾಗ, ಅದನ್ನೇ ಅಟ್ಖೇಲಿಯಾ ಸುಜಾನ ಅಂತಂದ್ರೆ ವೇ ಲೋಗ್ ಕಾಮಿಡಿ ಸೀರೀಸ್ ದೇಖ್ ಕರ್ ಅಟ್ಖೇಲಿಯಾ ಸುಜಾ ರಹತೆ. ಹೌದಾ? ಈ ರೀತಿ ಬಳಸ್ತಾ ನೋಡ್ರಿ ಅಂತಂದ್ರೆ ಅವರು ಬಹಳಷ್ಟು ಹಸಿ ದಿಲ್ಲಗಿ ಮಾಡ್ತಾ ಇದ್ರು ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ. ಅದೇ ರೀತಿ ನೋಡ್ರಿ ಸರ್, ಅಂಧಾ ಬನಾನಾ ಅಂತ ಹೇಳಿ ಅದ. ಹೌದಾ? ಸೊ अंधा बनाना यानी मूर्ख बनाकर धोखा देना. होगा? मूर्ख बनाकर धोखा देना. मैं सावधान हूं, वह मुझे अंधा नहीं बना सकता. होगा? सो अंधा बनाना नहीं भाई, आप मुझे अंधा बना ही नहीं सकते क्योंकि मैं सावधान हूं. ಹೌದಾ? ಸೊ ಸಾವಧಾನು ಅಂತಂದ್ರೆ ಅಂಧಾ ಬನಾನ ಅಂತಂದ್ರೆ ಮೂರ್ಖ ಮಾಡುವುದು ಅಂತ ಹೇಳಿ ಅರ್ಥ ಆಗ್ತದೆ. ಹೌದಾ? ಸೊ ಮೂರ್ಖ ಬನಾಕರ್ ಧೋಕಾ ದೇನ, ಮೂರ್ಖ ಮಾಡೋದೇ ಅಲ್ಲದೆ ಮೇಲಿಂದ ನಿಮ್ಗೆ ಮೋಸ ಮಾಡ್ತಾರೆ, ಅದನ್ನೇ ಅಂಧಾ ಬನಾನ ಅಂತ ಹೇಳಿ ಮುಹಾವರೆಯ ರೂಪದಲ್ಲಿ ಕರಿತೀವಿ. ಹೌದಾ? ಅರ್ಥ ಆಗ್ತಾ ಇದೆ ತಾನೆ? ಹಂಗೆ ನೋಟ್ಸ್ ಮಾಡ್ಕೊಡ್ರಿ, ಯಾಕಂತಂದ್ರ ಇಂಪಾರ್ಟೆಂಟ್ ಆಗಿರುವಂಥವು ನಿಮ್ಗಾಗಿ ಸೂಪರ್ 70 ಕೂಡ ಇಂದಿನ ತರಗತಿಯಲ್ಲಿ ತಂದಿದ್ದೇನೆ. ಹಂಗೆ ನೋಟ್ಸ್ ಮಾಡ್ಕೊಡ್ರಿ. ಇಲ್ರಿ ಸರ್ ನಮಗ್ ಬರೆಯಕ್ ಆಗಂಗಿಲ್ಲ, ಕೈ ಬ್ಯಾನ್ ಆಗ್ತಾವ ಅಂತಂದ್ರ ಶಾರ್ಟ್ಕಟ್ ಮೆಥಡ್ ರೀ ಸರ್, ಅದೇನ್ರಿ ಸ್ಕ್ರೀನ್ ಶಾಟ್ ಹೊಡ್ಕೊಡ್ರಿ, ಬೇರೆ ಆಪ್ಷನ್ ಇಲ್ಲ. ಹೌದಾ? ಚಲೋ ನೆಕ್ಸ್ಟ್ ನೋಡ್ರಿ, अढ़ाई दिन की बादशाहत. ಹೌದಾ? अढ़ाई दिन की बादशाह ಅಂತಂದ್ರೆ ಥೋಡೆ ದಿನ್ ಕಿ ಶಾನ್ ಶೌಕತ್.
ಥೋಡೆ ದಿನ ಕಿ ಶಾನ್ ಶೌಕತ್ ಕೋ ಹಮ್ ಅಡಾಯಿ ದಿನ ಕಿ ಬಾದಶಾಹತ್ ಅಂತ ಕರಿತೀವಿ. ಹೌದಾ, ಅಂದ್ರೆ ಅದೇನ್ ಹೇಳ್ತಾರೆ ನೋಡ್ರಿ, 4 ದಿನದೇ ಬಾದಶಾಹತ್ ಅಂದ್ರೆ 4 ದಿನ ಮೆರಿಬೇಡ ಅಂತ ಹೇಳಿ ಹೆಂಗ್ ಕರಿತಾರ ನೋಡ್ರಿ ನಮ್ಮ ಭಾಷೆ ಒಳಗ್. ನಾವು ಈ ತರ ಜನ ಭಾಷೆ ಒಳಗೆ ಹೆಂಗ್ ಕರಿತೀವಿ, ಮೆರಿಬೇಡ, ಮೆರೆಯೋದು ಎಷ್ಟು ಅಂತಂದ್ರೆ 4 ದಿನ, ಆಮೇಲೆ ಏನ್ ಮಾಡ್ತಿ, ಈ ರೀತಿ ಕರೀತಾರ ನೋಡ್ರಿ. ಸೊ ಅಡಾಯಿ ದಿನ ಕಿ ಬಾದಶಾಹತ್ ಅಂದ್ರೆ ಥೋಡೆ ದಿನ ಕಿ ಶಾನ್ ಶೌಕತ್. ಮಂತ್ರಿ ಜಿ ಹಟಾ ದಿಯೇ ಗಯೆ. ಹೌದಾ, ಅಡಾಯಿ ದಿನ ಕಿ ಬಾದಶಾಹತ್ ಹಿ ಖತಮ್ ಹೋ ಗಯೆ. ಹೌದಾ, ಸೊ ನೀನ್ ಮಂತ್ರಿ ಆಗಿದೆ ಅಂತ ಮೆರಿಬೇಡ. ಹೌದಾ, ಯಾಕಂತಂದ್ರೆ ನಿಮಗ್ ತೆಗಿಬಹುದು ನಾವು. ಹೌದಾ, ಸೊ ಈ ರೀತಿ ನಾವೇನ್ ಬಳಸ್ತೀವಿ ನೋಡ್ರಿ, ಅಡಾಯಿ ದಿನ ಕಿ ಬಾದಶಾಹತ್ ಅಂದ್ರೆ 4 ದಿನದ ನಿಮ್ದು ಏನ್ರಿ ಸರ ಶಾನ್ ಶೌಕತ್ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ. ಅಂತಂದ್ರೆ ಥೋಡೆ ದಿನ ಕಿ ಶಾನ್ ಶೌಕತ್. ಅದೇ ರೀತಿ ಇಲ್ಲಿ ನೋಡ್ರಿ ಸರ್, ಅಧರ್ ಮೇ ಲಟಕನ ಯಾ ಝುಲ್ನಾ ಅಂತ ಹೇಳಿ ಅದ. ಅಧರ್ ಮೇ ಲಟಕನ ಯಾ ಝುಲ್ನಾ ಯಾನಿ ದ್ವಿಧಾ ಮೇ ಪಡ ರಹ ಜಾನ. ಹೌದಾ, ದ್ವಿವಿಧ ಅಂತಂದ್ರೆ ಇದು ಮಾಡ್ಲೋ ಅದು ಮಾಡ್ಲೋ, ಎರಡರಲ್ಲಿ ಕನ್ಫ್ಯೂಸಿಂಗ್ ಇರ್ತದೆ ನೋಡ್ರಿ, ಅದನ್ನ ನಾವು ದ್ವಿವಿಧಾ ಮೇ ಪಡ ರಹನ ಅಂತ ಹೇಳಿ ಅದ. ಅಭಿ ಕೋಯಿ ಬಿ ಫೈಸ್ಲಾ ನಹಿ ಹುವಾ, ಸಾರಾ ಮಾಮ್ಲಾ ಅಧರ್ ಮೇ ಲಟ್ಕಾ ಹೈ. ಹೌದಾ, ಇನ್ನೂ ಯಾವುದೇ ಕೂಡ ನಿರ್ಣಯಗಳು ಆಗಿಲ್ಲ. ಹೌದಾ, ಸೊ ಏನ್ರಿ ಸರ್, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನೀವು ಕೇಸ್ ಮಾಡಿರ ಅಂತ ಹೇಳಿರಿ, ಅದು ಕೋರ್ಟ್ ನಲ್ಲಿ ವಿವಾದ ನಡೀತಾ ಇದೆ ಅಂತಂದ್ರೆ ಅಧರ್ ಮೇಲೆ ಅಧರ್ ಮೇಲೆ ಲಟಕ್ ಚುಕೆ ಹೇ ಭೈ ಅಂತ ಹೇಳಿ ಕರೀತಾರೆ. ಹೌದಾ, ಅಂತಂದ್ರೆ ಇನ್ನ ಫೈಸ್ಲಾ ಅದು ನಮ್ಮ ಪರವಾಗಿ ಬರುತ್ತೋ ಅಥವಾ ವಿರೋಧವಾಗಿ ಬರ್ತದೋ ಗೊತ್ತಿಲ್ಲ ಅಂತಂದ್ರೆ ದ್ವಿಧಾಮೆ ಪಡ್ನ ಅಂತಂದ್ರೆ ಕನ್ಫ್ಯೂಸ್ ನಲ್ಲಿ ಇರೋದನ್ನೇ ನಾವು ಅಧರ್ ಮೇಲೆ ಲಟಕ್ನ ಯಾ ಝುಕ್ನಾ ಅಂತ ಹೇಳಿ ಕರಿತೇವೆ. ಹೌದಾ, ಅದೇ ರೀತಿ ನೋಡ್ರಿ ಸರ್, ಅನ್ನ ನ ಲಗ್ನ ಯಾನಿ ಖಾ ಪೀಕರ್ ಬಿ ಮೋಟಾ ನ ಹೋನಾ. ಹೌದಾ, ಬಹಳಷ್ಟು ಜನ ಇರ್ತಾರ್ರಿ, ಸಾಕಷ್ಟು ತಿಂತಾರೆ ಆದ್ರೂ ಕೂಡ ದಪ್ಪ ಆಗಂಗಿಲ್ರಿ, ಅವ್ರಿಗೆ ಈ ರೀತಿ ಮುಹಾವರೆ ಮುಖಾಂತರ ಬಳಸ್ತಾರೆ. ಹೌದಾ, ಅಚ್ಚೆ ಸೆ ಖಾನಾ ಖಾತಾ ಹೈ ಫಿರ್ ಬಿ ಲಡ್ಕೆ ಕೆ ಅನ್ನ ನಹಿ ಲಗ್ತಾ. ಹೌದಾ, ಮಾತಾಜಿ ಹೇಳುವಂತ, ಹೌದಾ, ಯಾರು ಬಿ ಹೇಳ್ಬಹುದು, ಅಚ್ಚೆ ಸೆ ಅಚ್ಚಾ ಖಾನಾ ಖಾತಾ ಹೈ. ಹೌದಾ, ಅತ್ಯಂತ ಮೃಷ್ಟಾನ್ನವನ್ನು ಕೂಡ ತಿಂತಾನೆ, ಫಿರ್ ಬಿ ಲಡ್ಕೆ ಕೆ ಅನ್ನ ನಹಿ ಲಗ್ತಾ. ಹೌದಾ, ಅಂತಂದ್ರೆ ಆ ಹುಡುಗನಿಗೆ ತಿಂದಿದ್ ಮೈಗೆ ಹತ್ತಂಗಿಲ್ಲ ಅಂತ ಹೇಳಿ ಯಾವ ರೀತಿ ನಾವು ಕರೀತೀವಿ ನೋಡ್ರಿ, ಅದೇ ರೀ. ಹೌದಾ, ಅನ್ನ ನ ಲಗ್ನ ಯಾನಿ ಖಾ ಪೀಕರ್ ಬಿ ಮೋಟನ್ನ ಹೋನ. ಹೌದಾ, ಎಷ್ಟು ತಿಂದ್ರು ಕೂಡ ಅದು ಪ್ರಯೋಜನಕ್ಕೆ ಬರ್ತಾ ಇಲ್ಲ, ಆತನ ಶರೀರ ಬೆಳೀತಾ ಇಲ್ಲ ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತೆ. ಅದೇ ರೀತಿ ನೋಡ್ರಿ ಸರ್, ಅಪ್ನಾ ಉಲ್ಲು ಸೀದಾ ಕರ್ನಾ ಯಾನಿ ಅಪ್ನಾ ಮತ್ಲಬ್ ನಿಕಾಲ್ನಾ. ऐसे तो भाई इस जहां में बहुत सारे लोग हैं जो अपना उल्लू सीधा करने में ಟೂಟ್ ಪಡೆ ಹೇ. ಹೌದಾ, ಸೊ ಅಂತಂದ್ರೆ ತಮ್ಮ ಬಗ್ಗೆ ತಾವು ಯೋಚನೆ ಮಾಡಕ್ಕೆ ಬಹಳಷ್ಟು ಜನ ಇದ್ದಾರೆ. ಹೌದಾ, ಅಂತಂದ್ರೆ ತಮ್ದು ಕೆಲಸ ಆಯ್ತಂದ್ರೆ ಸಾಕು, ಬೇರೆದವ್ರದ್ದು ಏನ್ ಬಿ ಆಗ್ಲಿ. ಹೌದಾ, ಸೊ ರಾಜನೀತಿಕ್ ಲೋಗ್, ಎಕ್ಸಾಂಪಲ್ ರಾಜನೀತಿಕ್ ಲೋಗ್ ಜನತಾ ಕೆ ಹಿತ್ ಕಿ ನಹಿ ಸೋಚತೆ ಅಪನಾ ಉಲ್ಲು ಸೀದಾ ಕರ್ತೆ. ಹೌದಾ, ಸೊ ರಾಜನೀತಿಯಲ್ಲಿ ಬಂದಂತಹ ಜನರ ಹಿತದ ಬಗ್ಗೆ, ಜನರ ಆಸೆ ಆಕಾಂಕ್ಷೆಗಳ ಬಗ್ಗೆ ಯೋಚನೆ ಮಾಡೋದಿಲ್ಲ, ತಮಗೆ ಲಾಭವಾದ್ರೆ ಸಾಕು ಅಂತ ಹೇಳಿ ಏನು ಮಾಡ್ತಾರೆ ನೋಡ್ರಿ, ಅದು ಅಂತಂದ್ರೆ ಪ್ರತಿಯೊಬ್ಬ ರಾಜಕಾರಣಿಯು ಹಾಗಿರಂಗಿಲ್ಲ, ಕೆಲವೊಬ್ಬರು ಇರ್ತಾರೆ ಅವರಿಗೆ ಅಪ್ಲೈ ಆಗುವಂಥದ್ದು. ಅಂತಂದ್ರೆ ಆ ರೀತಿ ನಾವು ಎಕ್ಸಾಂಪಲ್ ಅನ್ನ ಬಳಸ್ತೀವಿ. ಯಾನಿ राजनीतिक लोग जनता के हित की नहीं सोचते, अपना उल्लू सीधा करते. यानी अपना उल्लू सीधा करना मुहावरे का अर्थ होता है अपना मतलब निकालना. ಹೌದಾ, ಅರ್ಥ ಆಗ್ತಾ ಇದೆ ತಾನೆ? ನೆಕ್ಸ್ಟ್ ಮುಂದುವರಿಯೋಣ ಬಾ. ನೆಕ್ಸ್ಟ್ ನೋಡ್ರಿ, आंच न आने देना. ಹೌದಾ, ಸೊ आंच न आने देना यानी जरा सा भी कष्ट न होने देना. ಹೌದಾ, ಸೊ ಎಲ್ರಿಗೂ, ಹೌದಾ, ನಮ್ಮ ತಂದೆ ತಾಯಿಗಳಂತಂದ್ರೆ हम पर आज तक आज आने न देना जैसे काम क्रिया कौन कर रहे हैं? हमारे माता पिताजी कर रहे हैं, क्योंकि वे लोग हमारे हित चाहते हैं. वो जो हमारे समस्याएं हैं, घर के समस्या होने दो, कोई समस्या होने दो, हमारे तक न पहुंचाने थे, वे समस्या वे स्वयं भुगत लेते हैं और उस समस्या को सॉल्व कर देते, लेकिन हमारे तक आंच न आने देते. ಹೌದಾ, ಅಂತಂದ್ರೆ ಅವರು ನಮ್ಮ ಆ ಸಮಸ್ಯೆಗಳು ಏನೇ ಇರ್ಲಿ ಆ ಸಮಸ್ಯೆಗಳನ್ನು ನಮ್ಮತ್ತ ತರದ ಹಾಗೆ ಅವರೇ ನೋಡ್ಕೊಳ್ತಾರೆ. ಹೌದಾ, ಸೊ ತುಮ್ಹಾರೆ ಶತ್ರು ಸೆ ಮೈ ನಿಪಟ್ ಲೂಂಗಾ ತುಮ್ ಪರ್ ಆಂಚ್ ನ ಆನೆ ದೂಂಗಾ. ಹೌದಾ, ನಿಮ್ಮ ಮಿತ್ರ ಹೇಳ್ಬಹುದು, ನಿಮ್ಮ ಮಿತ್ರ ನಿಮಗೆ ಸಲಹೆಯನ್ನು ಕೊಡ್ಬಹುದು, ನೀ ಯಾಕೆ ಚಿಂತೆ ಮಾಡ್ತಿ, ನಿನ್ನ ಶತ್ರು ಬಗ್ಗೆ ನಾನು ನೋಡ್ಕೊಳ್ತೀನಿ, ನಿನ್ನ ಮೇಲೆ ಯಾವುದೇ ಒಂದು ಸಮಸ್ಯೆ ಬರ್ಲಾರ್ದ ಹಾಗೆ ನಾನು ನೋಡ್ಕೋತೀನಿ, ನಾನು ಇರೋವರೆಗೆ ಯಾಕೆ ಚಿಂತಿ, ಈ ರೀತಿ ಬಳಸ್ತೀವಿ ನೋಡ್ರಿ ಸರ್, ಅದೇ ರೀ. ಸೊ ಆಂಚ್ ನ ಆನೆ ದೇನ ಯಾನಿ ಜರಾ ಸಾ ಭಿ ಕಷ್ಟ ನ ಹೋನೆ ದೇನ ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತೆ. ಅದೇ ರೀತಿ ನೋಡ್ರಿ ಸರ್, ಆಂಚಲ್ ಪಕಡನ. ಹೌದಾ, ಆಂಚಲ್ ಪಕಡನ ಯಾನಿ ಸಹಾರ ಲೇನಾ. ಸಹಾರ ಲೇನಾ ಅಂತಂದ್ರೆ ಬೇರೆಯೊಬ್ಬರ ಮೇಲೆ ನಿರ್ಭರ ಆಗಿರುವಂತಹ ಮೀನಿಂಗ್ ಅನ್ನು ಕೊಡುತ್ತೆ. ಹೌದಾ, तो जब तुम्हारा आंचल पकड़ लिया है तो मुझे क्या चिंता. ಹೌದಾ, जब तुम्हारा आंचल पकड़ लिया है तो मुझे क्या चिंता. ಹೌದಾ,
ನೀವು ಇರುವಾಗ್ಲೇ ನನಗೆ ಯಾಕೆ ಚಿಂತಿ ಬೇರೆದು ಅಂತ ಹೇಳಿ ನಾವು ಬಳಸ್ತೀವಿ ನೋಡ್ರಿ, ಅದನ್ನೇ ನೋಡ್ರಿ ಸರ್. ಯಾನಿ ಆಂಚಲ್ ಪಕಣ ಯಾನಿ ಸಹಾರ ಲೇನಾ ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತೆ. ಅದೇ ರೀತಿ ಇಲ್ಲಿ ನೋಡ್ರಿ ಸರ್, ಅಂದಿಕೆ ಆಮ್ ಅನ್ನುವಂಥ ಮುಹಾವ್ರೆ, ಅದು ಏನ್ ಮೀನಿಂಗ್ ಕೊಡುತ್ತೆ ಅಂತಂದ್ರೆ ಸಸ್ತಿ ಚೀಜೆ, ಯಾನಿ ಬಹಳಷ್ಟು ಸುಲಭ, ಬಹಳಷ್ಟು ಚೀಪ್ ರೇಟ್ ನಲ್ಲಿ ಏನ್ ಸಿಗ್ತದ ನೋಡ್ರಿ ಸರ್, ಅದನ್ನೇ ನಾವು ಸಸ್ತಿ ಚೀಜೆ ಅಂತ ಹೇಳಿ ಕರಿತೇವೆ. ಹೌದಾ, ಅಂತಂದ್ರೆ ಅಷ್ಟೊಂದು ರೇಟ್ ಇರಂಗಿಲ್ಲ, ರೇಟ್ಗಿಂತ ಮತ್ತೆ ಕಡಿಮೆ ಇರುವಂತಹ ರೇಟ್ಗಳು. ಅಂದಿಕೆ ಆಮ್ ಎಕ್ಸಾಂಪಲ್ ನೋಡ್ರಿ ಸರ್, ಅರೆ ಭಯ್ಯ ಈ ಅಂದಿಕೆ ಆಮ್ ಹೈ ಹರ್ ಮಾಲ್ ಹರ್ ಮಾಲ್ 5 ರೂಪಾಯಿ ಮೇ ಲೇ ಲೋ. ಹೌದಾ, ಸೊ ಅಂದಿಕೆ ಮಾಲ್ ಅಂತಂದ್ರೆ ಅಂದಿ ಅಂತಂದ್ರೆ ಕುರುಡಿ ಅಂತ ಮೀನಿಂಗ್ ಅನ್ನು ಕೊಡುತ್ತೆ. ಹೌದಾ, ಸೊ ಕುರುಡಿ ಏನಾದ್ರೂ ವಸ್ತುಗಳನ್ನ ಏನಂದ್ರಿ ಸರ್ ಅಂತಂದ್ರೆ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಹೇಳಿರಿ. ಹೌದಾ, ಸೊ ಅದು ಯಾವ ವಸ್ತುಗಳನ್ನ ಅತ್ಯಂತ ಕಡಿಮೆ ರೇಟ್ ನಲ್ಲಿ, ಹೌದಾ, ಅವರಿಗೆ ಕಾಣೋದಿಲ್ಲ. ಒಂದೇ ಮಾತು, ಯಾವ್ದು ಬೇಕಾದ ಎಷ್ಟು ದುಡ್ಡು ಕೊಟ್ಟರು ಕೂಡ ಸಹಿನೇ ಅವ್ರು ತೆಗೆದುಕೊಳ್ತಾರೆ, ಹಂಗೆ ವಸ್ತುಗಳನ್ನ ಬೇಕಾದಷ್ಟು ಮಾರ್ಬಿಡ್ತಾರೆ. ಅಂದ್ರೆ ಅಂದಿಕೆ ದಾಮ್ ಹೈ ಅಂತ ಕೂಡ ಕರೀತಾರೆ. ಹೌದಾ, ಅಂದಿಕೆ ಆಮ್ ಅಂತ ಕೂಡ ಕರಿಬಹುದು, ಅಂದಿಕೆ ದಾಮ್ ಅಂತ ಕೂಡ ಕರಿಬಹುದು. ದಾಮ್ ಅಂತಂದ್ರೆ ಮೌಲ್ಯ ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ. ಹೌದಾ, ಅರೆ ಭಯ್ಯ ಈ ಅಂದಿಕೆ ಆಮ್ ಹೈ, ಹೌದಾ, ಇವು ಬಹಳಷ್ಟು ಚೀಪ್ ಆಗಿದಾವೆ ರೇಟ್. ಹರ್ ಮಾಲ್ ಸಿರ್ಫ್ 5 ರೂಪಾಯಿ ಮೇ. ಹೌದಾ, ಯಾವುದೇ ವಸ್ತುಗಳನ್ನ ತಗೊಳ್ರಿ ಸರ್, ಕೇವಲ 5 ರೂಪಾಯಿ ಅಂತ ಹೇಳಿ ಈ ರೀತಿ ಬಳಸ್ತಾ ನೋಡ್ರಿ. ಯಾನಿ ಅಂದಿಕೆ ಆಮ್ ಯಾ ಅಂದಿಕೆ ದಾಮ್ ಯಾನಿ ಸಸ್ತಿ ಚೀಜೆ ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತೆ. ಅದೇ ರೀತಿ ಇಲ್ಲಿ ನೋಡ್ರಿ ಸರ್, ಆಗ್ ಪರ್ ತೇಲ್ छिड़कना, ಬೆಂಕಿಯ ಮೇಲೆ ಎಣ್ಣೆ ಸುರಿಸೋದು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ. ಅವ್ರ ಭಡ್ಕಾನ, ಹೌದಾ, ಆಗ್ ಪರ್ ತೇಲ್ छिड़काना ಯಾನಿ ಅವ್ರ ಭಡ್ಕಾನ, ಇರುವಂತದ್ದನ್ನೇ ಮತ್ತೆ ಹೆಚ್ಚಿಗೆ ಮಾಡೋದು. ಹೌದಾ, ಯಾವ್ದಾದ್ರು ಒಂದು ಸಮಸ್ಯೆ ಆಗಿದೆ ಅಂತಂದ್ರೆ ಅದಕ್ಕೆ ಮತ್ತಷ್ಟು ಏನಂತಂದ್ರೆ ಉಪ್ಪು ಖಾರ ಹಚ್ಚಿ ಹೆಚ್ಚಿಗೆ ಮಾಡೋದು ಅಂತ ಹೇಳಿ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ನಾವು ತಿಳ್ಕೊತೀವಿ. ಎಕ್ಸಾಂಪಲ್ ನೋಡ್ರಿ ಸರ್, दोनों में सुलह सफाई कराने की बजाय तुम तो लगे हो आग पर तेल छिड़काने. ಹೌದಾ, ಸೊ ಯಾರೋ ಇಬ್ಬರು ಜಗಳ ಆಡ್ತಾ ಇದ್ದಾರೆ, ಆ ಜಗಳವನ್ನ ಸರಿ ಏನಂತಂದ್ರೆ ಸುಲ್ಜಾವ್ ಮಾಡೋದನ್ನ ಬಿಟ್ಟು ಮತ್ತೆ ಆ ಜಗಳವನ್ನ ಹೆಚ್ಚಿಗೆ ಮಾಡೋದು. ಹೌದಾ, ಸೊ ಅದನ್ನೇ ನಾವು ಆಗ್ ಪರ್ ತೇಲ್ छिड़कना ಅನ್ನುವಂತಹ ಮುಹಾವರೆಯನ್ನ ಬಳಸ್ತೀವಿ ನೋಡ್ರಿ ಸರ್. ಹೌದಾ, ಚಲೋ ಮುಂದುವರಿಯಬಹುದಾ? ಅರ್ಥ ಆಗ್ತಾ ಇದೆ ತಾನೆ? ನೋಡ್ರಿ, ಸೊ ಆಗ್ ಪರ್ ಪಾನಿ ಡಾಲ್ನಾ. ಹೌದಾ, ಆಗ್ ಪರ್ ಪಾನಿ ಡಾಲ್ನಾನೇ ಜಗಳ ಮಿಟಾನ. ಹೌದಾ, ಸೊ ಬೆಂಕಿ ಮೇಲೆ ನೀರ್ ಹಾಕ್ದೇವೆ ಏನಾಗ್ತದ್ರಿ ಸರ್, ಅದು ಬೆಂಕಿ ಆರ್ ಹೋಗ್ತದ್ರಿ. ಹೌದಾ, ಸೊ ಬೆಂಕಿ ಅಂತಂದ್ರೆ ಇಲ್ಲಿ ಇಂಡೈರೆಕ್ಟ್ ಮೀನಿಂಗ್ ಯಾವ್ದು ಕೊಡ್ತಾ ಇದ್ದೀವಿ ಸರ್, ಜಗಳ. ಹೌದಾ, ಸೊ ಜಗಳ ಮಿಟ್ನಾ, ಆಗ ಪರ್ ಪಾನಿ ಡಾಲ್ನಾ ಯಾನಿ झगड़ा मिटना. हौदा, मैंने दोनों को समझा बुझाकर आग पर पानी डाल दिया और उनमें सुलह हो गई. ಹೌದಾ, ನಾನೇನ್ ಮಾಡಿದೆ ಸರ, ಇಬ್ಬರಿಗೂ ಕೂಡ ಸಮಜಾಯಿಸಿ ಅವರ ಜಗಳವನ್ನ ಮುಕ್ತಾಯ ಮಾಡಿದೆ. ಹೌದಾ, ಮುಕ್ತಾಯ ಮಾಡಿ ಅವರಿಬ್ಬರಲ್ಲಿ ಮತ್ತೆ ಆ ಬಾಂಧವ್ಯ, ಆ ಸ್ನೇಹ, ಆ ಪ್ರೇಮವನ್ನು ನಾನು ಬೆಳೆಸಿದೆ ಅನ್ನುವಂತಹ ಮೀನಿಂಗ್ ಅನ್ನು ಕೊಡ್ತೆ. ಯಾನಿ ಆಗ್ ಪರ್ ಪಾನಿ ಡಾಲ್ನಾ ಯಾನಿ झगड़ा मिटा देना, ಸಮಸ್ಯೆ ಖತಮ್ ಕರ್ನಾ ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತೆ. ಅದೇ ರೀತಿ ಇಲ್ಲಿ ನೋಡಿ ಸರ್, आग बबूला होना यानी बहुत गुस्सा होना, वह मेरी वस्तु न लाने पर मैं उनके ऊपर आग बबूला हो गया. ಹೌದಾ, ಸೊ ಆಗ್ ಬಬೂಲಾ ಅಂತಂದ್ರೆ ಏನ್ರಿ ಸರ, ಬಹುತ್ ಗುಸ್ಸಾ ಹೋನ ಯಾನಿ ಬಹಳಷ್ಟು ಸಿಟ್ಟನ್ನು ಪಡೆದುಕೊಂಡ ಅಂತ ಹೇಳಿ. ಹೌದಾ, ಶಿವ ಧನುಷ್ ಟೂಟ ತೋ ಪರಶು ಆಗ್ ಬಬುಲಾ ಹೋಗ್ಯಾ. ಹೌದಾ, ಶಿವ ಧನುಷ್ಯ ಮುರಿದರ ಕಾರಣದಿಂದ ಪರಶುರಾಮರವರು ಬಹಳಷ್ಟು ಆಗ್ ಬಬುಲಾ ಅಂತಂದ್ರೆ ಕ್ರೋಧಿತರಾದ್ರು, ಬಹಳಷ್ಟು ಸಿಟ್ಟನ್ನು ಪಡೆದುಕೊಂಡ್ರು ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತಾರೆ ಸರ್. ಹೌದಾ, ಅದೇ ರೀತಿ ಇಲ್ಲಿ ನೋಡ್ರಿ ಸರ್, ಆಗ್ ಲಗಾಕರ್ ತಮಾಷಾ ದೇಖ್ನಾ. ಹೌದಾ, ಬಹಳಷ್ಟು ಜನ ಇದಾರ್ರಿ ಸರ್, ಆಗ್ ಲಗಾಕರ್ ತಮಾಷಾ ನೋಡೋರು. ಹೌದಾ, ಬೆಂಕಿ ಹಚ್ಚಿಡೋದು, ತಮ್ಮ ಪಾಡಿಗೆ ತಾವು ಕುಂತು ಬಿಡೋದು. ಹೌದಾ, ಸೊ झगड़ा पैदा करके खुश होना. ಹೌದಾ, ನಿಮ್ನಲ್ಲಿ ಇಬ್ರು ಫ್ರೆಂಡ್ಸ್ ಇರ್ತಾರೆ ಅಂತ ತಿಳ್ಕೊಟ್ರಿ, ಆ ಇಬ್ರು ಫ್ರೆಂಡ್ಸ್ ನಲ್ಲಿ ಬೇರೊಬ್ನ ಏನಂತಂದ್ರೆ ನಿನ್ ಬಗ್ಗೆ ಆತ ಹಂಗಂದಿದ, ನನ್ ಮುಂದೆ ಆತನ ಮುಂದೆ ಹೋಗಿ ನಿನ್ ಬಗ್ಗೆ ಆತ ಹಂಗದಿನ ಅಂತ ಹೇಳಿ ಅವ್ರಿಬ್ರ ನಡ್ವರ್ಗ ಜಗಳ ಹಚ್ಚಿ ತಾನೇನಂತಂದ್ರೆ ಖುಷಿ ಪಡುವಂತದನ್ನ ಆಗ್ ಲಗಾಕರ್ ತಮಾಷಾ ದೇಖ್ನಾ ಅಂತ ಹೇಳಿ ಹೇಳಲಾಗ್ತದ್ರಿ ಮುಹಾವರೆ ರೂಪದೊಳಗ. ಸೊ ಬುರೆ ಲೋಗ್ ಪಡೋಸಿಯೋ ಮೇ ಆಗ್ ಲಗಾಕರ್ ತಮಾಷಾ ದೇಖ್ತೆ. ಹೌದಾ, ಕೆಟ್ಟ ಜನರು ಏನ್ ಮಾಡ್ತಾರೆ, ಆಜು ಬಾಜು ಅಡೋಸ್ ಪಡೋಸ್ ಏನ್ ಮನೆ ಇರ್ತಾವ ನೋಡ್ರಿ ಸರ್, ಅವ್ರ ನಡ್ಬರ್ಕೆ ಜಗಳ ಹಚ್ಚೋದು, ತಮಾಷಾ ನೋಡೋದನ್ನ ಮಾಡ್ತಾರೆ. ಸೊ आग लगाकर तमाशा देखना यानी झगड़ा पैदा करके खुश होना, इस मुहावरे का अर्थ हो जाता है. अदे रीति नोड्री सर, आगे का पैर पीछे पड़ना यानी किस्मत उल्टी होना. आगे का पैर पीछे पड़ना ಅಂತಂದ್ರೆ ಒಬ್ಬ ವ್ಯಕ್ತಿ ಮುಂದುವರಿತಾ ಇದ್ದೇನೆ ಅಂತಂದ್ರೆ ಏನೋ ಒಂದು ಸಮಸ್ಯೆ ಬಂದಿರ್ತದೆ, ಅದು ಆರ್ಥಿಕವಾಗಿರ್ಬಹುದು, ಇನ್ಯಾವುದೋ ಸಮಸ್ಯೆ ಆಗಿರ್ಬಹುದು. ಆ ಸಮಸ್ಯೆ ಬಂದಾಗ ಆ ವ್ಯಕ್ತಿ ಏನಾಗ್ತಾನ್ರಿ, ಆರ್ಥಿಕವಾಗಿ ಕುಗ್ದನಂತಂದ್ರೆ ಒಂದು ಸ್ಟೆಪ್ ಹಿಂದೆ ಹೋಗ್ತಾನ ಆತ. ಹೌದಾ, ಸೊ ಅದನ್ನೇ ಆಗೆ ಕಾ ಪೈರ್ ಪೀಚೆ ಪಡ್ನಾ ಯಾನಿ ಕಿಸ್ಮತ್ ಉಲ್ಟಿ ಹೋನಾ.
ಸೊ ಮೈ ಜೋ ಬಿ ಕಾಮ್ ಕರ್ತಾ ಹೂಂ ಆಗೆ ಕಾ ಪೈರ್ ಪೀಚೆ ಪಡ್ತಾ ಹೈ. ಹೌದಾ? ಸೊ ನಾನು ಯಾವುದೇ ಕೆಲಸ ತಗೊಳ್ಳಿರಿ ಸರ್, ಯಾವುದೇ ಕೆಲಸ ಮಾಡ್ತೀನಿ ಆದ್ರೆ ಏನಾಗ್ತದ್ರಿ ಸರ್, ಅದು ನನ್ನ ಕಿಸ್ಮತೆ ನನಗೆ ಸಹಾಯ ಮಾಡ್ತಾ ಇಲ್ಲ, ನನಗೆ ಕೈ ಕೊಡ್ತಾ ಇಲ್ಲ. ಯಾವಾಗಲೂ ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ನಾನು ನಷ್ಟವನ್ನು ಹೊಂದುತ್ತಾ ಇದ್ದೇನೆ, ಸಫಲತೆಯನ್ನು ಕಾಣಲಾಗಿದ್ದೇನೆ. ಹೌದಾ? ಸೊ ಈ ರೀತಿಯ ನಾವು ಬಳಸ್ತೇವೆ. ಆಗೆ ಕಾ ಪೈರ್ ಪೀಚೆ ಪಡ್ನೆ ಯಾನಿ ಕಿಸ್ಮತ್ ಉಲ್ಟಿ ಹೋನಾ. ಹೌದಾ? ಸೊ ಈ ರೀತಿ ಏನ್ ಮೀನಿಂಗ್ ಅನ್ನು ಕೊಟ್ಟಿದ್ದ ಏನ್ರಿ ಸರ್, ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮ್ಗೆ, ಜಸ್ಟ್ ನಿಮ್ಗೆ ಅರ್ಥ ಆಗೋದಕ್ಕೆ. ಆ ಎಕ್ಸಾಂಪಲ್ಗಳನ್ನು ಕೇಳೋದಿಲ್ಲ, ಜಸ್ಟ್ ಈ ರೀತಿ ಏನು ಹೈಲೈಟ್ ಮಾಡಿದೆ ನೋಡ್ರಿ ಅಕ್ಷರಗಳನ್ನ, ಅವು ಅದರ ಮೀನಿಂಗ್ ಈ ಬ್ಲಾಕ್ ನಲ್ಲಿ ಅಂಡರ್ಲೈನ್ ಮಾಡಿರುವಂತದ್ದು ನಿಮ್ಮ ಮುಹಾವರೆಗಳಾಗಿದ್ದಾವೆ. ಆ ಮುಹಾವರೆಯ ಮುಂದ ಭಾಗದಲ್ಲಿರುವಂತಹ ಅರ್ಥಗಳು ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇದ್ದಾವೆ ಅಂತಂದ್ರೆ ಅಂತಹ ಹೊಂದಾಣಿಕೆಯನ್ನು ಮಾತ್ರ ನಿಮ್ಮ ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ. ಹೌದಾ? चलो ಮುಂದುವರಿಯೋಣವಾ. नेक्स्ट नोड्री सर, आटा गीला होना यानी विपत्ति में पड़ना. आटा गीला होना मुहावरा है, इसका अर्थ हो जाता है विपत्ति में पड़ना. ಹೌದಾ? ವಿಪತ್ತಿ में पड़ना यानी ಸಮಸ್ಯೆಯೊಳಗೆ ಬೀಳುವುದು ಅಥವಾ ಸಮಸ್ಯೆ ಹೊಂದುವುದು ಅನ್ನುವಂತಹ ಅರ್ಥವನ್ನು ಕೊಡ್ತದೆ. एक के बाद दूसरी, दूसरी के बाद तीसरी मुसीबत, मेरे आटा गीला हो गया है. ಹೌದಾ? ಸೊ ಒಂದಾದ ನಂತರ ಇನ್ನೊಂದು ಸಮಸ್ಯೆ, ಇನ್ನೊಂದಾದ ನಂತರ ಇನ್ನೊಂದು ಸಮಸ್ಯೆ, ನನಗೆ ಸಾಕಾಗ ಹೋಗಿದೆ ಅಂತ ಹೇಳಿ ಏನು ಬಳಸ್ತಾರೆ ನೋಡ್ರಿ. एक के बाद दूसरी, दूसरी के बाद तीसरी यानी मुसीबत, ಮೇರಾ ಆಟ ಗೀಲಾ ಹೋಗಯ ಅಂತಂದ್ರೆ ನಾನು ಬಹಳಷ್ಟು ಕುಗ್ಗು ಹೋಗಿದ್ದೇನೆ. ಯಾಕಂತಂದ್ರೆ ಒಂದಾಗಣ ಒಂದು ಸಮಸ್ಯೆ ಬರ್ತಾ ಇದಾವೆ ಅಂತಂದ್ರೆ ಆಟ ಗೀಲಾ ಹೋನಾ ಇಸ್ ಮುಹಾವರೆ ಕಾ ಅರ್ಥ ಹೋ ಜಾತಾ ಹೈ ವಿಪತ್ತಿ ಮೇ ಪಡ್ನಾ. ಹೌದಾ? ಸೊ ಅದೇ ರೀತಿ ಇಲ್ಲಿ ನೋಡ್ರಿ ಸರ್, आसमान का टूट पड़ना. होगा? आसमान का टूट पड़ना इस मुहावरे का अर्थ हो जाता है अचानक विपत्ति आ पड़ना. होगा? अचानक ಯಾವುದೋ ಒಂದು ಸಮಸ್ಯೆ ನಾವು ಏನು ಅನ್ಕೊಳ್ಳಂಗೆ ಇಲ್ಲ. ಹೌದಾ? ಸೊ ಏನು ಅನ್ಕೊಳ್ಳೋದಿಲ್ಲ, ಅದಕ್ಕೂ ಮುಂಚೆ ಆ ಸಮಸ್ಯೆ ನಮ್ಮ ಮೇಲೆ ಆ ರೀತಿ ನಮ್ಮ ಮೇಲೆ ಸಮಸ್ಯೆ ಬರ್ತದೆ ಅಂತ ಅನ್ಕೊಳ್ಳಂಗೆ ಇಲ್ಲ ನಾವು, ಆದ್ರೂ ಕೂಡ ಬಂದ್ಬಿಡ್ತದೆ. ಹೌದಾ? ಸೊ ಹೆಂಗ್ರಿ ಸರ್ ಎಕ್ಸಾಂಪಲ್ ಅಂತಂದ್ರೆ, ನಾವು ಎಲ್ಲಿಗೋ ಒಂದು ಟೂರ್ ಅಂತ ಹೇಳಿ ಹೊಂಟಿರ್ತೀವಿ ಅಥವಾ ಪಿಕ್ನಿಕ್ ಅಂತ ಹೊಂಟಿರ್ತೀವಿ, ಸಡನ್ಲಿ ರಸ್ತೆ ಒಳಗೆ ಏನಾಗ್ತದ್ರೆ ಆಕ್ಸಿಡೆಂಟ್ ಆಗ್ಬಿಡ್ತದೆ. ಯಾನಿ एक्सीडेंट हो गया यानी आसमान का टूट पड़ना. ಹೌದಾ? ಆಸ್ಮಾನ್ ಟೂಟ್ ಪಡ ಅದೇನ್ ಹೇಳ್ತಾರೆ ನೋಡ್ರಿ ಸರ್ ಕನ್ನಡ ಒಳಗೆ, ಹಂಗ್ರಿ ಸರ್ ಅಂತಂದ್ರ ಮುಗಿಲೆ ಮೈ ಮೇಲೆ ಬಿದ್ದಂಗ ಆಗ್ಯದ ನೋಡ್ರಿ. ಏನಂತಂದ್ರೆ ಮುಗಿಲೆ ಮೈ ಮೇಲೆ ಬಿದ್ದಂಗ ಆಗ್ಯದ ಅಂತ ಹೇಳಿ ಕರಿತಾರ. ಅಂತಂದ್ರೆ ನಾವು ಆ ರೀತಿ ಯೋಚನೆ ಮಾಡೋದಿರಲಿಲ್ಲ, ಅಂತ ಸಮಸ್ಯೆಗಳು ನಮಗೆ ಬಂದು ಒದಗ್ತವೆ. ಹೌದಾ? ಸೊ ಬೇಟಾ ರೇಲ್ ದುರ್ಘಟನಾ ಮೇ ಮರ್ ಗಯಾ, ಬೇಚಾರೆ ಪರ್ ಆಸ್ಮಾನ್ ಟೂಟ್ ಪಡ. ಹೌದಾ? ಸೊ ಮಗ್ನು ಎಲ್ಲಿ ತೀರ್ ಹೋದನಂತಂದ್ರೆ ರೈಲ್ವೆ ದುರ್ಘಟನಾದಲ್ಲಿ ಅಂತಂದ್ರೆ ತೀರ್ ಹೋದ ಅಂತಂದ್ರೆ ಆತನ ಮೇಲೆ ಪಾಪ ಏನ್ರಿ ಸರ ಆಸ್ಮಾನ್ ಅಂತಂದ್ರೆ ಆಕಾಶವೇ ಮುಗಿಲೆ ಬಿದ್ದ ಹಾಗೆ ಅನ್ನುವಂತಹ ಮೀನಿಂಗ್ ಅನ್ನು ಕೊಡ್ತೇನೆ. ಆಸ್ಮಾನ್ ಕಾ ಟೂಟ್ ಪಡ್ನ ಯಾನಿ ಅಚಾನಕ್ ವಿಪತ್ತಿ ಅಂತಂದ್ರೆ ಹೇಳಾದೆ ಕೇಳಾದೆ ಸಮಸ್ಯೆಗಳು ಬರೋದು ಅನ್ನುವಂತಹ ಮೀನಿಂಗ್ ಅನ್ನು ಕೊಡುತ್ತೆ. ಅಂತಂದ್ರೆ ಸಮಸ್ಯೆಗಳೇನು ಹೇಳಿ ಬರ್ತಾವೇನ್ರಿ ಸರ್? ಏನು ಹೇಳಿ ಬರಂಗಿಲ್ಲ. ಆ ಸಮಸ್ಯೆಗಳು ಬರದ ಹಾಗೆ ಒಂದು ವೇಳೆ ಬಂದು ಅಂತಂದ್ರೂ ಕೂಡ ಅದನ್ನು ನಿಭಾಯಿಸಿಕೊಂಡು ಹೋಗುವಂತಹ ಕ್ಷಮತೆ ನಮ್ಮಲ್ಲಿ ಇರಬೇಕಾಗುತ್ತೆ. ಹೌದಾ? ನೋಡ್ರಿ ಸರ್, ಆಸ್ಮಾನ್ ಪರ್ ಚಢಾ ದೇನಾ, ಆಸ್ಮಾನ್ ಪರ್ ಚಢಾ ದೇನಾ ಯಾನಿ ಬಹುತ್ ತಾರೀಫೆ ಕರ್ನಾ. ಹೌದಾ? ಸೊ ನಿಮ್ ಫ್ರೆಂಡ್ ಇರ್ತಾರೆ, ಅವ್ರಿಗೆ ಏನೋ ನಿಮ್ಮಿಂದ ಹೆಲ್ಪ್ ಆಗ್ಬೇಕಾಗಿದೆ. ಹೌದಾ? ಅವ್ರು ಏನ್ ಮಾಡ್ತಾರ್ರಿ ಸರ್, ನಿಮ್ಗೆ ಏನ್ ಮಾಡ್ತಾರೆ, ಆಸ್ಮಾನ್ ಮೇಲೆ ಚढ़ತಾರೆ. ಆಕಾಶ ಮ್ಯಾಗ ಏರ್ಸ್ಬೇಡಪ್ಪ ಅಷ್ಟು ಗಿಡದ ಮೇಲೆ ನನಗ, ಈ ರೀತಿ ಏನ್ ಕರೀತಾರ ನೋಡಿ. ಆಸ್ಮಾನ್ ಪರ್ ಚಢಾನ ಯಾನಿ ಬಹುತ್ ತಾರೀಫೆ ಕರ್ನಾ. ಹೌದಾ? ಬಹಳಷ್ಟು ತಾರೀಫ್ ಮಾಡುವುದು ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ. ಸೊ ಲೋಗೋನೆ ಅಪ್ನೆ ಗರ್ಜ್ ಸೆ ನೇತಾ ಕೋ ಆಸ್ಮಾನ್ ಪರ್ ಚಢಾ ದಿಯಾ. ಹೌದಾ? ಸೊ ಜನರಿಗೆ ತಮ್ಮ ನೇತಾನಿಂದ, ಹೌದಾ, ತಮ್ಮ MLO ಅಥವಾ MP ಇಂದ ಸಹಾಯ ಬೇಕಾಗಿದೆ. ಸೊ ಅದಕ್ಕಾಗಿ ಅವ್ರು ಏನ್ ಮಾಡ್ತಾರ್ರಿ ಸರ್, ಅವರಿಗೆ ಖುಷ್ ಮಾಡೋದು. ಮತ್ತೆ ನೆಕ್ಸ್ಟ್ ಏನು ಎಲೆಕ್ಷನ್ ಬರ್ತದೆ ನೋಡ್ರಿ, ಅದ್ರೊಳಗೆ ನಿಮ್ಗೆ ಓಟ್ ಹಾಕ್ತೀವಿ ಅಂತ ಹೇಳಿ ತಮಗೆ ಏನೇನು ಸಹಾಯ ಬೇಕು, ಕೃಷಿಕರಿಗೆ ಯಾವ ರೀತಿ ಸಹಾಯ ಬೇಕು, ವ್ಯಾಪಾರ ಮಾಡೋರಿಗೆ ಯಾವ ರೀತಿ ಸಹಾಯ ಬೇಕು, ಅಂತಹ ಸಹಾಯವನ್ನು ತೆಗೆದುಕೊಳ್ಳೋದು, ಒಟ್ಟಾರೆಯಾಗಿ ಆತನಿಗೆ ಖುಷಿ ಮಾಡಿ ತನ್ನ ಕೆಲಸವನ್ನು ತಾವು ತೆಕ್ಕೊಳ್ಳೋದು ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತೆ. ಯಾನಿ ಆಸ್ಮಾನ್ ಪರ್ ಚढ़ा देना यानी बहुत तारीफे करना मीनिंग हो जाता है. ಅದೇ ರೀತಿ ನೋಡ್ರಿ ಸರ್, ಆಸ್ಮಾನ್ ಸಿರ್ ಪರ್ ಉಠಾನ. ಹೌದಾ? ಆಸ್ಮಾನ್ ಸಿರ್ ಪರ್ ಉಠಾನ यानी ಬಹುತ್, ಇದು ಹೋ ತೆಗೆದ್ಬಿಡ್ರಿ. ಸೊ ಬಹುತ್ ಹಲ್ಲಾ ಮಚಾನ. ಹೌದಾ? ಬಹುತ್ ಹಲ್ಲಾ ಮಚಾನ ಅಂತಂದ್ರೆ ಯಾವುದೋ ಒಂದು ಸಮಸ್ಯೆ ಆಗಿರ್ತದೆ, ಚಿಕ್ಕ ಸಮಸ್ಯೆ ಆದ್ರೂ ಕೂಡ ಇಡೀ ಊರೇ ಏನ್ರಿ ಸರ್ ಕೇಳುವ ಹಾಗೆ, ಇಡೀ ಊರಿಗೆ ಗೊತ್ತಾಗುವ ಹಾಗೆ ಅಷ್ಟು ಅವ್ರೇನ್ ಮಾಡ್ತಾರೆ ಸರ್, ಆಡಂಬರ ಮಾಡ್ತಾರೆ. ಹೌದಾ? ಸೊ ಆಸ್ಮಾನ್ ಸಿರ್ ಪರ್ ಉಠಾನ ಯಾನಿ ಬಹುತ್ ಹಲ್ಲಾ ಮಚಾನ. ಎಕ್ಸಾಂಪಲ್ ನೋಡ್ರಿ ಸರ್, ಬಚ್ಚೋ ಶಾಂತಿ ಸೆ ಬೇಟೋ ಕ್ಯೂ ಆಸ್ಮಾನ್ ಸಿರ್ ಪರ್ ಉಠಾ ರಖಾ ಹೈ. ಹೌದಾ? ಈ ರೀತಿ ಹೇಳ್ತಾರೆ ಅಂತಂದ್ರೆ ಅಂಗಳದಲ್ಲಿ ಬಹಳಷ್ಟು ಮಕ್ಕಳು ಏನ್ ಮಾಡ್ತಾರೆ ಸರ್, ಬಹಳಷ್ಟು ಗಲಾಟೆಗಳನ್ನ ಮಾಡ್ತಾರೆ. ಹೌದಾ? ಸೊ ಇಂಥ ಈ ಮುಗಿಲನ್ನೇ ಯಾಕೆ ಎತ್ಕೊಂಡು ನಿಂತೀರಿ? ಹೌದಾ? ಮುಗಿಲನ್ನ ಯಾಕೆ ತಲೆ ಮೇಲೆ ಎತ್ಕೊಂಡಿರಿ? ಶಾಂತವಾಗಿ ಕೊಡ್ರಿ. ಹೌದಾ? ಅಷ್ಟಾಗಿ ಏನ್ ಸರ್ ಆವಾಜ್ ಮಾಡ್ತಾ ಇದ್ದೀರಿ?
ಈ ರೀತಿಯನ್ನು ಬಳಸ್ತಾರೆ ನೋಡಿ ಸರ್. आसमान सिर पर उठाना यानी बहुत हल्ला मचाना मुहावरे का अर्थ बन जाता है. यानी ಈ ರೀತಿ ಅಂತಂದ್ರೆ ಸಮಸ್ಯೆ ಹೆಚ್ಚಿಗೆ ಮಾಡಬೇಡ್ರಿ ಅನ್ನುವಂತಹ ಮೀನಿಂಗ್ ಅನ್ನ ಅದು ಕೊಡುತ್ತೆ. ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, अस्तीन का सांप यानी ವಿಶ್ವಾಸಘಾತಿ ಮಿತ್ರ. ಹೌದಾ. ವಿಶ್ವಾಸಘಾತಿ ಅಂತಂದ್ರೆ ನಿಮ್ ಜೊತೆಯಲ್ಲೇ ಇದ್ದು ನಿಮ್ಗೆ ಗೊತ್ತಿರ್ಲಾರ್ದಾಗೆ ನಿಮ್ಮ ಬಗ್ಗೆ ಕೆಟ್ಟದನ್ನ ಬಯಸ್ತಾನೆ ಅಂತಹ ಮಿತ್ರನಿಗೆ ಏನ್ರಿ ಸರ್ अस्तीन का सांप यानी ವಿಶ್ವಾಸಘಾತಿ ಮಿತ್ರ ಅಂತ ಹೇಳಿ ಕರಿತೀವಿ. ಹೌದಾ. ಸೊ ಅಂತವರಿಂದ ಸಾವಧಾನರಾಗಿರ್ರಿ, ಅವ್ರು ಯಾವಾಗ್ಲೂ ನಮ್ಗೆ ವಿಷದಂತೆ ರೀ ಸರ್. ಸೊ मैंने उसकी भरसक सहाय की ಕೈ ಬಾರ್ ಪರ್ ವಹ अस्तीन का सांप निकला. ನಾನು ಆತನಿಗಾಗಿ ಬಹಳಷ್ಟು ಸಹಾಯವನ್ನ ಮಾಡಿದೆ. ಹೌದಾ. ಅವನಿಗಾಗಿ ನಾನು ಹೇಳ್ತಾರೆ ನೋಡಿ ಸರ್, ಹೆಂಗ್ರಿ ಸರ್ ನನ್ನ ದೋಸ್ತಗಾಗಿ ನಾನು ನನ್ನ ಜೀವನೇ ಕೊಟ್ಟೇರಿ ಸರ್, ಆದ್ರೆ ನನಗ್ ಸಮಸ್ಯೆ ಬಂದಾಗ ಅವ ನನ್ನ ಕಡೆ ಬರ್ಲಿಲ್ಲ. ಹೌದಾ. ಸೊ ನನಗ್ ಸಹಾಯ ಮಾಡ್ಲಿಲ್ಲ ಆತ ಅಂತ ಹೇಳಿ ನಾವೇನು ಬಳಸ್ತೀವಿ ನೋಡ್ರಿ, ಅದನ್ನೇ अस्तीन का सांप ಅಂತಂದ್ರೆ ನಮ್ ಕಡೆಯಿಂದ ಸಹಾಯ ಸಹಕಾರವನ್ನು ಪಡೆದುಕೊಂಡು ನಮ್ ಜೊತೆಯಲ್ಲೇ ಇದ್ದು ನಮಗೆ ಯಾವಾಗ ಅವಶ್ಯಕತೆ ಇರ್ತದೋ ಅವಾಗ ನಮ್ ಜೊತೆ ಅವ್ರು ಇರೋದಿಲ್ಲ. ಅದನ್ನೇ ನಾವು अस्तीन का सांप यानी ವಿಶ್ವಾಸಘಾತಿ ಮಿತ್ರ ಅಂತ ಹೇಳಿ ಕರಿತೀವಿ. ಹೌದಾ. ನೋಡ್ರಿ ಸರ್, ಅದೇ ತರಹ इशारों पर नाचना. ಹೌದಾ. इशारों पर नाचना यानी किसी की इच्छाओं का तुरंत पालन करना. ಹೌದಾ. ಸೊ इशारों पर नाचना ಅಂತ ಹೇಳಿ ಬಹಳ ಕೆಲವೊಬ್ರು ದೊಡ್ಡ ವ್ಯಕ್ತಿಗಳಿರ್ತಾರೆ. ಹೌದಾ. ಸೊ ಆ ದೊಡ್ಡ ವ್ಯಕ್ತಿ ಹೇಳಿದ ತಕ್ಷಣ ಅವ್ರ ಮಾತನ್ನ ಕೇಳೋದು, ತಮ್ಮ 1000 ಕೆಲಸ ಇದ್ರು ಕೂಡ, ಎಂತಹ ಮನೆಯ ಕೆಲಸ ಇದ್ರು ಕೂಡ ಅದನ್ನ ಬಿಟ್ಟು ಅವ್ರು ಬೇರೆಯೊಬ್ಬರ ಮಾತನ್ನ ಕೇಳೋದು, ಅದು ಮೀನಿಂಗ್ ಆಗುತ್ತೆ. ಹೌದಾ. ಸೊ ಗೌದಿ ಅಂತದ, ಇದು ಗೌದಿ ಅಲ್ಲ, ಗೌಟಿ ಅಂತ ಮಾಡ್ಕೊಡ್ರಿ. ಹೌದಾ. ಏನ್ರಿ ಸರ್ ಗೌಟಿ. ಗಾವಟಿ ಅಂತಂದ್ರೆ ಹಳ್ಳಿಯ ಜನರು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ. ಗಾವಟಿ ಆದ್ಮಿ ಅಪ್ನಿ ಪತ್ನಿ ಕೆ ಇಶಾರೋ ಪರ್ ನಾಚತಾ ಹೈ. ಹೌದಾ. ಸೊ ಬಹಳಷ್ಟು ಜನರು ಈಗ ಯಾರೇ ಇರ್ಲಿ ಸರ್, गावटी आदमी इरली या शहरों का आदमी रहने दो, वह उसकी पत्नी शिक्षित होंगी और आप अनपढ़ होंगे तो वह जैसे कहेगी आपको, उनके जैसे कहेगी वैसे आपको नाचना पड़ेगा. ಹೌದಾ. ಸೊ ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ನೀವು ಕೇಳಬೇಕಾಗುತ್ತೆ, ಅದೇ ಮೀನಿಂಗ್ ಅನ್ನು ಕೊಡ್ತಾರೆ. यानी इशारे पर नाचना यानी किसी की इच्छाओं का तुरंत पालन करना मुहावरे का अर्थ बन जाता है. ಹೌದಾ. नेक्स्ट नोटिस सर, ईद का चांद होना यानी बहुत दिनों बाद दिखाई देना. क्यों भाई आजकल तो आप ईद के चांद बन गए हो ಅಂತ ಹೇಳಿ ಕರೀತಾರೆ. ಹೌದಾ. ಸೊ ಯಾರೋ ಒಬ್ಬ ಮಿತ್ರ ನಿಮ್ಗೆ ಬಹಳ ದಿನದ ನಂತರ ಸಿಕ್ಕಿದ್ನು ಅಂತಂದ್ರೆ ಅವ್ರಿಗೆ ಏನಂತ ಕರೀತಾರೆ ಸರ್, क्यों भाई आप ईद के चांद बन गए हो, आजकल आप दिखाई नहीं देते. ಹೌದಾ. ಸೊ ಬಹಳ ಅಪರೂಪ ಕಾಣ್ತಾ ಇದ್ದೀರಿ ಅಂತ ಹೇಳಿ. ಈದ್ ಕಾ ಚಾಂದ್ ಅಂತಂದ್ರೆ ಮುಸ್ಲಿಂ ಬಾಂಧವರು ಆಚರಣೆ ಮಾಡುವಂತಹ ಏನು ಇಸ್ಲಾಂದ ಹಬ್ಬ ಇದೆ ನೋಡ್ರಿ ಸರ್, ಈದ್ ಅನ್ನುವಂತಹ ಹಬ್ಬ. ಆ ಈದದ ಚಂದ್ರ ವರ್ಷಕ್ಕೊಮ್ಮೆ ನೋಡಿ, ಆ ಚಂದ್ರವನ್ನು ನೋಡಿ ಅವರು ಹಬ್ಬವನ್ನ ಆಚರಣೆ ಮಾಡ್ತಾರೆ ಅಂತಂದ್ರೆ ಅಪರೂಪಕ್ಕೆ ಕಾಣ್ತದೆ ಆ ಚಂದ್ರ. ಹೌದಾ. ಸೊ ಆ ದಿನದ ಚಂದ್ರ ಅಪರೂಪಕ್ಕೆ ಕಾಣ್ತದೆ ಅಂತಂದ್ರೆ ಆ ವ್ಯಕ್ತಿ ಕೆಲವೊಮ್ಮೆ ಯಾವಾಗೋ ಒಮ್ಮೆ ಕಂಡನಂತಂದ್ರೆ ಆತನಿಗೆ ಬಳಸುವಂತಹ ಮುಹಾವರಿ ಆಗಿದೆ. ಈದ್ ಕಾ ಚಾಂದ್ ಹೋನಾ ಯಾನಿ ಬಹುತ್ ದಿನೋ ಬಾದ್ ದಿಖಾಯಿ ದೇನಾ. ನೋಡ್ರಿ ಸರ್, ಅದೇ ರೀತಿ ನೋಡ್ರಿ ಸರ್, उड़ती चिड़िया पहचानना मुहावरे का अर्थ बन जाता है मन की बात ताड़ जाना. ಹೌದಾ. ಸೊ ಎಕ್ಸಾಂಪಲ್ ನೋಡ್ರಿ ಸರ್, मैं तुम्हारी चालाकी समझ गया, मैं तो उड़ती चिड़िया पहचान लू. ಹೌದಾ. ಸೊ ನೀವು ಯಾವ ರೀತಿ ಹೇಳ್ತಾ ಇದ್ದೀರಿ ನನಗೆ ಅರ್ಥ ಆಗಿದೆ, ಯಾಕಂತಂದ್ರೆ ನಾನು ಯಾರು ಹೆಂಗಿದ್ದಾರೆ ನಾನು ತಿಳಿದ್ಬಲ್ಲೆ, ನಾನು ನೋಡ್ಬಲ್ಲೆ ಅಂತ ಹೇಳಿ ಯಾರು ಹೇಳ್ತಾರೆ ನೋಡಿ ಸರ್. मैं तुम्हारी चालाकी समझ गया हूँ तो मैं तो उड़ती चिड़िया पहचान लो. ಹೌದಾ. ಉಡ್ತಿ ಚಿಡಿಯಾ ಅಂತ ಹೇಳಿ, ಚಿಡಿಯಾ ಅಂತಂದ್ರೆ ಪಕ್ಷಿ. ಹೌದಾ. ಸೊ ಚಿಡಿಯಾ ಪಕ್ಷಿ ಅಂತಂದ್ರೆ ಹಾರುವಂತ ಪಕ್ಷಿ ಯಾವ ವೇಗದಲ್ಲಿ ಹಾರ್ತಾ ಇದೆ, ಯಾವ ರೀತಿ ಹಾರ್ತಾ ಇದೆ ನನ್ಗೆ ಗೊತ್ತು, ನೀನ್ ನನಗೆ ಕಲ್ಸಬೇಡ, ಈ ರೀತಿಯನ್ನು ಹೇಳ್ತೀವಿ ನೋಡಿ. ಉಡ್ತಿ ಚಿಡಿಯಾ ಪಹಚಾನ ಏನಿ ಮನ್ ಕಿ ಬಾತ್ ತಾಡ್ ಜಾನ ಅಂತಂದ್ರೆ ನಿನ್ನೊಳಗೆ ಏನ್ ನಡೀತಾ ಇದೆ ಅದನ್ನ ನಾನು ಅರ್ಥ ಮಾಡ್ಕೊಂಡೆ ಅಂತಂದ್ರೆ ಅದು ಉಡ್ತಿ ಚಿಡಿಯಾ ಪಹಚಾನ ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ. ಹೌದಾ. ಸೊ ಅರ್ಥ ಆಗ್ತಾ ಇದೆ ತಾನೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಉದಾರ್ ಖಾಯ बैठना यानी हट करना. ಹೌದಾ. ಇದು ಕನ್ಫ್ಯೂಸಿಂಗ್ ಆಗಬಹುದು. ಉದಾರ್ ಖಾಯ बैठना ಅಂದ್ರೆ ಖಾಯ बैठना ಅಂತಂದ್ರೆ ಉದಾರ ಅಂತಂದ್ರೆ ಉದ್ರಿ ತಿಂದು ಕುಂತವನು ಅಂತ ಹೇಳಿ ಮೀನಿಂಗ್ ಅನ್ನು ಕೂಡ ಕೊಡುತ್ತೆ. ಕನ್ನಡದಲ್ಲಿ ನೋಡ್ದೇವ ಅಂತಂದ್ರೆ ಉದಾರ್ ಖಾಯ बैठना ಅಂದ್ರೆ ಹಟ್ ಕರ್ನ ಅಂತಂದ್ರೆ ಅದು ಬೇಕಂದ್ರೆ ಬೇಕು, ಈ ರೀತಿ ನಾವು ವಿಚಾರಧಾರೆಯನ್ನು ಇಟ್ಕೊಳ್ತೀವಿ ನೋಡ್ರಿ, ಅದೇ ರೀ ಸರ್. ಸೊ ಇಲ್ಲಿ ಇದು ಮೀನಿಂಗ್ ಅನ್ನು ಬೇರೆ ಕೊಡ್ತದೆ. ಇಲ್ಲಿ ಉದಾರ್ ಖಾಯೆ ಅನ್ನುವಂಥ ಇದೆ. ಸೊ ಈ ಶಬ್ದವನ್ನು ತೆಗೆದುಕೊಂಡು ತಿನ್ನುವುದು ಅಥವಾ ಬೇರೆ ತಿನ್ನುವಂಥ ಪದಾರ್ಥವನ್ನು ಇಲ್ಲಿ ಯೋಚನೆ ಮಾಡಬೇಡ್ರಿ, ಇದು ಬೇರೆ ಮೀನಿಂಗ್ ಅನ್ನು ಕೊಡುತ್ತೆ. ಉದಾರ್ ಖಾಯೆ बैठना यानी हट करना. तुम उससे बदला लेने का क्या उधार खाए बैठे हो. ಹೌದಾ. ಸೊ तुम उससे बदला लेने का
ಕ್ಯಾ ಉದಾರ್ ಖಾಯ್ ಬೇಟೆ, ಆತನಿಂದ ಶತ್ರುತ್ವವನ್ನು ಅಥವಾ ಆತನಿಂದ ಸೇಡನ್ನು ತೀರಿಸಿಕೊಳ್ಳಲು ಅಂತಾಪರಿ ಯಾಕೆ ಹಠ ಮಾಡ್ಕೊಂಡ್ ಕುಂತಿ ನೀನು, ಹೌದಾ. ಅಂತಾಪರಿ ಹಠ, ಹೌದಾ. ಸೊ ಹಠ ಅಂತಂದ್ರೆ ಕನ್ನಡದಲ್ಲಿ ಕೂಡ ಹಠ ಅಂತ ಬಳಸ್ತೇವೆ, ಹೌದಾ. ಸೊ ಆ ಹಠ, ಉದಾರ ಖಾಯ ಬೇಟ ಅಂತಂದ್ರೆ ಹಠ ಮಾಡಿ ಕುಳಿತುಕೊಳ್ಳುವುದು ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತೆ. ಸೊ ಉದಾರ್ ಖಾಯ बैठना यानी हट करना मुहावरे का अर्थ बन जाता है. ಅದೇ ರೀತಿ ನೋಡಿ ಸರ್, ಉಧೇಡ್ ಬೂನ್ ಮೇ ಪಡ್ನಾ ಅಥವಾ ಉಧೇಡ್ ಬೂನ್ ಮೇ ರಹನಾ ಎರಡೂ ರೀತಿಯಲ್ಲಿ ಕೊಡ್ಬೋದು, ಹೌದಾ. ಸೊ ಉಧೇಡ್ ಬೂನ್ ಮೇ ಪಡ್ನಾ ಅಂತಂದ್ರೂ ಕೂಡ ಸೋಚ್ ವಿಚಾರ ಕರ್ತೆ ರಹನಾ, ಮತ್ತೆ ಉಧೇಡ್ ಬೂನ್ ಮೇ ರಹನಾ ಅಂತಂದ್ರೂ ಕೂಡ ಸೋಚ್ ವಿಚಾರ ಕರ್ತೆ ರಹನಾ ಎರಡೂ ಕೇಳಿದ್ರು ಕೂಡ ಒಂದೇ ಮೀನಿಂಗ್ ಅನ್ನು ಕೊಡುತ್ತೆ. सारा दिन चुपचाप रहता है आजकल न जाने किस उदेड़ बून में पड़ा है, ಹೌದಾ. ಸೊ ಬರ್ರಿ ಇಡೀ ದಿನ ನೋಡ್ರಿ ಸರ್ ಯಾವುದೋ ಒಂದು ವಿಚಾರ ಒಳಗೆ ಮಗ್ನನಾಗಿದ್ದಾನೆ, ಏನು ಯೋಚನೆ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ, ಹೌದಾ. ಸೊ ಉದೇಡ್ ಬೂನ್ ಮೇ ಪಡ್ನಾ ಯಾನಿ ಸೋಚ್ ವಿಚಾರ ಕರ್ತೆ ರೇನಾ, ತಂತಾನೆ ಏನೋ ಒಂದು ಯೋಚನೆಯಲ್ಲಿ ಕುಳಿತುಕೊಳ್ಳೋದು ಅಥವಾ ಆ ಯೋಚನೆಯಲ್ಲಿ ಮಗ್ನನಾಗೋದನ್ನ ಉದೇಡ್ ಬೂನ್ ಮೇ ಪಡ್ನಾ ಅಥವಾ ಉದೇಡ್ ಬೂನ್ ಮೇ ರಹನಾ ಅನ್ನುವಂತಹ ಮುಹಾವರೆಯನ್ನ ಬಳಸ್ತೀವ್ರಿ ಸರ್. ಅದೇ ರೀತಿ ನೋಡಿ ಸರ್, ಉಬಲ್ ಪಡ್ನಾ ಯಾನಿ ಏಕದಮ್ ಗುಸ್ಸಾ ಹೋ ಜಾನ, ಹೌದಾ. ಉಬಲ್ ಪಡ್ನಾ ಅಂತಂದ್ರೆ ಉಬಲ್ನಾ ಅಂತಂದ್ರೆ ಇವಾಗ ಸಡನ್ಲಿ ಇವಾಗ ಗ್ಯಾಸ್ ಫಾಸ್ಟ್ ಮಾಡಿರಿ ಅಂತ ಹೇಳಿರಿ, ಹೌದಾ. ಸೊ ಅದ್ರ ಮೇಲೆ ಅನ್ನವನ್ನು ಇಟ್ಟಿರಿ ಅಂತಂದ್ರೆ ಅದೇನ್ ಮಾಡ್ತದ್ರಿ ಹೊರಗಡೆ ಬಂದ್ಬಿಡ್ತದೆ, ಹೌದಾ. ಸೊ ಫಾರ್ ಎಕ್ಸಾಂಪಲ್ ಹಾಲ್ ಅಂತ ಇಟ್ಟಿರಿ ಅಂತ ಹೇಳಿರಿ, ಹೌದಾ. ಸೊ ಆ ಹಾಲಿಗೆ ಫಾಸ್ಟ್ ಮಾಡಿದ್ರಿ ಅಂತಂದ್ರೆ ಅದು ಹೊರಗಡೆ ಬಂದ್ಬಿಡ್ತದೆ, ಹೌದಾ. ಸೊ ಹೊರಗಡೆ ಬರೋಣ ಉಬಲ್ನಾ ಅಂತಂದ್ರೆ ಒಮ್ಮೆಗೆ ಹೊರಗಡೆ ಬರೋದಂತಂದ್ರೆ ಯಾರೋ ಏನೋ ಅಂದ್ರಂತಂದ್ರೆ ನಮ್ ಸಿಟ್ಟು ಹೆಂಗ್ ಬರ್ತದ್ರಿ ಒಮ್ಮೆಗೆ ಕ್ರೋಧಿತ, ಹೌದಾ. ಎಂತ ಫ್ರೆಶ್ ಮೂಡಲ್ಲಿ ಎಂತಹ ಖುಷಿ ಮೂಡ್ನಲ್ಲಿ ಇದ್ರು ಕೂಡ ಯಾರೋ ಏನಾದ್ರೆ ನಮಗ ಬೇರೆ ಅಥವಾ ಕೆಟ್ಟ ರೂಪದಲ್ಲಿ ಏನೋ ಬೈಗಳು ಅಥವಾ ಮಾತನಂದ್ರೆ ನಾವೇನ್ ಮಾಡ್ತೀವಿ ಸರ್, ಸಡನ್ ಆಗಿ ನಮ್ಗೆ ಏನಂತಂದ್ರೆ ಆ ಫೇಸ್ ಮೇಲೆ ಮುಖದ ಮೇಲೆ ಏನ್ ಬಂದ್ಬಿಡ್ತದ್ರಿ ಸರ್, ಸಿಟ್ಟು ಬಂದ್ಬಿಡ್ತದೆ. ಉಬಲ್ ಪಡ್ನಾ ಯಾನಿ ಏಕದಮ್ ಗುಸ್ಸಾ ಹೋ ಜಾನ, ಹೌದಾ. ಸೊ ಇವಾಗ ನೋಡಿ ಸರ್, ಮಾಸ್ಟರ್ ದಿ ಜರಾಸಿ ಗಲ್ತಿ ಪರ್ ಉಬಲ್ ಪಡ್ತೆ, ಹೌದಾ. ಸೊ ಗುರುಗಳು ಸ್ವಲ್ಪ ಯಾವುದೇ ಒಂದು ತಪ್ಪು ಮಾಡಿದೆ ಅಂತಂದ್ರೆ ವಿದ್ಯಾರ್ಥಿಗಳ ಮೇಲೆ ಅವಾಗಿಂದ ಅವಾಗೆ ಸಿಟ್ಟನ್ನು ತೋಡ್ತಾರೆ ಅಥವಾ ಸಿಟ್ಟನ್ನು ಪಡಿತಾರೆ ಅನ್ನುವಂಥ ಮೀನಿಂಗ್ ಅನ್ನು ಕೊಡ್ತಾರೆ, ಹೌದಾ. ಸೊ ಮಾಸ್ಟರ್ ಜಿ ಜರಾಸಿ ಗಲ್ತಿ ಪರ್ ಉಬಲ್ ಪಡ್ತೆ ಅನ್ನುವಂತಾನೆ ಇದು ವಾಕ್ಯದೊಳಗೆ ಬಳಸ್ತಾ ಇದ್ದೀವಿ, ಹೌದಾ. ಸೊ ಇವಾಗ ಗಮನಿಸ್ತಾ ಹೋಗ್ರಿ, ಪ್ರತಿಯೊಂದು ವಾಕ್ಯದಲ್ಲಿ ನಾವು ಇಂತಹ ಮುಹಾವರೆಗಳನ್ನು ವಾಕ್ಯದ ಒಳಗಡೆ ಒಂದು ಭಾಗವಾಗಿ ಬಳಸ್ಕೊಂಡಿದ್ದೇವೆ, ವಾಕ್ಯವಾಗಿ ಬಳಸ್ಕೊಂಡಿಲ್ಲ ಅಂತಂದ್ರೆ ಮುಹಾವರೆಗಳು ಸ್ವತಂತ್ರವಾದಂತಹ ವಾಕ್ಯಗಳಲ್ಲ, ವಾಕ್ಯಗಳಲ್ಲಿ ಬಳಸುವಂತಹ ವಾಕ್ಯ ಅಂಶಗಳಾಗಿದ್ದಾವೆ ಅನ್ನುವಂಥ ಮೀನಿಂಗ್ ಅನ್ನ ನಾವು ಈ ಮೂಲಕ ತಿಳಿದುಕೊಳ್ಬಹುದು, ಹೌದಾ. ಸೊ ಇಲ್ಲಿ ನೋಡಿ ಸರ್, ಉಲ್ಟಿ ಗಂಗಾ ಬಹನ ಆಲ್ರೆಡಿ ನಿನ್ನೆ ಕ್ಲಾಸ್ ನಲ್ಲಿ ಬಂದಿತ್ತು, ಹೌದಾ. ಮತ್ತೆ ರಿಪೀಟ್ ಆಗಿದೆ. उल्टी गंगा बहाना यानी उल्टा काम करना, ಹೌದಾ. ಸೊ ಹಮಾರೆ ಘರ್ ಮೇ ಆಕರ್ ತುಮ್ ಕುಚ್ ಖರ್ಚ್ ಕರ್ನೆ ಲಗೋ, ಯಹ ತೋ ಉಲ್ಟಿ ಗಂಗಾ ಬಹಾನ ಹೈ, ಹೌದಾ. ಸೊ ಯಾರೋ ಒಂದು ಗೆಸ್ಟ್ ಬಂದ್ರು ನಿಮ್ ಮನೆಗೆ, ಹೌದಾ. ಸೊ ಗೆಸ್ಟ್ ಬಂದ ತಕ್ಷಣ ಅವ್ರೇನ್ ಮಾಡ್ತಾರೆ ಸರ್, ಆ ಗೆಸ್ಟಿಗೆ ನೋಡ್ಕೊಡುವಂಥದ್ದು, ಆತನ ಬಗ್ಗೆ ಕೇರ್ ವಹಿಸುವಂಥದ್ದು ಕೆಲಸ ರೀ ಯಾರ ಮನೆಗೆ ಹೋಗಿದ್ದಾರೆ ಅವ್ರದ್ದು, ಹೌದಾ. ಸೊ ಅವರೇ ಬಂದು ನಿಮ್ಮ ಮನೆಗೆ ಯಾರೋ ಬಂದಿದ್ದಾರೆ, ನಿಮ್ಮ ಮನೆಗೆ ಬಂದು ಅವರೇ ಖರ್ಚ ಮಾಡಿ ನಿಮ್ಗೆ ತಿನ್ಸೋದು ಅಥವಾ ಹೊರಗಡೆ ಟ್ರಿಪ್ ಮಾಡಿಸೋದು, ತಿರುಗಾಡೋದು ಮಾಡಿದ್ರೆ ಅಂತಂದ್ರೆ ಅದು ಉಲ್ಟಾ ಗಂಗಾ ಬಹನ ಅಂತ ಹೇಳಿ ಕರಿತೇವೆ. ಅಂತಂದ್ರೆ ವಿಪರೀತವಾಗಿ ಮಾಡುವುದು ಅಥವಾ ವಿರುದ್ಧವಾಗಿ ಮಾಡುವುದು, ನಾವು ಮಾಡುವಂತ ಕಾರ್ಯವನ್ನೇ ಅವ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ವಿಪರೀತವಾಗಿ ಮಾಡ್ತಾ ಇದ್ದಾರೆ ಅಥವಾ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ. ಉಲ್ಟಿ ಗಂಗಾ ಬಹನ ಯಾನಿ ಉಲ್ಟಾ ಕಾಮ್ ಕರ್ನಾ ಅಂತ ಮೀನಿಂಗ್ ಅನ್ನ ಕೊಡುತ್ತೆ, ಹೌದಾ. ನೆಕ್ಸ್ಟ್ ನೋಡಿ ಸರ್, ಉಲ್ಟಿ ಮಾಲಾ ಫೇರ್ನಾ, ಹೌದಾ. ಉಲ್ಟಿ ಮಾಲಾ ಫೇರ್ನಾ ಯಾನಿ ಅಹಿತ ಸೋಚನಾ ಅಂತಂದ್ರೆ ಒಳ್ಳೆಯದನ್ನ ಯೋಚನೆ ಮಾಡದೆ ಕೆಟ್ಟದನ್ನ ಯೋಚನೆ ಮಾಡೋದು ಅಂತ ಹೇಳಿ ಅರ್ಥನು ಕೊಡುತ್ತೆ, ಹೌದಾ. ಸೊ ಅಪ್ನೆ ಪಡೋಸಿ ಕೆ ನಾಮ್ ಕಿ ಉಲ್ಟಿ ಮಾಲಾ ಫೇರ್ನಾ ಬುರಿ ಬಾತ್ ಹೈ, ಹೌದಾ. ಸೊ ನಮ್ಮ ಏನ್ ಬಾಜುದವ್ರು ಇದ್ದಾರೆ ಅಥವಾ ಆಜು ಬಾಜು ಮನೆಯದವ್ರು ಇದ್ದಾರೋ, ನಮ್ಮ ಪಡೋಸಿಗಳಿದ್ದಾರೋ ಅವ್ರ ಬಗ್ಗೆ ನಾವು ಕೆಟ್ಟದನ್ನ ಯೋಚನೆ ಮಾಡೋದು ಏನಾಗಿದೆ ಸರ್, ತಪ್ಪು ಅಂತಂದ್ರೆ ತಪ್ಪಾಗಿದೆ, ಆ ರೀತಿ ಮಾಡಬಾರ್ದು, ಹೌದಾ. ಸೊ ಉಲ್ಟಿ ಮಾಲಾ ಫೇರ್ನಾ ಯಾನಿ ಅಹಿತ ಸೋಚನಾ ಅಂತಂದ್ರೆ ಕೆಟ್ಟದನ್ನ ಯೋಚನೆ ಮಾಡೋದು ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ, ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, एक घाट का पानी पीना यानी एकता और सहनशीलता होना, एकता और सहनशीलता। राजा भोज के समय में बकरी और शेर एक घाट का पानी पीते थे. ಭೋಜ ರಾಜನ ಕಾಲದೊಳಗ ಅಥವಾ ಸಮಯದೊಳಗ ಕುರಿ ಮತ್ತು ಸಿಂಹ, ಶೇರ್ ಅಂತಂದ್ರೆ ಸಿಂಹ, ಹೌದಾ. ಸೊ ಶೇರ್ ಅಂತಂದ್ರೆ ಸಿಂಹ, ಬಕ್ರಿ ಅಂತಂದ್ರೆ ಕುರಿ, ಹೌದಾ. ಸೊ ಕುರಿ ಮತ್ತು
ಸಿಂಹ ಒಂದೇ ತಟದಲ್ಲಿ ನೀರನ್ನು ಕುಡಿತಾ ಇದ್ವು ಅಂತಂದ್ರೆ ಅಷ್ಟು ಏಕತೆ, ಹೌದಾ. ಏಕ ಘಾಟಕ ಪಾನಿ ಪೀನಾ ಯಾನಿ ಏಕತಾ और ಸಹನಶೀಲತಾ, ಹೌದಾ. ಅಂತಂದ್ರೆ ಹೇಳ್ತಾರೆ ಅಂತಂದ್ರೆ ಇತಿಹಾಸಕಾರರು ಕೂಡ ಬರೀತಾರೆ ಅಂತಂದ್ರೆ ರಾಜ ಭೋಜನ ಕಾಲದೊಳಗ ಯಾವ ರೀ ಸರ ಕುರಿ ಮತ್ತು ತೋಳಗಳು ಒಂದೇ ಸ್ಥಳದಲ್ಲಿ ಅಥವಾ ಒಂದೇ ಜಾಗದೊಳಗ ನೀರನ್ನು ಕುಡಿತಾ ಇದ್ವು. ಇಲ್ಲೇನ್ ಬಳಸಿದ್ದಾರೆ ಸರ್, ರಾಜ ಭೋಜ್ ಕೆ ಸಮಯ ಮೇ बकरी और शेर एक घाट का पानी पीते थे, ಹೌದಾ. ಏಕ ಘಾಟಕ ಪಾನಿ ಪೀನ ಏನಿ ಒಂದೇ ಸ್ಥಳದಲ್ಲಿ ಅಂತಂದ್ರೆ ಸಿಂಹ ಅನ್ನುವಂಥದ್ದು ಕುರಿಯನ್ನು ತಿನ್ನುವಂತಹ ಪ್ರಾಣಿಯಾಗಿದೆ ಅಂತಂದ್ರೆ ಆ ಎರಡೂ ಪ್ರಾಣಿಗಳು ಅಂತಂದ್ರೆ ಹುಲಿ ಮಾಂಸಾಹಾರಿ ಪ್ರಾಣಿ ಆಗಿದ್ರು ಕೂಡ ಅವು ಒಂದಕ್ಕೊಂದು ಭಯವಿರ್ಲಾರ್ದೆ ನಿರ್ಭಯವಾಗಿ ಇದ್ದಾವೆ ಅಂತಂದ್ರೆ ಅಷ್ಟು ಪ್ರಮಾಣದಲ್ಲಿ ಏಕತೆ ಇತ್ತು ಅಲ್ಲಿ ಅನ್ನುವಂಥದ್ದನ್ನು ಸೂಚಿಸ್ತದೆ. ಅಂತಂದ್ರೆ ಏಕತಾ ಏಕ ಘಾಟಕ ಪಾನಿ ಯಾನಿ ಏಕತಾ और ಸಹನಶೀಲತಾ. ಏಕತಾ ಅಂದ್ರೆ ಅಂತಂದ್ರೆ ಏಕತೆ ಅಂತ ಹೇಳಿ ಕನ್ನಡದಲ್ಲಿ ಕರಿತೇವೆ, ಹೌದಾ. ಸೊ ಸಹನಶೀಲತಾ ಹೋನ, ಹೌದಾ. ನೆಕ್ಸ್ಟ್ ನೋಡಿ, ಏಡಿ ಚೋಟಿ ಕಾ ಪಸೀನಾ ಏಕ ಕರ್ನಾ, ಇದು ಕೂಡ ನಿನ್ನೆ ಕ್ಲಾಸ್ ನಲ್ಲಿ ಆಗಿತ್ತು, ಹೌದಾ. सो एड़ी चोटी का पसीना एक करना यानी घोर परिश्रम करना, यानी आप सभी लोग क्या कर रहे हैं भाई, अब एड़ी चोटी का पसीना बाहर है क्योंकि थोड़े ही दिन में आपका SCGD परीक्षा होने वाला है, तो इसलिए आप सब लोग क्या कर रहे हैं, एड़ी चोटी का पसीना बहा रहे हो ಅಂತ ಹೇಳಿ ನಾನು ಬಳಸಿದೆ ವಾಕ್ಯದೊಳಗೆ. ಅಂತಂದ್ರೆ ಘೋರ ಪರಿಶ್ರಮವನ್ನು ತಾವು ಮಾಡ್ತಾ ಇದ್ರಿ ಅದಕ್ಕೆ ಸರ ನಿಮ್ಮ ಪರೀಕ್ಷೆಗಾಗಿ, ಹೌದಾ. ಸೊ ಲड़के के लिए वर की तलाश में पंडित जी ने एड़ी चोटी का पसीना एक कर दिया, ಹೌದಾ. ಸೊ ಹುಡುಗನಿಗಾಗಿ ಮದುಮಗಳನ್ನು ಹುಡುಕಲು ಪಂಡಿತರವರು ಏನ್ ಮಾಡಿದ್ರು ಸರ, ಘೋರ ಪರಿಶ್ರಮವನ್ನು ಮಾಡಿದ್ರು. ಅದನ್ನೇ ಏಡಿ ಚೋಟಿ ಕಾ ಪಸೀನಾ ಬಹನ. ಏಡಿ ಚೋಟಿ ಅಂತಂದ್ರೆ, ಏಡಿ ಅಂತಂದ್ರೆ ನಮ್ಮ ಪಾದ ರೀ ಸರ್, ಹೌದಾ. ಸೊ ಆ ಪಾದದಿಂದ ಚೋಟಿ ಅಂತಂದ್ರೆ ನಮ್ಮ ತಲೆಯ ಮೇಲಿನ ಪೂರ್ತಿ ಮೇಲ್ಭಾಗ. ಸೊ ಕೆಳಗಿಂದ ಮೇಲ್ವರೆಗೆ ಏನ್ ಪರಿಶ್ರಮವನ್ನು ಮಾಡ್ತೀವಿ ನೋಡ್ರಿ, ಅದನ್ನೇ ಏಡಿ ಚೋಟಿ ಕಾ ಪಸೀನಾ ಏಕ ಕರ್ನ ಅಂತ ಹೇಳಿ ನಾವು ಕರಿತೀವಿ. ಅದರ ಮೀನಿಂಗ್ಗೆ ಘೋರ ಪರಿಶ್ರಮ ಕರ್ನ ಅಥವಾ ಅತ್ಯಂತ ಪರಿಶ್ರಮ ಕರ್ನ ಅನ್ನುವಂಥದ್ದು ಮೀನಿಂಗ್ ಅನ್ನ ಕೊಡುತ್ತೆ, ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ಸೊ ಕಂದೆ ಸೆ ಕಂದ ಛಿಲ್ನ, ಹೌದಾ. ಕಂದೆ ಸೆ ಕಂದ ಅಂತಂದ್ರೆ ಭುಜ, ಹೌದಾ. ಸೊ ಭುಜದಿಂದ ಭುಜ ಘರ್ಷಿಸುವುದು ಅಂತ ಹೇಳಿ ಅರ್ಥವನ್ನು ಕೊಡುತ್ತೆ, ಹೌದಾ. ಸೊ ಕಂದೆ ಸೆ ಕಂದ ಛಿಲ್ನ ಯಾನಿ ಭಾರಿ ಭೀಡ್ ಹೋನ, ಹೌದಾ. ಬಹಳಷ್ಟು ರಶ್ ಇತ್ತಂತಂದ್ರೆ ಅಲ್ಲಿ ನಾವು ಭಾರಿ ಭೀಡ್ ಹೋನ, ಹೌದಾ, ಬಹಳ ರಶ್ ಅದ ರೀ. ಸೊ ಯಾವುದೋ ಒಂದು ದೇವರ ದರ್ಶನಕ್ಕಾಗಿ ಹೋಗ್ತೀವಿ, ಅವಾಗ ನಿಮ್ದು ಕಂದೆ तो हम किसी देवता के दर्शन करने के लिए गए थे, तब हमारा ಕಂದೆ ಸೆ ಕಂದ ಛಿಲ್ ಗಯಾ ಅಂತ ಹೇಳಿ ಕರಿತೀವಿ, ಹೌದಾ, ಹೇಳ್ತೀವಿ ವಾಕ್ಯದೊಳಗೆ. ಅಂತಂದ್ರೆ ಭಾರಿ ಭೀಡ್ ಇತ್ತು, ಭಾರಿ ಏನ್ರಿ ಸರ್ ಅಲ್ಲಿ ರಶ್ ಇತ್ತು, ಜಂಗೂಡಿ ಇತ್ತು ಅಂತ ಹೇಳಿ ಕರಿತೀವಿ ನೋಡ್ರಿ, ಅದೇ ರೀ ಸರ್, ಹೌದಾ. ಸೊ ಮೇಲೋ ಠೇಲೋ ಮೇ ಯಾತ್ರಿಯೋ ಕೆ ಕಂದೆ ಸೆ ಕಂದ ಛಿಲ್ತಾ, ಹೌದಾ. ಮೇಲಾ ಠೇಲಾ ಯಾನಿ ಅಂತಂದ್ರೆ ಜಾತ್ರೆಯೊಳಗ ಅವೆಲ್ಲ ಯಾತ್ರಿಕರದು ಒಬ್ಬರಿಗೊಬ್ಬರು ಅಂತಂದ್ರೆ ಅಷ್ಟು ರಶ್ ಇಡ್ತವೆ ಅಂತಂದ್ರೆ ಕಂದ ಅಂತಂದ್ರೆ ಭುಜಕ್ಕೆ ಭುಜಗಳು ಸ್ಪರ್ಶಿಸುತ್ತವೆ, ಘರ್ಷಿಸುತ್ತವೆ ಅನ್ನುವಂತಹ ಮೀನಿಂಗ್ ಅನ್ನ ಕೊಡ್ತವೆ. ಯಾನಿ ಕಂದೆ ಸೆ ಕಂದ ಛಿಲ್ನ ಯಾನಿ ಭಾರಿ ಭೀಡ್ ಹೋನ, ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ಅದೇ ರೀತಿ ನೋಡಿ ಸರ್, ಕಚ್ಚಾ ಚಿಟ್ಟ ಖೋಲ್ನಾ ಅಂತ ಹೇಳಿ ಅದ, ಹೌದಾ. ಸೊ ಕಚ್ಚಾ ಚಿಟ್ಟ ಖೋಲ್ನಾ ಯಾನಿ ಸಬ್ ಭೇದ್ ಖೋಲ್ನಾ, ಹೌದಾ. ಸಬ್ ಭೇದ್ ಖೋಲ್ನಾ ಅಂತಂದ್ರೆ ಮೇರಾ ಹಿಸ್ಸಾ, ಎಕ್ಸಾಂಪಲ್ ನೋಡ್ರಿ ಸರ್, ಮೇರಾ ಹಿಸ್ಸಾ ದೇ ದೋ ನಹಿ ತೋ ತುಮಾರಾ ಸಾರಾ ಕಚ್ಚಾ ಚಿಟ್ಟ ಖೋಲ್ ದೂಂಗಾ, ಹೌದಾ. ನನ್ನ ಪಾಲಿಗೆ ಬರೋದನ್ನ ಈಗ ಫಾರ್ ಎಕ್ಸಾಂಪಲ್ ಯಾರೋ ಇಬ್ರು ಕಳ್ಳತನ ಮಾಡಿದ್ದಾರೆ ಅಂತ ತಿಳಿರಿ, ಹೌದಾ. ಯಾರೋ ಇಬ್ರ ನೀವಂತ ತಿಳ್ಕೊಬೇಡ್ರಿ, ಯಾರೋ ಇಬ್ರು ಏನ್ ಮಾಡಿದ್ದಾರೆ ಸರ್, ಕಳ್ಳತನ ಮಾಡಿದ್ದಾರೆ, ಹೌದಾ. ಸೊ ಕಳ್ಳತನ ಮಾಡ್ಕೊಂಡು ಒಬ್ಬ ಏನ್ ಮಾಡಿರ್ತಾನೆ, ಒಬ್ಬನ ಮನದೊಳಗ ಲಾಭವನ್ನು ಅಂತಂದ್ರೆ ಕೆಟ್ಟ ತರದ ಯೋಚನೆ ಬೆಳೆದ್ ಬಿಡ್ತದೆ, ಹೌದಾ. ಸೊ ಎಲ್ಲವೂ ನನಗೆ ಬಂದ್ಬಿಟ್ರೆ ಅಂತಂದ್ರೆ ಹೆಂಗಾಗ್ಬಹುದು, ಏನಂತಂದ್ರೆ ಅತಿ ಆಸೆ ಬಂದ್ಬಿಡ್ತದೆ, ಹೌದಾ. ಸೊ ಆಗ ಏನ್ ಮಾಡ್ತಾನ್ರಿ ಸರ, ಕೊಡಕ್ ಸಿದ್ಧನಾಗಿರೋದಿಲ್ಲ. ಅವಾಗ ಆತನ ಜೊತೆಯಲ್ಲಿ ಇನ್ನೊಬ್ಬ ಇರ್ತಾನ ನೋಡ್ರಿ, ಆತ ಏನ್ ಮಾಡ್ತಾನೆ, ನನ್ನ ಪಾಲಿಗೆ ಬಂದಿದ್ದನ್ನು ನನ್ ಕೊಡು, ಇಲ್ಲಾಂತಂದ್ರೆ ನಾನು ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತೀನಿ, ಈ ಮುಂಚೆ ಎಲ್ಲೆಲ್ಲಿ ಕಳ್ಳತನ ಮಾಡಿವಿ ನಾವು ಎಲ್ಲವನ್ನ ಹೇಳ್ತೀನಿ ಅಂದ್ರೆ ಕಚ್ಚಾ ಚೀಟ ಖೋಲ್ನಾ ಯಾನಿ ಸಬ್ ಭೇದ್ ಖೋಲ್ನಾ. ಭೇದ್ ಅಂತಂದ್ರೆ ರಹಸ್ಯವನ್ನು ಹೇಳುವುದು ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ. ಸೊ ಮೇರಾ ಹಿಸ್ಸಾ ದೇ ದೋ ನಹಿ ತೋ ತುಮಾರಾ ಸಾರಾ ಕಚ್ಚಾ ಚೀಟ ಖೋಲ್ ದುಂಗಾ ಅಂತ ಹೇಳಿ ವಾಕ್ಯದೊಳಗೆ ಬಳಸ್ತೀವಿ, ಹೌದಾ. ಸೊ ಈ ರೀತಿ ನಾವು ಮುಹಾವರೆಗಳನ್ನ ವಾಕ್ಯದೊಳಗ ಬಳಸ್ತೇವೆ. नेक्स्ट अदे रीति नोटी सर, कटे पर नमक छिड़कना, तो भाई सभी लोग यह कार्य करने के लिए अत्यंत प्रसिद्ध है. कटे पर नमक छिड़कने में तो सभी तैयार है, मशहूर है, हौदा. नोड्री
ಕಟೆ ಪರ್ ನಮಕ್ छिड़कना यानी ದುಃಖಿ ಕೋ और ದುಃಖಿ करना ದುಃಖಿ ಇರುವಂತಹ ವ್ಯಕ್ತಿಗೆ ಮತ್ತಷ್ಟು ದುಃಖವನ್ನು ಮಾಡ್ತದ ಹೌದಾ ಹೆಂಗ್ರಿ ಸರ ನಾಳೆ ಇನ್ನೊಂದು ಸ್ವಲ್ಪ ದಿವಸ ಇವತ್ತೇನ್ರಿ 5 ತಾರೀಕು ಹೌದಾ ಸೊ ಇನ್ನೊಂದು 5 ದಿವಸಗಳಲ್ಲಿ ನಿಮ್ಮ SSJD ಪರೀಕ್ಷೆಗಳು ಆರಂಭವಾಗ್ತಾ ಇದಾವೆ ಟೈಮ್ ಇಲ್ಲ ಬರೀ 5 ದಿವಸ ಇನ್ನ 5 ದಿನಗಳಿದ್ದಾವೆ ಕೂಲ್ ಆಗಿ ನೀನು ತಯಾರಿ ಮಾಡು ಅಂತ ಹೇಳೋದು ಬದ್ನು ಬರೀ 5 ದಿನ ಈಗ ನಾವು 5 ದಿನ ಹಿಂಗ್ ನೆನ್ಪ್ ಮಾಡೋದ್ರೊಳಗೆ ಕ್ಷಣ ಚುಟ್ಕಿ ಹೊಡೆಯೋದ್ರೊಳಗೆ ಹೋಗ್ಬಿಡ್ತಾವೆ ಇನ್ನ ಫಾಸ್ಟ್ ತಯಾರಿ ಮಾಡಿ ಇಲ್ಲಾಂದ್ರೆ ನೀವು ಫೇಲ್ ಆಗ್ತೀನಿ ನೋಡಂತಂದ್ರೆ ಮೊದಲೇ ಅಂಜಿದ್ದಾನೆ ಎಕ್ಸಾಮ್ಗಾಗಿ ಮತ್ತಷ್ಟು ಮೇಲಿಂದ ಅಂಜೋದು ಅಂತಂದ್ರೆ ದುಃಖದ ಮೇಲೆ ಇನ್ನಷ್ಟು ದುಃಖಿ ಆಗಿದವನಿಗೆ ಮತ್ತಷ್ಟು ದುಃಖಿ ಮಾಡೋದೇ ಕಟೆ ಪರ್ ನಮಕ್ छिड़कना ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ ಹೌದಾ ಸೊ ವಹ ಉದಾಸ್ बैठा है ऊपर से उसे चिढ़ाते हो कटे पर नमक मत छिड़को ಹೌದಾ ವಹ ಉದಾಸ್ बैठा है ಆತ ಏನ್ರಿ ಸರ ಉದಾಸವಾಗಿ ಕುಂತಿದ್ದಾನೆ ಹೌದಾ ಸೊ ಊಪರ್ ಸೆ ಉಸೆ ಚಿಡಾತೆ ಹೋ ಹೌದಾ ಮತ್ತೆ ನೀನ್ ಅದ್ರ ಮೇಲಿಂದ ಮತ್ತೆ ಆತನಿಗೆ ಏನ್ರಿ ಸರ ದುಃಖಿತ ಮಾಡ್ತಾ ಇದೆಯಾ ಸೊ ಕಟೆ ಪರ್ ನಮಕ್ ಮತ್ छिड़को ಹೌದಾ ಸೊ ಮೊದಲೇ ದುಃಖಿ ಆಗಿದ್ದಾನೆ ಮತ್ತೆ ಆತನಿಗೆ ದುಃಖಿ ಮಾಡಬೇಡ ಅಂತ ಹೇಳಿ ಕೊಡುತ್ತೆ ಹೌದಾ ಸೊ ಸ್ವಲ್ಪ ಏನ್ರಿ ಸರ ತಜುರ್ಮೆ ಮಾಡೋಕೆ ಕಷ್ಟ ಆಗುತ್ತೆ ಯಾಕಂದ್ರೆ ಸಡನ್ ಆಗಿ ಕನ್ನಡದಿಂದ ಹಿಂದಿಯಿಂದ ಮತ್ತೆ ಸಡನ್ ಆಗಿ ಅದಕ್ಕೆ ಹೋಲಿಕೆ ಆಗುವಂತ ಕನ್ನಡ ಶಬ್ದಗಳು ಕೆಲವೊಮ್ಮೆ ಬರಂಗಿಲ್ಲ ಹೌದಾ ಸೊ ತಜುರ್ಮೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗೆ ಅರ್ಥ ಮಾಡ್ಕೊಡ್ರಿ ಹೌದಾ ಅಂದ್ರೆ ಆಕ್ಚುಲ್ ಆಗಿ ಹಿಂದಿನಿಂದ ಹಿಂದಿ ಒಳಗೆ ಹೇಳ್ಬೇಕು ಆದ್ರೆ ನಮ್ಮ ಕರ್ನಾಟಕ ಭಾಗದವರಿಗೆ ಮತ್ತಷ್ಟು ಅರ್ಥವಾಗ್ಲಿ ಹೆಚ್ಚಿಗೆ ತಿಳಿಲಿ ಅನ್ನುವಂತಹ ಭಾವನೆಯಿಂದ ಕನ್ನಡ ಮತ್ತೆ ಹಿಂದಿ ಎರಡರಲ್ಲಿ ಎಕ್ಸ್ಪ್ಲೇಷನ್ ಮಾಡೋದನ್ನ ನಾವು ಪ್ರಯತ್ನವನ್ನ ಮಾಡಿದ್ದೀವ್ರಿ ಸರ್ ಹೌದಾ ನೋಡಿ ಸರ್ ಕಮರ್ ಕಸ್ನ यानी तैयार होना क्यों भाई आप सभी लोग कमर कसकर बैठ चुके हो ना यानी ನೀವೆಲ್ಲರೂ ತಯಾರಾಗಿದ್ರಿಲ್ಲ ಎದಕ್ರಿ ಸರ್ ಜಗಳ ಆಡಕಲ್ರಿ ನಿಮ್ಮ ಪರೀಕ್ಷೆ ಬರೆಯೋದಕ್ಕಾಗಿ ಹೌದಾ ಕಮರ್ ಕಸ್ನ यानी ತಯಾರ್ ಹೋನಾ ಹೌದಾ ಸೊ ರೈತರು ಹೆಂಗ್ ಮಾಡ್ತಾರ್ರಿ ಸರ್ ಅದನ್ನ ವೈಟ್ ಟಾವೆಲ್ ಇರ್ತದ ಅದನ್ನ ಹಿಂಗ್ ಟೊಂಕ ಕಟ್ಕೊಂಡು ಸರ ಏನ್ ಮಾಡಿರ್ತಾರೆ ತಯಾರಾಗ್ತಾರೆ ಹೌದಾ ಇವಾಗ ನೋಡ್ರಿ ಸರ್ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಯಾವುದೇ ಕೆಲಸದ ಬಗ್ಗೆ ರೆಡಿ ಆಗುವುದು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತದೆ ಹೌದಾ ಸೊ ತಯಾರಾಗುವುದು ಅಂತ ಮೀನಿಂಗ್ ಅನ್ನು ಕೊಡುತ್ತೆ ಕಮರ್ ಕಸ್ನ यानी तैयार होना एग्जांपल ನೋಡ್ರಿ उन्होंने कमर कस ली और हल चलाने निकल पड़े हौदा और तैयार आदरू हौदा फॉर एग्जांपल हम मेरे पिताजी कमर कस लिए और हल चलाने के लिए निकल पड़े हौदा ಸೊ ಅವ್ರೇನ್ ನಮ್ಮ ತಂದೆಯವ್ರು ಏನಾದ್ರಿ ಸರ್ ತಯಾರಾದ್ರು ಬೇಗ ತಯಾರಾಗಿ ಅವ್ರು ಎಲ್ಲಿಗೆ ಹೋದ್ರಿ ಸರ್ ಅಂತಂದ್ರೆ ಹಲ್ ಚಲಾನ ಏನಂತಂದ್ರೆ ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಅಥವಾ ಗಳೆ ಹೊಡೋದಕ್ಕೆ ಸಿದ್ಧರಾದರು ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ ಹೌದಾ ನೆಕ್ಸ್ಟ್ ಅದೇ ರೀತಿ ನೋಡಿ ಸರ್ ಕಲಂ ಕಾ ಧನಿ ಯಾನಿ ಅಚ್ಚಾ ಲೇಖಕ ಹೌದಾ ಧನಿ ಅಂತಂದ್ರೆ ಅದರ ಬಗ್ಗೆ ಪ್ರಭುತ್ವವನ್ನು ಸಾಧಿಸಿದವರು ಅಂತ ಹೇಳಿ ಇಲ್ಲಿ ಮೀನಿಂಗ್ ಅನ್ನು ಕೊಡುತ್ತೆ ಕಲಂ ಕಾ ಧನಿ ಯಾನಿ ಅಚ್ಚಾ ಲೇಖಕ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ ಸೊ ಸೂರ್ಯಕಾಂತ್ ನಿರಾಲಾ ಅಂತ ಹೇಳಿ ಅದ ಸೂರ್ಯಕಾಂತ್ ತ್ರಿಪಾಠಿ ನಿರಾಲಾ ಜಿ ಭಿ ಕಲಂ ಕೆ ಧನಿ ಥೇ ಹೌದಾ ಸೊ ನಿರಾಲಾ ಭಿ ಕಲಂ ಕೆ ಧನಿ ಥೇ ಅಂತಂದ್ರೆ ಸೂರ್ಯಕಾಂತ್ ತ್ರಿಪಾಠಿ ನಿರಾಲಾಜಿ ಅನ್ನುವಂತಹ ಒಬ್ಬರು ಕವಿಯ ಬಹಳಷ್ಟು ಫೇಮಸ್ ಕವಿ ಅವರು ಏನ್ರಿ ಸರ್ ಕಲಂ ಕೆ ಧನಿ ಅಂತಂದ್ರೆ ಬೇಕಾದಂಗ ಅವರು ತಾವು ರಚನೆ ಮಾಡುವಂತ ಸಾಮರ್ಥ್ಯವನ್ನ ಹೊಂದಿದ್ರು ಸೊ ಆ ಪೆನ್ನಿನ ಮೇಲೆ ಆ ಲೆಕ್ಕಣಿಕೆ ಮೇಲೆ ಅಷ್ಟೊಂದು ಪ್ರಭುತ್ವ ಅವರ ಮೇಲೆ ಅದರ ಮೇಲೆ ಅವರದ್ದು ಪ್ರಭಾವ ಇತ್ತು ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ ಹೌದಾ ನೆಕ್ಸ್ಟ್ ಅದೇ ರೀತಿ ನೋಡಿ ಸರ್ ಕಲೇಜ ಮುಹುಕು ಆನ ಯಾನಿ ದುಃಖ ಹೋನ ಹೌದಾ ಬಹಳಷ್ಟು ದುಃಖ ಹೋನ ಅಂತಂದ್ರೆ ಹೆಂಗ್ರಿ ಸರ್ ಎಷ್ಟು ದುಃಖ ಆಗಿದೆ ಅಂತಂದ್ರೆ ಹೇಳ್ಕೊಳಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ಕಲೇಜ ಮೂಕು ಆನ ಅಂತಂದ್ರೆ ನಮ್ಮ ಹೃದಯವೇ ನಮ್ಮ ಬಾಯಿಗೆ ಬಂದಂಗ ಐತ್ರಿ ಹೌದಾ ಈ ರೀತಿ ಏನ್ ಬಳಸ ನೋಡ್ರಿ ಸರ್ ಸೊ कलेजा मुंह को आना यानी दुख होना सो मरीज की चीकार हौदा मरीज की चित्कार का ध्यान आते ही कलेजा मुंह को आता है हौदा ಸೊ ಕೆಲವೊಬ್ಬರಿಗೆ ಬಹಳಷ್ಟು ಗಾಯ ಆಗಿರ್ತದೆ ಪೆಟ್ಟು ಬಡ್ದಿರ್ತದೆ ಅವ್ರ ಚೀರಾಟ ನರಳಾಟ ಕೇಳಿ ಏನ್ರಿ ಸರ್ ಬಹಳಷ್ಟು ದುಃಖವಾಗ್ತದೆ ಹೌದಾ ಸೊ ಅದನ್ನೇ ಇಲ್ಲಿ ಎಕ್ಸಾಂಪಲ್ ನಲ್ಲಿ ಹೇಳಲಾಗ್ತಾ ಇದೆ ಅದೇ ರೀತಿ ಇಲ್ಲಿ ನೋಡ್ರಿ ಸರ್ कलेजा ठंडा होना यानी मन की शांति मिलना मन को शांति मिलना हौदा मन को शांति मिलना ಅಂತಂದ್ರೆ कलेजा ठंडा होना सो अब पड़ गई भाई आपकी कलेजे में ठंडक आपको तो जो व्यवस्थाएं मांगी थी आपने जो सुविधाएं मांगी थी आपको सभी सुविधाएं दी गई है अब पड़ गई आपकी कलेजे में ठंडक ಈ ರೀತಿ ಅನ್ ಕೇಳ್ತಾರೆ ಅಂತಂದ್ರೆ ನೀವು ಏನೇನ್ ಕೇಳಿದ್ರಿ ಎಲ್ಲವನ್ನ ನಾವು ಕೊಡಿಸಿದ್ವಿ ಇವಾಗ ಅದ್ರ ಶಾಂತರಾಗಿದ್ದೀರಲ್ಲ ಈ ರೀತಿ ಕೇಳ್ತಾರೆ ನೋಡ್ರಿ ಅದೇ ರೀ ಸರ್ कलेजे में ठंडा होना यानी मन को शांति मिलना होगा सो बेटा पास हो गया माँ का कलेजा ठंडा हुआ होगा सो मग ಎಲ್ಲೋ PG-ಯಲ್ಲೋ ಹಾಸ್ಟೆಲ್ನಲ್ಲೋ ಅಥವಾ ಎಲ್ಲೋ ಉದ್ಯೋಗಕ್ಕಾಗಿ ಹೋಗಿದ್ನು ಮರಳಿ ತನ್ನ ಮನೆಗೆ ಬಂತಂದ್ರೆ ಆಕೆ ಅಮ್ಮನಿಗೆ
ಏನ್ರಿ ಸರ್ ಬಹಳಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಆ ಕಲೇಜ ಥಂಡ ಹೋನ ಅಂತಂದ್ರೆ ಅಷ್ಟು ಪ್ರಸನ್ನಳಾದಳು ಅಂತ ಮೀನಿಂಗ್ ಅನ್ನ ಕೊಡುತ್ತೆ ಹೌದಾ. ನೆಕ್ಸ್ಟ್ ಅದೇ ರೀತಿ ನೋಡಿ ಸರ್ ತಾರೆ ಗಿಣ್ಣ ಯಾನಿ ರಾತ್ ಮೇ ನೀಂದ್ ದಾನ ಹೌದಾ. ರಾತ್ರಿ ಪೂರ್ತಿ ಏನ್ರಿ ಸರ್ ಕಣ್ಣು ಬಿಟ್ಕೊಂಡೇ ಇದ್ದಿರ್ತಾರೆ ಹೌದಾ. ಸೊ ಅವ್ರಿಗೆ ನಿದ್ದೆನೇ ಬರೋದಿಲ್ಲ. ಸೊ ಅಂತವರಿಗೆ ತಾರೆ ಗಿಣ್ಣ ಮೈ ತೋ ಭೈ ರಾತ್ ಭರ್ ತಾರೆ ಗಿನ್ತಾ ರಹ ಮುझे ನ ಜಾನೆ ಕ್ಯೂ ನೀಂದ್ ಹಿ ನಹಿ ಆಯಿ ಅಂತ ಹೇಳಿ ಬಳಸ್ತಾರೆ ಹೌದಾ ವಾಕ್ಯದೊಳಗ. ಅಂತಂದ್ರೆ ಉಸ್ ದುಖಿಯಾನೆ ರಾತ್ ತಾರೆ ಗಿಂತೆ ಕಾಟದಿ ಹೌದಾ. ದುಃಖಿಯ ಅಂತಂದ್ರೆ ದುಃಖಿ ಆಗಿರುವಂತ ವ್ಯಕ್ತಿ ಇಡೀ ರಾತ್ರಿ ಏನ್ರಿ ಸರ ತಾರೆ ಗಿರಣ, ತಾರೆ ಅಂತಂದ್ರೆ ನಕ್ಷತ್ರ ರೀ ಸರ್ ಹೌದಾ. ಸೊ ನಕ್ಷತ್ರ ಎಣಿಸಿನೇ ಕಳೆದನು ಆದ್ರೆ ಆತನಿಗೆ ನಿದ್ದೆ ಬರ್ಲಿಲ್ಲ ಅಂತ ಹೇಳಿ ಅದ. ಆದ್ರೆ ನಂಬಲ್ಲಿ ಸರ ಅದು ನಮಗೆ ಯಾವುದೇ ಸಮಸ್ಯೆ ಇಲ್ರಿ ಸರ, ಅದು ಬೇರೆನೆ ಸಮಸ್ಯೆ ಅದ ರೀ ಸರ. ಅದಕ್ಕೆ ಇಡೀ ರಾತ್ರಿ ನಿದ್ದೆ ಬರಂಗಿಲ್ರಿ ಸರ. ಏನೋ ಇವತ್ತು ಮೆಸೇಜ್ ಬಂದಿಲ್ರಿ ಸರ, ಅದಕ್ಕೆ ರೀ ಸರ ನಿದ್ದಿನೇ ಬಂದಿಲ್ರಿ ಸರ, ಇಡೀ ರಾತ್ರಿ ಹಂಗೆ ಕಳೆದ ರೀ ಸರ್. ಇಂತಹ ಫೀಲಿಂಗ್ ಒಳಗಿರ್ತಾರೆ. ಅಂತಹ ಫೀಲಿಂಗ್ ನಿಂದ ಹೊರಗೆ ಬರ್ರಿ ಸರ. ಜಗತ್ತು ಬಹಳ ದೊಡ್ಡದಿದೆ, ಕಲಿಯುವಂಥದ್ದು ಬಹಳಷ್ಟು ಇದೆ, ಬಹಳಷ್ಟು ನೋಟಿಫಿಕೇಶನ್ ಆಗ್ತವೆ, ಬಹಳಷ್ಟು ಏನೆಲ್ಲ ಆಗ್ತಾ ಇದಾವೆ. ಆ ಮೋಹದಿಂದ ಹೊರಗಡೆ ಬರ್ರಿ. ಆ ಮೋಹದಿಂದ ಹೊರಗೆ ಬಂದು ಹೊಸ ಜಗತ್ತನ್ನ ಕಾಣ್ರಿ. ಯಾಕಂದ್ರೆ ಜಗತ್ತು ಬಹಳಷ್ಟು ವಿಶಾಲವಾಗಿದೆ. ಆ ವಿಶಾಲವಾಗಿರುವಂತಹ ಜಗತ್ತನ್ನ ಆನಂದಿಸಬೇಕು. ಅದೇ ನಮ್ಮ ಮೊದಲ ಧರ್ಮವಾಗುತ್ತದೆ ನೋಡ್ರಿ ಸರ್. ನೆಕ್ಸ್ಟ್ 3-5 करना ಹೌದಾ. 3-5 करना यानी ಟಾಲ್ ಮಟೋಲ್ ಕರ್ನಾ ಹೌದಾ. ಟಾಲ್ ಮಟೋಲ್ ಕರ್ನಾ ಯಾನಿ 3-5 करना ಅಂತಂದ್ರೆ ದೇರಿ ಮಾಡುವುದು ಅಂತ ಹೇಳಿ ಮೀನಿಂಗ್. ಅಂತಂದ್ರೆ ಲೇಟ್ ಮಾಡುವುದು, ಯಾವುದೋ ಒಂದು ಕಾರ್ಯವನ್ನ ಲೇಟ್ ಮಾಡುವುದು ಹೌದಾ. ಸೊ ಆ ಸಮಯ ಯಾವ ಸಮಯಕ್ಕೆ ಯಾವ ಕೆಲಸ ಆಗ್ಬೇಕೋ ಆ ಸಮಯಕ್ಕೆ ಆಗೋದಿಲ್ಲ ಆ ಕೆಲಸ ಅಂತಂದ್ರೆ ಏನ್ ಲೇಟ್ ಮಾಡ್ತೀವಲ್ಲ ಆ ಕೆಲಸವನ್ನ, ಅದೇ 3-5 करना. 3-5 ಎಷ್ಟ್ರಿ ಸರ್ 3 ಮತ್ತು 5 ಎಷ್ಟ್ರಿ 8 ದಿನ ಹೌದಾ. ಸೊ 3-2 ದಿನಗಳಲ್ಲಿ ಮುಗಿಯುವಂತ ಕೆಲಸವನ್ನ 8ನೇ ದಿವಸ ಬೈಯೋದು ಹೌದಾ. ಸೊ ಅದನ್ನೇ 3-5 करना यानी ಟಾಲ್ ಮಟೋಲ್ ಕರ್ನಾ ಹೌದಾ. ಸೊ ಎಕ್ಸಾಂಪಲ್ ನೋಡಿ ಸರ್, ಯಹ ಕಾಮ್ ಆಜ್ ಹಿ ಹೋ ಜಾನಾ ಚಾಹಿಯೆ 3-5 ನಹ ಕರ್ನಾ ಹೌದಾ. ಈ ಕೆಲಸ ಇವತ್ತೇ ಆಗ್ಬೇಕು. ಇವತ್ತು ಹೇಳ್ತಾ ಇದ್ದೀನಿ ಮುಹಾವರೆಗಳನ್ನ ಇವತ್ತೇ ಬರ್ಕೋಬೇಕು, ನೀವು ಇವತ್ತೇ ಸ್ಟಡಿಯನ್ನು ಮಾಡ್ಕೋಬೇಕು. ಅದನ್ನ 3-5 ನಾಳೆಗೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳ್ಬಾರ್ದು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡ್ತದೆ ಹೌದಾ. ಯಹ ಕಾಮ್ ಆಜ್ ಹಿ ಹೋ ಜಾನಾ ಯಾನಿ 3-5 ನ ಕರ್ನಾ ಹೌದಾ. ಮತ್ತೆ ಮುಂದುವರಿಸಬಾರ್ದು, ಮತ್ ನಾಳೆ ಮಾಡೋಣ ಮುಂಜಾನೆ ಮಾಡೋಣ ಅಂತ ಹೇಳ್ಬಾರ್ದು ಹೌದಾ. ಸೊ ಕಬೀರ್ ದಾಸರು ಒಂದು ಮುಹಾವರೆ ಹೇಳ್ತಾರೆ ಸರ್, ಕಾಲ್ ಕರೆ ಸೋ ಆಜ್ ಕರ್, ಆಜ್ ಕರೆ ಸೋ ಅಬ್ ಕರ್ ಹೌದಾ. ಕಾಲ್ ಕರೆ ಸೋ ಆಜ್, ಆಜ್ ಕರೆ ಸೋ ಅಬ್, ಪಲ್ ಮೇ ಪರ್ಲೈ ಹೋವೆಗೋ ಬಹುರಿ ಕರೆಗ ಕಬ್ ಅಂತ ಹೇಳಿ ಹೇಳ್ತಾರೆ ಕಬೀರ್ ದಾಸರು ತಮ್ಮ ದೋಹೆ ಒಳಗ ಹೌದಾ. ಸೊ ನಾಳೆ ಮಾಡೋದನ್ನ ಇವತ್ ಮಾಡೋದನ್ನ ನಾಳೆ ಮಾಡ್ತೀನಿ, ನಾಳೆ ಮಾಡೋದನ್ನ ಮಾಡ್ತೀನಿ ಅಂತಂದ್ರೆ ಇವಾಗಿನ ಸಮಯ ನಷ್ಟ ಆಗ್ತಾ ಇದೆ ಅಲ್ಲ. ಅದಕ್ಕೆ ಏನು ಅಂತಂತಂದ್ರೆ ಕಾಲ್ ಕರೆ ಸೋ ಆಜ್ ಕರ್, ಆಜ್ ಕರೆ ಸೋ ಅಬ್, ಪಲ್ಮೆ ಪರಳೈ ಹೋವೆಗೋ ಬಹುರಿ ಕರೆಗ ಕಬ್ಬ ಅಂತ ಹೇಳಿ ಹೇಳ್ತಾರೆ ಹೌದಾ. ಸೊ ಪಲ್ಮೆ ಪರಳೈ ಹೌದಾ. ಪಲ್ ಅಂತಂದ್ರೆ ಈ ಕ್ಷಣ ಹೌದಾ. ಕ್ಷಣಕ್ಕೂ ಕಳೆತಾ ಹೋಗ್ತಾ ಇದೆ, ಕ್ಷಣ ಕೂಡ ಅಮೂಲ್ಯವಾಗಿದೆ. ಸೊ ಇವಾಗ ಮಾಡೋದನ್ನ ಈಗೇ ಮಾಡು ಹೌದಾ. ಸೊ ಈಗ ಮಾಡೋದನ್ನ ಇವಾಗಲೇ ಆರಂಭ ಮಾಡು. ಮತ್ತೆ ಇವಾಗ ಮಾಡೋದನ್ನ ನಾಳೆ ಮಾಡ್ತೀನಿ, ನಾಳೆ ಮಾಡಿದ ಮುಂದ್ ಮಾಡ್ತೀನಿ ಅಂತಂದ್ರೆ ಯಾವುದೂ ಕೂಡ ಸಾಧ್ಯವಿಲ್ಲ. ಯಾಕಂತಂದ್ರ ಸಮಯ ಯಾವತ್ತೂ ಹಿಂದ್ ಬರೋದಿಲ್ಲ, ಅದು ತನ್ನ ಪಾಡಿಗೆ ಮುಂದೆ ಹೋಗ್ತಾ ಇದೆ. ಸಮಯದ ಜೊತೆಗೆ ನಾವು ನಡೆದುಕೊಳ್ಬೇಕು. ಸಮಯಕ್ಕೆ साथ हमें चलना है ना कि समय के पीछे हौदा. तो समय के पीछे हम चले तो समय हमसे आगे चला जाता है ಹೌದಾ. ಸೊ 3-5 करना यानी ಲೇಟ್ ಮಾಡೋದು ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ನೆಕ್ಸ್ಟ್ ತೇವರ್ ಚಡಾನ ಹೌದಾ. ತೇವರ್ ಚಡಾನ ಯಾನಿ ಗುಸ್ಸಾ ಹೋನ ಹೌದಾ. ತೇವರ್ ಚಡಾನ ಅಂತಂದ್ರೆ ಈ ರೀತಿ. ಸೊ अजीब मिजाज का आदमी है, अब देखो जब देखो तेवर चढ़ाए रखता है ಹೌದಾ. ಸೊ ಅಜೀಬ್ ಮಿಜಾಜ್ ಕಾ ಆದ್ಮಿ ಅಂತಂದ್ರೆ ಆತನ ವ್ಯಕ್ತಿತ್ವನೇ ಬೇರೆ ಅದ ನೋಡ್ರಿ ಸರ್. ಯಾವಾಗ ನೋಡಿದಾಗ ಸಿಟ್ಟಿನೊಳಗೆ ಇರ್ತಾನೆ ಹೌದಾ. ಗುಸ್ಸಾಮೆ ಯಾನಿ ತೇವರ್ ಚಡಾನ ಯಾನಿ, ತೇವರ್ ಚಡಾನ ಅಂತಂದ್ರೆ ಈ ತರ ಹುಬ್ಬುಗಳು ಮೇಲ್ ಮಾಡೇ ಇರೋದು ಹೌದಾ. ತೇವರ್ ಚಡಾನ ಯಾನಿ ಗುಸ್ಸಾ ಹೋನ ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತೆ ಹೌದಾ. ಅದೇ ರೀತಿ ಇಲ್ಲಿ ನೋಡ್ರಿ ಸರ್, ಥೂಕ್ ಕರ್ ಚಾಟ್ನ ಹೌದಾ, ವಚನ್ ಸೆ ಫಿರ್ನ ಹೌದಾ. ಸೊ ಏನೋ ಒಂದು ಭಾಷೆಯನ್ನು ಕೊಟ್ಟಿರ್ತೀವಿ ನಾವು, ಆ ಭಾಷೆಯನ್ನು ನಾವು ಪೂರ್ಣ ಮಾಡಂಗಿಲ್ಲ ಹೌದಾ. ಸೊ ಮೊನ್ನೆ ನ್ಯೂ ಇಯರ್ ಹೋಯ್ತ್ರಿ. ಆ ನ್ಯೂ ಇಯರ್ ರಾತ್ರಿ ತಾವೆಲ್ಲರೂ ಕೆಲವೊಬ್ರು ಏನ್ ಮಾಡಿದ್ರು ಸರ್, ಇವಾಗ ನಾನು ಪ್ರಮಾಣ ಮಾಡಿ ಹೇಳ್ತೇನೆ, ಈ ವರ್ಷ ನಾನು ಬದಲಾಗ್ತೇನೆ, ಈ ವರ್ಷ ನಾನು ಯಾರ ತಂಟೆಗೆ ಹೋಗೋದಿಲ್ಲ ಹೌದಾ, ಈ ವರ್ಷ ನಾನು ಯಾರಿಗ ಜೊತೆ ಮೆಸೇಜ್ ಮಾಡೋದಿಲ್ಲ, ಈ ವರ್ಷ ನಾನು ಸಂಪೂರ್ಣವಾಗಿ ಬದಲಾವಣೆ ಹೊಂದುತ್ತೀನಿ ಅಂತ ಹೇಳೋದು. ಮತ್ತೆ ಆ ವಚನವನ್ನು ಕೊಟ್ಟಿರುವಂತ ವಚನ ಮುರಿಯೋದು, ಅದೇ ಕೆಲಸವನ್ನು ಮಾಡೋದು. ಯಾನಿ ವಚನ್ ಸೆ ಫಿರ್ನಾ ಹೌದಾ. ವಚನ ಕೊಟ್ಟು ಆ ವಚನವನ್ನು ಪಾಲನೆ ಮಾಡದೇ ಇರೋದನ್ನ ನಾವು ತೂಕಕರ್ ಚಾಟ್ನ ಹೌದಾ, ಊಡಿ ಮತ್ತೆ ನೆಕ್ಕುವುದು ಅಂತ ಹೇಳಿ ಅರ್ಥವನ್ನು ಕೊಡುತ್ತೆ ಹೌದಾ. ಸೊ ಕಭಿ ತೋ ಅಪ್ನಿ ಜಬಾನ್ ಪೂರಿ ಕಿಯಾ ಕರೋ, ಸದಾ ದೇಖಾ ಹೈ ಕಿ
ತುಮ್ ಥೂಕ್ ಕರ್ ಚಾಟ್ ಲೇತೆ. ಹೌದಾ, ಯಾವಾಗಾದ್ರೂ ನೀನು ಕೊಟ್ಟಿರುವಂತಹ ಮಾತನ್ನ ಉಳಿಸ್ಕೊಳ್ಳಲು ಪ್ರಯತ್ನ ಮಾಡು. ಯಾವಾಗ ನೋಡಿದಾಗ ಮತ್ತೆ ಮತ್ತೆ ಆ ನಿಮ್ಮ ಕೊಟ್ಟಿರುವಂತಹ ಮಾತನ್ನ ಮುರಿತಿಯಲ್ಲ, ಕೊಟ್ಟಿರುವಂತಹ ಭಾಷೆಯನ್ನ ಮುರಿತಿಯಲ್ಲ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡ್ತಾ. ಯಾನಿ ಥೂಕ್ ಕರ್ ಚಾಟ್ನ ಯಾನಿ ವಚನ್ ಸೆ ಫಿರ್ನಾ, ಯಾನಿ ವಚನ್ ನ ಪಾಲನ್ ಕರ್ನಾ ಅಂತ ಹೇಳಿ ಮೀನಿಂಗ್ ಕೂಡ ಆಗ್ತದೆ. ವಚನ್ ನ ಪಾಲನ್ ಕರ್ನಾ ಅಂತ ಕೂಡ ಆಪ್ಷನ್ ಅಲ್ಲಿ ಬಂದಂತೂ ಕೂಡ ನೀವು ಸರಿಯಾದದನ್ನೇ ಅಲ್ಲಿ ಓದಿ ಹಾಕ್ಬೇಕಾಗುತ್ತೆ. ಹೌದಾ, ನೆಕ್ಸ್ಟ್ ನೋಡ್ರಿ ಸರ್, ದಮಡಿಕೆ ತೀನ್ ಹೋನ ಯಾನಿ ಸಸ್ತೆ ಹೋನ. ಹೌದಾ, ಸೊ ಬಹಳಷ್ಟು ಒಂದು ವಸ್ತು ಅತ್ಯಂತ ಕಡಿಮೆ ರೇಟ್ ನಲ್ಲಿ ಮಾರಾಟವಾಗ್ತಾ ಇದೆ ಅಂತಂದ್ರೆ ದಮಡಿಕೆ ತೀನ್ ಹೋನ. ಹೌದಾ, ದಮಡಿ ಅಂತಂದ್ರೆ ಯಾವ ಒಂದು ಪೈಸೆಯಲ್ಲಿ ಮೂರು ವಸ್ತುಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ. ಹೌದಾ, ಅಂತಂದ್ರೆ ಅತ್ಯಂತ ಏನ್ರಿ ಸರ್ ಚೀಪ್ ಆಗಿರುವಂತ ವಸ್ತುಗಳು. ಹೌದಾ, ವಹ ಜಮಾನ ಗಯ ಜಬ್ ಆಮ್ ದಮಡಿಕೆ ತೀನ್ ಹೋತೈತೆ. ಆ ಕಾಲ ಹೋಯ್ತ್ರಿ ಸರ್, ₹1 ಒಳಗ ₹1 ಒಳಗ 4 3 ಬಾಳೆಹಣ್ಣು, 4 5 ಮಾವಿನ ಹಣ್ಣುಗಳನ್ನ ಕೊಡ್ತಾ ಇದ್ರಲ್ರಿ. ಆ ದಮಡಿ ಅಂತಂದ್ರೆ ಆ ಸಂದರ್ಭ ಹೋಯ್ತ್ರಿ, ಆ ಕಾಲ ಹೋಯ್ತ್ರಿ. ಇವಾಗ ಬಹಳಷ್ಟು ವಸ್ತುಗಳು ಏನ್ರಿ ಸರ ಫಿರೆ ಆಗಿದ್ದಾವೆ. ಹೌದಾ, ಬಹಳಷ್ಟು ಅವುಗಳ ರೇಟ್ ಹೆಚ್ಚಾಗಿದೆ ಅಂತ ಹೇಳಿ ನಾವು ಬಳಸ್ತೀವಿ ನೋಡ್ರಿ. ಅದೇ ದಮಡಿಕೆ ತೀನ್ ಹೋನ ಏನೇ ಸಸ್ತೆ ಹೋನ. ಹೌದಾ, ಸೊ ಬಹಳಷ್ಟು ಚೀಪ್ ಆಗಿದ್ದಾವೆ ವಸ್ತುಗಳು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತಾರೆ. ಹೌದಾ, ನೆಕ್ಸ್ಟ್ ಇನ್ನೊಂದು ನೋಡ್ರಿ ಸರ್, ದಮ್ ಭರ್ನಾ ಯಾನಿ ದಾವಾ ಕರ್ನಾ. ಹೌದಾ, ದಾವಾ ಕರ್ನಾ ನೋಡ್ರಿ, ಇಲ್ಲಿ ಇದನ್ನ ನೋಡಿ ಚೆನ್ನಾಗಿ ತಿಳ್ಕೊಡ್ರಿ. वे जो मित्रता का दम भरते थे वक्त पड़ने पर गायब हो गए. ಹೌದಾ, ದಮ್ ಭರ್ನಾ ಅಂತಂದ್ರೆ ಸುಳ್ಳು ಯಾವುದೋ ಒಂದು ರೀತಿ ನಿಮ್ಗೆ ಭರವಸೆಯನ್ನು ಕೊಡೋದು. ಹೌದಾ, ಸೊ ದಾವಾ ಕರ್ನಾ, ಮೈ ದಾವಾ ಕರ್ತಾ ಹೂಂ ಕಿ ಹೇಳ್ತಾರಲ್ಲ ನಿಮ್ ಫ್ರೆಂಡ್ಸ್ಗಳು ನಿಮ್ಗೆ, ಮೈ ದಾವಾ ಕರ್ತಾ ಹೂಂ ಕಿ आप पर जो भी समस्याएं आए, मुसीबतें आए, उस समस्याओं में मुसीबतों में सबसे पहले मैं आपके पीछे रहूंगा ಅಂತ ಹೇಳಿ ಹೇಳ್ತಾರೆ. ಹೌದಾ, ಈ ರೀತಿ ನಿಮ್ಗೆ ದಾವೆ ಮಾಡ್ತಾರೆ. ಹೌದಾ, ನಿಮ್ಗೆ ಮಾತನ್ನು ಕೊಡ್ತಾರೆ. ಆದರೆ ನೈಜವಾಗಿ ಅಂತಹ ಸಂದರ್ಭಗಳು, ಅಂತಹ ಸಮಸ್ಯೆಗಳು ಬಂದಾಗ ಅವ್ರು ಏನ್ ಮಾಡ್ತಾರೆ ಸರ, ನಿಮ್ಮಿಂದ ವಿಮುಖರಾಗ್ತಾರೆ ಅನ್ನೋದನ್ನ ಮೀನಿಂಗ್ ಅನ್ನು ಕೊಡ್ತಾ ಇದೆ. ಹೌದಾ, ಸೊ ದಮ್ ಭರ್ನಾ ಯಾನಿ ದಾವಾ ಕರ್ನಾ. ಹೌದಾ, ಸೊ ಇಲ್ಲಿ ನೋಡ್ರಿ ಸರ್ ಎಕ್ಸಾಂಪಲ್ ನಲ್ಲಿ ವೇ ಜೋ ಮಿತ್ರತಾ ಕಾ ದಮ್ ಭರ್ತೈತೆ. ಹೌದಾ, ಸೊ ನಾವು ನಮ್ ಫ್ರೆಂಡ್ಶಿಪ್ ಏನೇ ಸಮಸ್ಯೆ ಬಂದ್ರೆ ನಾ ಇದ್ದೀನ್ ಭೈ ಅಂತ ಹೇಳ್ತಾರೆ ನೋಡ್ರಿ ಸರ್. ಇವಾಗ ಎಲ್ಲ ಟ್ರೆಂಡ್ ಆಗಿದೆ. ಹೌದಾ, ನಾ ಇದ್ದೀನ್ ಮಚ, ನಾ ಇದ್ದೀನ್ ಭೈ, ನೀ ಏನ್ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿ ಬಳಸೋರು ಸದಾ ಕೈಯನ್ನು ಕೊಡ್ತಾರೆ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ. ಹೌದಾ, ಸೊ ವಕ್ತ್ ಪಡ್ನೆ ಪರ್ ಗಾಯಬ್ ಹೋಗಯ. ಹೌದಾ, ನಾನು ಇದ್ದೀನಿ ಹೇಳಿದವನು ಸಮಸ್ಯೆ ಬಂದಿವೆ ಅಂತಂದ್ರೆ ಏನೋ, ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿರಿ. ನಿಮಗೆ ಸಮಸ್ಯೆ ಬಂದಾಗ ನಿನ್ ಫ್ರೆಂಡ್ ಗೊತ್ತಾಗುತ್ತೆ ಆತನಿಗೆ ಆ ಸಮಸ್ಯೆ ಆಗಿದೆ, ಆದ್ರೂ ಕೂಡ ಆತ ಏನ್ ಮಾಡೋದಿಲ್ರಿ ಸರ್, ನಿಮ್ಗೆ ಸಹಾಯನೂ ಮಾಡೋದಿಲ್ಲ. ಆಮೇಲೆ ಎಲ್ಲಾ ಸಮಸ್ಯೆ ಕ್ಲೋಸ್ ಆದ ನಂತರ ಏನೋ ಭೈ ಏನೋ ಆಗಿತ್ತಂತಲ್ಲ, ಈ ರೀತಿ ಮತ್ತೆ ನಿಮ್ಗೆ ಕೇಳ್ತಾರ ನೋಡಿ ಸರ್. ಅದೇ ರೀ ಸರ್, ದಮ್ ಭರ್ನಾ ಯಾನಿ ದಾವಾ ಕರ್ನಾ. ಹೌದಾ, ಸೊ ಅಂತ ಫ್ರೆಂಡ್ಶಿಪ್ ಅನ್ನ ಇಟ್ಕೊಳ್ಬೇಡ್ರಿ, ಟ್ರೂ ಆಗಿರುವಂತಹ ಫ್ರೆಂಡ್ಶಿಪ್ ಅನ್ನ ಇಟ್ಕೊಡ್ರಿ, ಯಾಕಂತಂದ್ರೆ ಅವ್ರು ಕಾಯ್ತಾರೆ. ಹೌದಾ, ನೆಕ್ಸ್ಟ್ ನೋಡ್ರಿ ಸರ್, ದಾಂತ್ ಖಟ್ಟೆ ಕರ್ನಾ. ಹನಾ, ದಾಂತ್ ಖಟ್ಟೆ ಕರ್ನಾ, ಬುರಿ ತರಹ ಸೆ ಹರಾನಾ, ಚಕ್ಕೆ ಚೂಡಾನ, ಇವೆಲ್ಲ ಮೀನಿಂಗ್ಗಳು, ಮುಹಾವರೆಗಳು ಬೇರೆ ಬೇರೆ. ಹೌದಾ, ಏನ್ರಿ ಸರ್, ಇವಾಗ ಏನ್ ಕೊಟ್ಟಿದ್ದೀನಲ್ಲ ನಾನು, ದಾಂತ್ ಖಟ್ಟೆ ಕರ್ನಾ ಅಂತ ಹೇಳಿ ಸ್ಕ್ರೀನ್ ಮೇಲೆ ಇದೆ. ಹೌದಾ, ಸೊ ಬುರಿ ತರಹ ಸೆ ಹರಾನಾ, ಚಕ್ಕೆ ಚೂಡಾನ, ಈ ರೀತಿ ಮೀನಿಂಗ್ ಅನ್ನು ಕೊಡ್ತಾವೆ ನೋಡ್ರಿ. ಆ ಮುಹಾವರೆಗಳು ಎಲ್ಲವೂ ಒಂದೇ ಅರ್ಥವನ್ನು ಕೊಡ್ತವೆ. ಹೌದಾ, ಸೊ ದಾಂತ್ ಖಟ್ಟೆ ಕರ್ನಾ ಅಂತಂದ್ರೆ ಹಲ್ಲ ಹುಳಿ ಮಾಡುವ ಅಂತ ಹೇಳಿ ಮೀನಿಂಗ್ ದಲ್ಲಿ ಕನ್ನಡ ಅರ್ಥವನ್ನು ಕೊಡುತ್ತೆ. ಹೌದಾ, ಸೊ ದಾಂತ್ ಖಟ್ಟೆ ಕರ್ನಾ ಯಾನಿ ಹರಾದೇನಾ. ಹೌದಾ, ಸೊ ಸೋಲಿಸೋದು, ಸಂಪೂರ್ಣವಾಗಿ ಸೋಲಿಸುವುದು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ. ಸೊ ಬಹಸ್ ಮೇ ಹಮಾರೆ ವಕೀಲ್ ನೆ ಉನ್ಕೆ ವಕೀಲ್ ಕೆ ದಾಂತ್ ಖಟ್ಟೆ ಕರ್ ದಿಯಾ. ಹೌದಾ, ಸೊ ವಾದ ವಿವಾದದಲ್ಲಿ ನಮ್ಮ ವಕೀಲರು, ನಮ್ಮ ಪರವಾಗಿರುವಂತಹ ವಕೀಲರು ನಮ್ಮ ವಿರುದ್ಧಿಯಾಗಿರುವಂತಹ ಅವರ ವಕೀಲಿಗೆ ಏನ್ರಿ ಸರ್ ಸಂಪೂರ್ಣವಾಗಿ ಏನ್ರಿ ಸರ್ ಸೋಲಿಸಿದರು. ಹೌದಾ, ಹರಾದೇನ ಏನೇ ಸೋಲಿಸಿದರು ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತಾರೆ ಸರ್. ನೆಕ್ಸ್ಟ್ ನೋಡಿ ಸರ್, ಢಾಯಿ ಘಡಿ ಕಾ ಆನಾ. ಹೌದಾ, ಢಾಯಿ ಘಡಿ ಕಾ ಯಾನಿ ಅಚಾನಕ್ ಮರ್ ಜಾನ. ಹೌದಾ, ಢಾಯಿ ಘಡಿ ಅಂತಂದ್ರೆ ಢಾಯಿ ಅಂತಂದ್ರೆ 2:15 ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ. ಹೌದಾ, ಸೊ 2 ಢಾಯಿ ಅಂತಂದ್ರೆ ಮೇಲೆ ಅರ್ಧ. ಹೌದಾ, ಸೊ ಢಾಯಿ ಘಡಿ ಕಾ ಆನಾ ಯಾನಿ ಅಚಾನಕ್ ಮರ್ ಜಾನ. ಹೌದಾ, ಹೇಳಲಾರ್ದೆ ಕೇಳಲಾರ್ದೆ ಸಾಯೋದು. ಹೌದಾ, ಎಲ್ಲರೂ ಹೇಳಲಾರ್ದೆ ಕೇಳಲಾರ್ದೆ ಸಾಯ್ತೇವೆ, ಆದ್ರೆ ಏನೋ ಒಂದು ರೋಗದಿಂದ ಸಾಯ್ತೇವೆ ಅಥವಾ ಇನ್ಯಾವುದೋ ಸಮಸ್ಯೆಗಳನ್ನ ಬಂದು ಸಾಯ್ತೇವೆ. ಏನೂ ಸಮಸ್ಯೆ ಇಲ್ರಿ, ನಕ್ಕೋತ್ ಇವಾಗೆ ಚಾ ಕುಡಿತಾ ಇದ್ದೇನ್ರಿ, ಆದ್ರೆ ಮರು ಕ್ಷಣದಲ್ಲಿ ಏನ್ ಬರ್ತದ್ರಿ ಸರ, ಇವಾಗೆ ತೀರು ಹೋದನ್ ಅಂತ ಹೇಳಿ ಏನ್ ಮಾತು ಬರ್ತದೆ, ಏನ್ ಖಬರ್ ಬರ್ತದ ನೋಡ್ರಿ. ಅದೇ ರೀ ಸರ ಢಾಯಿ ಘಡಿ ಕಾ ಆನಾ ಯಾನಿ ಅಚಾನಕ್ ಮರ್ ಜಾನ. ಹೌದಾ, ಸೊ ಮರ್ ಜಾನ್ छूटे
ತುಜೆ ಢಾಯಿ ಘಡಿ ಕಿ ಆಯ್, ಹೌದಾ. ಸೊ ಬಹಳಷ್ಟು ನೀವು ತೊಂದರೆ ಕೊಟ್ರಿ ಅಂತಂದ್ರೆ ನಾಳೆ ನಿಮ್ಮ ಮನೆಯೊಳಗೆ ಹೇಳ್ತಾರೆ ನೋಡಿ ಸರ್, ಮರ್ ಜಾನ್ छूटे ತುಜೆ ಢಾಯಿ ಘಡಿ ಕಿ ಆಯ್, ಹೌದಾ. ಯಾವಾಗ ಸಾಯ್ತಿ, ನಿನಗ್ ಬರಬಾರ್ದ ಸಾವು ಅಂತಂತ ಒಳ್ಳೆ ಜನರಿಗೆ ಎತ್ಕೊಂಡು ಹೋಯ್ತಾ ಇದ್ದಾನೆ ದೇವ್ರು. ಈ ರೀತಿ ಏನ್ ಬಳಸ್ತಾರ ನೋಡ್ರಿ ವಾಕ್ಯ. ಢಾಯಿ ಘಡಿ ಕಾನಾಯನಿ ಅಚಾನಕ್ ಮರ್ಜ, ನಿನ್ ಸತ್ತೋಗ್ಬೇಕು, ಈ ರೀತಿ ಏನ್ ಬಳಸ್ತಾರ ನೋಡ್ರಿ ವಾಕ್ಯದೊಳಗ. ನೀವು ಸತ್ತೋಗ್ಬೇಡ್ರಿ, ಇನ್ನ ಬದುಕ್ರಿ, ಯಾಕಂತಂದ್ರೆ ದೇಶ ಸೇವೆ ಬಹಳಷ್ಟು ಮಾಡೋದಿದೆ ನಿಮ್ಗೆ. ಅದಕ್ಕಾಗಿ ಸೊ ಈ ರೀತಿ ಮುಹಾವರೆಗಳನ್ನ ನಾವು ನಮ್ಮ ವಾಕ್ಯದ ಒಳಗಡೆ ಬಳಸ್ತೀವಿ ಅಂತಂದ್ರೆ ಆ ವಾಕ್ಯದ ಮುಹಾವರೆ ಅಂತಂದ್ರೆ ಒಂದು ನುಡಿಗಟ್ಟು ಅಂತ ಹೇಳಿ ಮೀನಿಂಗ್ ಕೊಡುತ್ತೆ, ಇನ್ನೊಂದು ಭಾಷಾ ವೈಶಿಷ್ಟ್ಯಗಳು ಅಂತ ಹೇಳಿ ಕೊಡ್ತದ್ರಿ ಮೀನಿಂಗ್, ಹೌದಾ. ಸೊ ಭಾಷೆಯ ವೈಶಿಷ್ಟ್ಯನ ಹೆಚ್ಚಿಗೆ ಮಾಡಲು ಇಂತಹ ಪದಬಂಧಗಳನ್ನ ಅಥವಾ ಮುಹಾವರೆಗಳನ್ನ ನಾವು ವಾಕ್ಯ ಒಳಗ ವಾಕ್ಯ ಅಂಶವಾಗಿ ನಾವು ಬಳಸ್ಕೊಳ್ತೇವ್ರಿ ಸರ್, ಹೌದಾ. ನೆಕ್ಸ್ಟ್ ನೋಡಿ ಸರ್, ತಕ್ಕಾ ಉಲಟನಾ ಅಂತ ಹೇಳಿ, ಹೌದಾ. ತಕ್ಕಾ ಉಲಟನಾ ಯಾನಿ ಸರ್ಕಾರ ಬದಲ್ನಾ, ಹೌದಾ. सो पहले की सरकार हम पर अच्छी तरह से ध्यान न देने पर जनता ने तक्का उलट दी, ಹೌದಾ. ತಕ್ಕ ಉಲ್ಲಟ್ ದಿ ಅಂತಂದ್ರೆ ಸರ್ಕಾರವನ್ನ ಚೇಂಜ್ ಮಾಡ್ತು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ, ಹೌದಾ. ಸೊ ಏಕ ಫೌಜಿ ಜನರಲ್ ನೆ ಉಸ್ ದೇಶ ಕಾ ತಕ್ಕಾ ಉಲ್ಲಟ್ ದಿಯಾ, ಹೌದಾ. ಸೊ ಒಬ್ಬ ದೇಶದ ಸೈನಿಕ ಅಥವಾ ಜವಾನ ಆತ ಏನ್ ಮಾಡ್ತಾನ್ರಿ ಸರ, ಒಬ್ನೇ ವೀರಾವೇಶದಿಂದ ಹೋರಾಡಿ ಆತ ಏನ್ ಮಾಡಿದಾನೆ ಸರ, ಅದನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡ್ಬಿಟ್ನು, ವಿರೋಧಿಗಳನ್ನು ಸೋಲಿಸಿ ಸಂಪೂರ್ಣವಾದಂಥ ದೇಶದ ನಕ್ಷೆಯನ್ನೇ ಬದಲಾವಣೆ ಮಾಡ್ಬಿಟ್ನು ಅನ್ನುವಂಥ ಮೀನಿಂಗ್ ಏನು ಕೊಡ್ತದೆ ನೋಡ್ರಿ ಸರ್. ಅಂತಹ ಮುಹಾವರೆಗಳನ್ನು ನಾವು ತಕ್ಕಾ ಉಲ್ಟಾ ಕರ್ನಯನೇ ಸರ್ಕಾರ ಬದಲ್ನಾ ಅನ್ನುವಂಥ ಮೀನಿಂಗ್ ಅನ್ನು ಕೊಡ್ತದೆ. ಅಂತಂದ್ರೆ ತಕ್ಕಾ ಉಲಟನ ಅಂತಂದ್ರೆ ಬದಲಾವಣೆ ಮಾಡುವುದು ಅಂತ, ಅಲ್ಲಿ ಸರ್ಕಾರ ಅಂತ ಇದೆ ನೋಡಿ, ಆ ಶಬ್ದದ ಜಾಗದಲ್ಲಿ ಬೇರಾವ ಶಬ್ದ ಕೂಡ ಬರಬಹುದು. ಬದಲ್ನಾ ಅಂತಂದ್ರೆ ಬದಲಾವಣೆ ಮಾಡುವುದು, ತಕ್ಕಾ ಉಲಟನ ಅಂತಂದ್ರೆ ಬದಲಾವಣೆ ಮಾಡುವುದು ಅಂತ ಹೇಳಿ ಅರ್ಥವನ್ನ ಕೊಡುತ್ತೆ, ಹೌದಾ. ಸೊ ಅಲ್ಲಿ ಆಪ್ಷನ್ ಗಳನ್ನ ನೋಡಿ ಮಾಡಿ ನೀವು ಉತ್ತರವನ್ನ ಮಾಡ್ಬೇಕಾಗುತ್ತೆ. नेक्स्ट नोटिस सर, जबान में लगाम न होना, हौदा. जबान क्यों भाई, आपके जबान पर लगाम है कि नहीं, जब देखो तब पक पकाते ही रहते हो ಅಂತ ಈ ರೀತಿ ನಾವು ವಾಕ್ಯಗಳನ್ನು ಬಳಸ್ತೀವಿ ನೋಡ್ರಿ, ಹೌದಾ. ಸೊ ನಿಮ್ ನಾಲಿಗೆ ಮೇಲೆ ಹಿಡಿತ ಇದೆ ಇಲ್ರಿ ಸರ್, ನಿಮ್ಗ ಯಾವಾಗ ಏನ್ ಮಾತಾಡ್ಬೇಕು ಏನ್ ಗೊತ್ತಿಲ್ಲ, ಸುಮ್ನೆ ನಡ್ಬೇಕು ಮಾತಾಡ್ತಿರಲ್ಲ, ಈ ರೀತಿ ನಾವು ಬಳಸ್ತೀವಿ ನೋಡ್ರಿ, ಅದೇ ನೋಡಿ ಇದು ವಾಕ್ಯ, ಹೌದಾ. ಸೊ ಜಬಾನ್ ಮೇ ಲಗಾಮ್ ನ ಹೋನಾ ಯಾನಿ ಬೇ ಮತ್ಲಬ್ ಬೋಲ್ನಾ, ಹೌದಾ. ನಿನ್ ಮಾತಿಗೆ ಅವಶ್ಯಕತೆನೇ ಇಲ್ಲ, ಹೌದಾ. ಸೊ ಆ ಅವಶ್ಯಕತೆ ಇರ್ಲಾರ್ದಂತಹ ಜಾಗದಲ್ಲಿ ನಾವು ಮಾತಾಡ್ತೀವಿ ನೋಡ್ರಿ, ನಡ್ಬರ್ಕ್ ಮಾತಾಡ್ತೀವಿ. ಯಾರೋ ಇಬ್ರು ದೊಡ್ಡವರು ಮಾತಾಡ್ತಾ ಇದ್ದಾರೆ, ಅಂತ ಸಂದರ್ಭದಲ್ಲಿ ನಡುವೆ ನೀವು ಮಾತಾಡೋದು ಅದು ಸರಿಯಲ್ಲ, ಅದನ್ನೇ ನಾವು ಜಬಾನ್ ಮೇ ಲಗಾಮ್ ನ ಹೋನಾ, ಹೌದಾ ಅಂತ ಹೇಳಿ ಕರಿತೇವೆ, ಹೌದಾ. ನೆಕ್ಸ್ಟ್ ಇಲ್ಲಿ ಎಕ್ಸಾಂಪಲ್ ನೋಡಿ ಸರ್, इस तरह की बातें नहीं करनी चाहिए, तुम अपनी जबान में लगाम क्यों नहीं देते, ಹೌದಾ. ಸೊ ಈ ತರ ನೀವು ಮಾತಾಡಬಾರ್ದು, ಹೌದಾ. ನಿಮ್ ನಾಲಿಗೆ ಮೇಲೆ ನೀವು ಯಾಕೆ ಹಿಡಿತ ಸಾಧಿಸ್ಕೊಳ್ಳೋಕೆ ಆಗಂಗಿಲ್ಲ ನಿಮ್ಗೆ ಅಂತ ಈ ರೀತಿಯನ್ನು ಬಳಸ್ತೀವಿ ನೋಡಿ ವಾಕ್ಯಗಳು. ಅಂತಂದ್ರೆ ಮೀನಿಂಗ್ ಇಷ್ಟೇ, ವಾಕ್ಯಗಳ ಒಳಗಡೆ ನಾವು ಏನ್ರಿ ಸರ್ ಮುಹಾವರೆಗಳನ್ನು ಬಳಸ್ತಾ ಇದ್ದೇವೆ, ಮುಹಾವರೆಗಳೇ ಸಂಪೂರ್ಣವಾದಂತಹ ವಾಕ್ಯಗಳು ಆಗಿಲ್ಲ ಅಂತ ಹೇಳಿ ನೀವು ಸ್ಪಷ್ಟವಾಗಿ ತಿಳ್ಕೊಬೇಕು, ಹೌದಾ. ಸೊ ಜಬಾನ್ ಮೇ ಲಗಾಮ್ ನ ಹೋನಾ ಅಂತಂದ್ರೆ ತಿಳ್ಕೊಂಡ್ರಿ ಸರ್, ಬೇ ಮತ್ಲಬ್ ಬೋಲಾ ಜಾನಾ, ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ಜಮೀನ್ ಆಸ್ಮಾನ್ ಕಾ ಫರ್ಕ್, ಹೌದಾ. ಜಮೀನ್ ಆಸ್ಮಾನ್ ಕಾ ಫರ್ಕ್ ಅಂತಂದ್ರೆ ಬಹುತ್ ಭಾರಿ ಅಂತರ, ಹೌದಾ. ಸೊ ಕಹಾ ರಾಜ ಅವ್ರ ಕಹಾ ಗಂಗು ತೇಲಿ ಅಂತ ಹೇಳಿ ಕರಿತೀವಿ, ಹೌದಾ. ಎಲ್ಲಿ ಮಹಾರಾಜ ಎಲ್ಲಿ ಗಂಗು ತೇಲಿ ಇಬ್ಬರು ನಡ್ಬರ್ಕ್ ಎಂತ ಫರ್ಕ್ ಅದ ರೀ, ಅಜಗಜಾಂತರ ವ್ಯತ್ಯಾಸ ಅಂತ ಏನ್ ಕನ್ನಡದೊಳಗೆ ಕರಿತೀವಿ ನೋಡ್ರಿ ಸರ್, ಹೌದಾ. ಸೊ ಕರೆಕ್ಟ್ ಸೂಟೇಬಲ್ ಆಗುವಂತ ಅಜಗಜಾಂತರ, ಹೌದಾ. ಸೊ ಆನೆಗೂ ಮತ್ತು ಇರುವೆಗೂ ಇರುವಂತಹ ವ್ಯತ್ಯಾಸವೇ ಅಜಗಜಾಂತರ ವ್ಯತ್ಯಾಸ ಅಂತ ಕರಿತೀವಿ, ಹೌದಾ. ಎಲ್ಲಿ ಆನೆ ಎಲ್ಲಿ ಸಣ್ಣ ಇರುವೆ, ಈ ಎರಡರ ನಡುವೆ ಎಷ್ಟು ಏನ್ ಗ್ಯಾಪ್ ಇದೆ ನೋಡ್ರಿ, ಅದೇ ರೀತಿ ಸರ್. ಜಮೀನ್ ಆಸ್ಮಾನ್, ಎಲ್ಲೋ ಆಕಾಶ ಇದೆ, ಎಷ್ಟೋ ಕೋಟಿ ಕಿಲೋಮೀಟರ್ ಮೇಲೆ ಕೆಳಗಡೆ ಎಲ್ಲೋ ಭೂಮಿ ಇದೆ, ಎರಡರ ನಡುವೆ ಬಹಳಷ್ಟು ಏನ್ರಿ ಸರ ಅಂತರ ಇದೆ, ಅದನ್ನೇ ಜಮೀನ್ ಆಸ್ಮಾನ್ ಕಾ ಫರ್ಕ್ ಯಾನಿ ಬಹುತ್ ಭಾರಿ ಅಂತರ ಅನ್ನುವಂತಹ ಮೀನಿಂಗ್ ಅನ್ನು ಕೊಡುತ್ತೆ, ಹೌದಾ. ಸೊ ಇಸ್ ಭವನ್ ಔರ್ ಭವನ್ ಮೇ ಜಮೀನ್ ಆಸ್ಮಾನ್ ಕಾ ಫರ್ಕ್ ಹೈ, ಹೌದಾ. ಸೊ ಈ ಭವನ್ ಅಂತಂದ್ರೆ ಮನೆ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ, ಹೌದಾ. ಸೊ ಮನೆಗೂ ಮತ್ತೆ ಅರಮನೆಗೂ ಅಜಗಜಾಂತರ ವ್ಯತ್ಯಾಸವಿದೆ, ಹೌದಾ. ಸೊ ಮನೆ ಕಾಣುವಂತಹ ರೂಪುರೇಷವೇ ಬೇರೆ, ಅರಮನೆ ಕಾಣುವಂತಹ ರೂಪುರೇಷವೇ ಬೇರೆ, ಹೌದಾ. ಆ ಎರಡರ ನಡುವೆ ಎಂತ ಫರ್ಕ್ ಇದೆ ಅಂತಂದ್ರೆ ಸರ್, ಅದು ಜಮೀನ್ ಆಸ್ಮಾನ್ ಕಾ ಫರ್ಕ್ ಇದೆ ಅನ್ನುವಂಥ ಮೀನಿಂಗ್ ಅನ್ನು ನಾವು ಬಳಸ್ತೇವ್ರಿ ಅಲ್ಲಿ, ಹೌದಾ. ಸೊ ಅಂತಹ ಮುಹಾವರೆಗಳನ್ನು ಬಳಸ್ತೇವೆ ಅಂತಂದ್ರೆ ಒಟ್ಟಾರೆ ಇಂಟೆನ್ಷನ್ ಇಷ್ಟೇ, ಒಂದು ವಾಕ್ಯವನ್ನ ಮತ್ತೆ ಲಾಕ್ಷಣಿಕವಾಗಿ ವಿಲಕ್ಷಣವಾಗಿ ಹೇಳುವುದಕ್ಕೆ ನಾವು ಆ ವಾಕ್ಯದ ನಡುವೆ ಏನ್ರಿ ಸರ್ ಮುಹಾವರೆಗಳನ್ನು ಬಳಸ್ತೀವಿ, ಆ ಮುಹಾವರೆಗಳು ಆ ವಾಕ್ಯದ ಅಂಶವನ್ನು ವ್ಯಕ್ತ ಮಾಡ್ತವೆ, ಹೌದಾ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನೋಡಿ ಸರ್, ಜಹರ್ ಉಗಲನ, ಹೌದಾ. ಜಹರ್ ಉಗಲನ ಯಾನಿ ಕಡವಿ ಬಾತೆ ಕಹನ, ಹೌದಾ.
सो क्यों भाई आप आजकल जहर उगलने लगे हो, आपको मीठी बातें करने नहीं आती क्या? ಈ ರೀತಿ ನಾವು ವಾಕ್ಯಗಳ ಬಳಸ್ತೀವಿ ಹೌದಾ. ಸೊ ಯಾಕ್ರಿ ಸರ್ ನೀವು ಇವಾಗೆಲ್ಲ ಬಹಳಷ್ಟು ರಫ್ ಆಗಿ ಮಾತಾಡ್ತಾ ಇದ್ದೀರಿ, ಚೆನ್ನಾಗಿ ಮಾತಾಡೋಕೆ ಬರೋದಿಲ್ವಾ ನಿಮ್ಗೆ? ಈ ರೀತಿ ನೀವು ಬಳಸ್ತೀವಿ ನೋಡ್ರಿ ವಾಕ್ಯದೊಳಗ, ಅದೇ ನೋಡ್ರಿ ಇದು. ಸೊ ಏಕ್ ಉಮ್ಮೀದ್ವಾರ್ ಅಪ್ನೆ ವಿರೋಧಿ ಕೆ ಖಿಲಾಫ್ ಜಹರ್ ಉಗಲ್ತಾ ಹೈ ಹೌದಾ. ಸೊ ಒಬ್ಬ ವ್ಯಕ್ತಿ ತನ್ನ ವಿರೋಧಿಗೆ ಯಾವಾಗ್ಲೂ ಏನ್ರಿ ಸರ ಕಠಿಣದ್ರಿ ಕಡವಿ ಅಂತಂದ್ರೆ ಕಹಿಯಾದಂತ ಮಾತು ಹೌದಾ, ಕಹಿ ಮಾತನ್ನೇ ಆಡ್ತಾನೆ. ತನ್ನ ವಿರೋಧಿ ಆಗಿದ್ದಾನೆ ಹೌದಾ, ಸೊ ತನ್ನ ದುಶ್ಮನ್ ಆಗಿದ್ದಾನೆ, ಆ ದುಶ್ಮನ್ ಜೊತೆ ಯಾವತ್ತಾದ್ರೆ ಆತ ಸಿಹಿಯಾಗಿ ಮಾತಾಡ್ತಾನ್ರಿ? ಮಾತಾಡಂಗಿಲ್ಲ. ಏನ್ ಮಾತಾಡ್ತಾನ್ರಿ ಸರ್? ಕಹಿ ಮಾತುಗಳನ್ನೇ ಆಡ್ತಾನೆ ಹೌದಾ. ಸೊ ಈ ರೀತಿ ಮೀನ್ ಹೌದಾ, ಜಹರ್ ಉಗಲನಾಯನೆ ಕಡವಿ ಬಾತೆ ಕಹನ ಹೌದಾ. ಸೊ ನೆಕ್ಸ್ಟ್ ನೋಡ್ರಿ ಸರ್, ಏಕ್ और एक 11 ಹೋನಾ ಹೌದಾ. ಸರ್ 1 ಮತ್ತು 1 ಪ್ಲಸ್ ಮಾಡಿದೆ ಅಂತ 2 ಆಗ್ತದ್ರಿ. ನಾವು ಚೆನ್ನಾಗಿ ರೀಸನಿಂಗ್ ಕಲ್ತೀವ್ರಿ ಸರ್. ಇಲ್ಲೇನ್ರಿ ಸರ್ 1 1 11 ಆಗ್ತಾವ ಅಂತ ಹೇಳ್ತಾ ಇದ್ರಿ ಸರ್. ಇನ್ನೇ ಏಕ್ और एक 11 ಹೋನಾ ಯಾನಿ ಏಕತಾ ಮೇ ಶಕ್ತಿ ಹೋನಾ ಹೌದಾ. ಸೊ ಒಬ್ರು ಎಲ್ಲಿ ಅದೇನ್ ಹೇಳ್ತಾರೆ ನೋಡ್ರಿ ಸರ್, ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ರಾಶಿ ಅಂತ ಹೇಳಿ ಕನ್ನಡದೊಳಗೆ. ಇದು ಕನ್ನಡದಲ್ಲಿ ಲೋಕೋಕ್ತಿಯ ಹೌದಾ. ಅವು ಕನ್ನಡದಲ್ಲಿ ಬಳಸುವಂತಹ ನುಡಿಗಟ್ಟುಗಳು ಹೌದಾ. ಆ ನುಡಿಗಟ್ಟುಗಳೇ ಹಿಂದಿ ಒಳಗೆ ಈ ರೀತಿ ಪರಿವರ್ತನೆ ಹೊಂದುತ್ತಾ ಇದ್ದಾವೆ. ಏಕ್ और एक 11 ಹೋನಾ ಹೌದಾ. ಏಕ್ और 11 ಹೋನಾ ಅಂತಂದ್ರೆ ಏಕತಾ ಮೇ ಶಕ್ತಿ ಹೋನಾ, ಅಷ್ಟೊಂದು ಶಕ್ತಿ ಇದೆ ಅಂತಂದ್ರೆ ಏಕತೆಯಲ್ಲಿ ಶಕ್ತಿ ಇದೆ, ಏಕತೆ ಒಳಗೆ ಬಲ ಇದೆ ಅಂತ ಹೇಳಿ ಬಳಸ್ತೀವಿ ನೋಡಿ. ಅದೇ ಮುಹಾವರೆ ಇಲ್ಲಿ ಮೀನಿಂಗ್ ಅನ್ನ ಕೊಡ್ತಾ ಇದೆ ಹೌದಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಸರ್, ಏಕ್ ಪಂಥ ದೋ ಕಾಜ್ ಏಕ್ ಪ್ರಯತ್ನ ಮೇ ದೋ ಕಾಮ್ ಹೋನಾ ಹೌದಾ. ಸೊ ನೀವು ಏನು ನೋಡಿ ಸರ್, ಇವಾಗ ನಾನು PSI ಅಥವಾ KS ಅಂತ ಹೇಳಿ ನೀವು ಏನ್ರಿ ಸರ ತಯಾರಿ ಮಾಡ್ತಾ ಇದ್ದೀರಿ ಅಂತ ಹೇಳಿರಿ ಹೌದಾ. ಸೊ ಒಂದು KS ಪರೀಕ್ಷೆಗಾಗಿ ನೀವು ಸಂಪೂರ್ಣವಾಗಿ ತಯಾರಿ ಮಾಡ್ತಾ ಇದ್ದೀರಿ ಅಂತಂದ್ರೆ ಅದರ ಅಂಡರ್ ನಲ್ಲಿ ಬರುವಂತಹ PC ಆಗಿರ್ಬಹುದು, PSI ಆಗಿರ್ಬಹುದು, SD FDA ನೀವೆಲ್ಲವ ಜಾಬ್ ಅನ್ನ ಹೊಡ್ಕೊಳ್ತೀರಿ ಹೌದಾ. ಪ್ರಯತ್ನ ಮಾಡಿದ್ದು ಒಂದಕ್ಕೆ, ಆದ್ರೆ ಫಲ ಸಿಕ್ಕಿದ್ದಕ್ಕೂ 2 3ಕ್ಕೆ ಅಂತಂದ್ರೆ ಏಕ್ ಪಂಥ ದೋ ಕಾಜ್ ಅಂತಂದ್ರೆ ಒಂದೇ ಪ್ರಯತ್ನದಲ್ಲಿ ನಿಮಗೆ 2 ಪ್ರತಿಫಲ ಸಿಗುವುದು ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ ಹೌದಾ. ಏಕ್ ಪಂಥ ದೋ काज यानी एक प्रयत्न में 2 काम होना इस मुहावरे का अर्थ बन जाता है. ಇಲ್ಲಿ ನೋಡಿ ಸರ್, ಜಂಗಲ್ ಮೇ ಮಂಗಲ್ ಕರ್ನಾ ಅಂತ ಹೇಳಿ ಅದ ಹೌದಾ. ಏನ್ರಿ ಸರ್, ಜಂಗಲ್ ಮೇ ಮಂಗಲ್ ಕರ್ನಾ ಯಾನಿ ನಿರ್ಜನ್ ಸ್ಥಾನ ಪರ್ ಖುಷಿ ಮನಾನ ಹೌದಾ. ಸೊ ಜಂಗಲ್ ಅಂತಂದ್ರೆ ಅಲ್ಲಿ ಯಾವುದೇ ಸುವಿಧಾ ಇರಂಗಿಲ್ಲ, ಆ ಸುವಿಧಾ ಇಲ್ಲದಂತಹ ಸ್ಥಳದೊಳಗ ನೀವು ಅಲ್ಲಿ ಖುಷಿಯನ್ನು ಪಡ್ಕೊಂಡು ಬರ್ತೀರಿ ಹೌದಾ. ಸೊ ಅಲ್ಲಿ ನೀವೇನಂತಂದ್ರೆ ಎಂಜಾಯ್ ಮಾಡಿ ಬರ್ತೀರಿ, ಅದನ್ನೇ जंगल में मंगल मनाना यानी निर्जन स्थान पर खुशी मनाना होगा. नेक्स्ट ಇಲ್ಲಿ ನೋಡಿ सर, झंडा गाड़ना यानी विजय पताका फेरना होगा. तो आप सभी भी तैयार होना झंडा गाड़ने के लिए, क्योंकि अभी 10वीं तारीख को आपकी कौन सी भाई SSC GD की परीक्षा है. तो उस परीक्षा में इम्तिहान में अगर आप पास हो गए तो आप अजन्म सिद्ध, आपके जन्म सिद्ध क्या कर लोगे, आप एक झंडा गाड़ दोगे कि मैं भी एक सरकारी नौकर हूं. कहा करे सरकारी नौकर कहने से भी अच्छा है कि मैं एक भारत माता की रक्षा करने वाला एक सेवक हूं ಅಂತ ಹೇಳಿ ನೀವೇನು ಗರ್ವದಿಂದ ಹೇಳ್ಕೋಬಹುದು ಹೌದಾ. ಸೊ झंडा गाड़ने के लिए आपके पास अभी स्मरणीय क्या है भाई, एक अपॉर्चुनिटी है. उस अपॉर्चुनिटी को आपको क्या करना है, अच्छी तरह से यूटिलाइज करना है. तो कैसे करोगे आपके ऊपर निर्भरता है. चलो नेक्स्ट ನೋಡ್ರಿ ಸರ್, ಕಲೇಜಾ ಛಲ್ನಿ ಹೋನಾ ಹೌದಾ. ಛಲ್ನಿ ಅಂತಂದ್ರೆ ಜರಡಿ ಅಂತ ಹೇಳಿ ಕರಿತೀವ್ರಿ ಸರ್ ಕನ್ನಡ ಒಳಗೆ. ಏನ್ರಿ ಸರ, ಜರಡಿ ಅಂತಂದ್ರೆ ಏನ್ರಿ ಸರ, ಸೋಸುವಂತದ್ದು ಹೌದಾ. ನೋಡ್ರಿ ಜರಡಿ, ಕಲೇಜಾ ಛಲ್ನಿ ಹೋನಾ ಅಂತಂದ್ರೆ ತೂತು ಬಿಡೋದು ಹೌದಾ. ಎದೆ ಯಾವ್ದ್ರಿ ಸರ್, ನಮ್ದು ಕರಳು ತೂತಾಗಿದೆ ಅಂತಂದ್ರೆ ಕಡಿ ಜಿದ್ ಬಹಳಷ್ಟು ದುಃಖವಾಗುವುದು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ. ಕಲೇಜಾ ಛಲ್ನಿ ಹೋನಾ ಅಂತಂದ್ರೆ ಬಹಳಷ್ಟು ದುಃಖವಾಗುವುದು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ. ಸೊ ಕಲೇಜಾ ಛಲ್ನಿ ಹೋನಾ ಯಾನಿ ಕಡಿ ಬಾತ್ ಸೆ ಜಿ ದುಃಖನಾ ಹೌದಾ. ಸೊ ಈ ರೀತಿ ಮೀನಿಂಗ್ ಅನ್ನ ಕೊಡುತ್ತೆ ಹೌದಾ. नेक्स्ट ಇಲ್ಲಿ ನೋಡಿ सर, कुएं में बांस डालना होगा. सो बहुत तलाश करना होगा. सो मैंने कुएं में बांस डाला लेकिन मुझे क्या भाई मुर्दे का शरीर मिला ही नहीं ಅಂತ ಹೇಳಿ ವಾಕ್ಯದೊಳಗೆ ಬಳಸ್ತಾರೆ. ಕುಯೆ ಮೇ ಬಾಂಸ್ ಡಾಲ್ನ ಅಂತಂದ್ರೆ ಬಾವಿಯೊಳಗ ಬಹಳಷ್ಟು ನಾವು ಪ್ರಯತ್ನ ಮಾಡ್ತೀವಿ. ಯಾವುದೋ ಒಬ್ಬ ವ್ಯಕ್ತಿ ತೀರ್ ಹೋಗಿದ್ದಾನೆ ಅಂತಂದ್ರೆ ಆತನನ್ನು ಹುಡುಕಾಡಲು ಏನ್ರಿ ಸರ ಒಂದು ಬಾಂಸ್ ಅನ್ನುವಂಥದ್ದಂತ ಬಡ್ಗಿಯನ್ನು ಬಳಸ್ತೀವಲ್ರಿ ದೊಡ್ಡದಾಗಿ ಹೌದಾ. ಸೊ ಆ ಬಿದಿರು ಕಡಿಗೆ ಬಳಸ್ತೀವಿ. ಬಾಂಸ್ ಅಂತಂದ್ರೆ ಬಿದಿರು ಹೌದಾ. ಆ ಬಿದಿರು ಕಡಿಗೆಯನ್ನು ಬಳಸಿದ್ರು ಕೂಡ ಏನು ಪ್ರಯೋಜನ ಇಲ್ಲ ಹೌದಾ, ಆದ್ರೂ ಕೂಡ ಸಿಗಂಗಿಲ್ಲ. ಯಾನಿ ಬಹುತ್ ತಲಾಶ್ ಕರ್ನಾ ಹೌದಾ, ಬಹಳಷ್ಟು ಹುಡುಕಾಡುವುದು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ. ಕುಯೆ ಮೇ ಬಾಸ್ ಡಾಲ್ನಾ ಯಾನಿ ಬಹುತ್ ತಲಾಶ್ ಕರ್ನಾ ಅಂತಂದ್ರೆ ಬಹಳಷ್ಟು ಪ್ರಯತ್ನ ಮಾಡುವುದು, ಬಹಳಷ್ಟು ಹುಡುಕುವುದು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ ರೀ ಸರ್. ನೆಕ್ಸ್ಟ್ ನೋಡಿ ಸರ್, ಕಲಂ ಕಾ ಧನಿ ಆಲ್ರೆಡಿ ಆಗಿದೆ, ಅಚ್ಚಾ ಲೇಖಕ್ ಹೌದಾ.
ಸೊ ಬಹಳಷ್ಟು ಚೆನ್ನಾಗಿ ಯಾರು ಬರೀತಾರೆ, ಯಾರು ಲೇಖಣಿಕೆ ಮೇಲೆ ಹೆಚ್ಚು ಪ್ರಭುತ್ವವನ್ನು ಸಾಧಿಸಿದ್ದಾರೆ ಅವರಿಗೆ ಕಲಂ ಕಾ ಧನಿ. ಸೊ ಮುನ್ಷಿ ಪ್ರೇಮ್ಚಂದ್ ಜಿ ಕಲಂ ಕೆ ಧನಿ ಥೇ ಅಂತ ಹೇಳಿ ಕರಿತೀವಿ, ಹೌದಾ. ಮುನ್ಷಿ ಪ್ರೇಮ್ಚಂದ್ರ ಅವರು ಕೊಡುಗೆ, ಹಿಂದಿಗೆ ಕೊಟ್ಟಿರುವಂತ ಕೊಡುಗೆ ಅಸ್ಮರಣೀಯವಾಗಿದೆ, ಅದ್ಭುತವಾಗಿದೆ, ಹೌದಾ. ಸೊ ಅವರು ಕಲಮದ ಧನಿ ಅಂತಂದ್ರೆ ಕಲಂ ಕೆ ಧನಿ ಥೇ, ವೇ ಕ್ಯಾ ಥೇ ಭೈ, ಕಲಂ ಕೆ ಧನಿ ಥೇ ಅಂತಂದ್ರೆ ಅಷ್ಟೊಂದು ಪ್ರಭುತ್ವವನ್ನು ಸಾಧಿಸಿದರು ಲೇಖಣಿಕೆ ಮೇಲೆ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ, ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ಉಂಗ್ಲಿ ಪರ್ ನಚಾನ, ಹೌದಾ. ಸೊ ಸಂಕೇತ ಪರ್ ಕಾರ್ಯಕರಣ ಇದು ಕೂಡ ಆಗಿದೆ, ಸೊ ರಿಪೀಟ್ ಆಗಿದೆ ಇಲ್ಲಿ, ಹೌದಾ. ಸೊ ಉಂಗ್ಲಿ ಪರ್ ನಚಾನ ಯಾನಿ ಸಂಕೇತ ಪರ್ ಕಾರ್ಯಕರಣ, ಹೌದಾ. ಸಂಕೇತ ಪರ್ ಕಾರ್ಯ ಅಂತಂದ್ರೆ ಅವ್ರು ಯಾವ ರೀತಿ ಹೇಳ್ತಾ ಇದ್ದಾರೆ ಆ ರೀತಿ ನಾವು ಮಾತು ಕೇಳೋದು ಅಂತಂದ್ರೆ ಬೇರೆಯವ್ರ ಮಾತನ್ನು ಕೇಳೋದು ಅಂತ ಹೇಳಿ, ಹೌದಾ. ಸಂಕೇತ ಪರ ಕಾರ್ಯಕರಣ ಅಂತ ಹೇಳಿ ಆಗ್ತದೆ. ಸೊ ಜೀವನದೊಳಗ ಬೇರೆಯವ್ರ ಮಾತಂದ್ರೆ ತಂದೆ ತಾಯಿ ಮಾತನ್ನ ಯಾವುದೇ ಕಾರಣಕ್ಕೆ ನೀವು ನೆಗ್ಲೆಕ್ಟ್ ಮಾಡಬೇಡ್ರಿ. ಬೇರೆದವ್ರ ಮಾತನ್ನು ನೆಗ್ಲೆಕ್ಟ್ ಮಾಡ್ಬೋದು, ಯಾಕಂತಂದ್ರೆ ಇದು ನಿಮ್ಮ ಜೀವನ, ನಿಮಗೆ ಏನ್ ಮಾಡ್ಬೇಕು ಬಿಡ್ಬೇಕು ಅನ್ನೋದು ನಿಮ್ಮ ಸ್ವನಿರ್ಣಯ ಬಹಳಷ್ಟು ಅವಶ್ಯಕತೆ ಇದೆ. ಸೊ ಸಂಕೇತ ಮೇಲೆ ಯಾವತ್ತು संकेत के ऊपर कभी भी आप नाचने के लिए मत जाइए, यानी उंगली पर नाचना आप बंद कर दो, ಈ ರೀತಿ ಬಳಸ್ತೀವಿ ನೋಡ್ರಿ, ಅದು ಮೀನಿಂಗ್ ಆಗುತ್ತೆ, ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, खाक में मिलाना, ಹೌದಾ. खाक में मिलाना नष्ट करना, ಹೌದಾ. तो आपने तो मेरा पैसा खाक में मिला दिया, ಹೌದಾ. ನಿಮ್ ತಂದೆ ನಾಳೆ ಕೇಳ್ಬಹುದು, ಎಲ್ಲೋ PG ಒಳಗ ಹಾಸ್ಟೆಲ್ ಒಳಗ ಎಲ್ಲೋ ಓದ್ತಾ ಇದ್ರಿ, ಹೌದಾ. ಅವ್ರೇನು ಆಶೆ ಆಕಾಂಕ್ಷೆಯನ್ನು ಕಂಡಿದ್ದಾರೆ ಸರ್ ನಿಮಗಾಗಿ, ನನ್ ಮಗ ಓದ್ತಾ ಇದ್ದಾನೆ, ಡಾಕ್ಟರ್ ಓದ್ತಾ ಇದ್ದಾನೆ, ಇಂಜಿನಿಯರ್ ಓದ್ತಾ ಇದ್ದಾನೆ, ಇಲ್ರಿ ಸರ್ ನನ್ನ ಮಗ SSC GD ಓದಿ ದೇಶ ಸೇವೆಯನ್ನು ಮಾಡಕ್ ಹೊಂಟಿದ್ದಾನೆ ಅಂತೇಳಿ ಅದೇನೋ ಕಷ್ಟ ಕಾರ್ಪಣ್ಯಗಳನ್ನು ತೊಟ್ಟರು ಕೂಡ ಅವರು ನಿಮ್ಗಾಗಿ ಅವ್ರೇನ್ರಿ ಸರ್ ವ್ಯಯ ಮಾಡ್ತಾ ಇದ್ದಾರೆ ದುಡ್ಡನ್ನು, ಹೌದಾ. ಸೊ ಅವರ ಆಸೆ ಆಕಾಂಕ್ಷೆಗಳನ್ನ ನೀವೇನ್ ಮಾಡಿಬಿಡ್ತೀರಿ, ಕೆಲವೇ ಕ್ಷಣಗಳಲ್ಲಿ ನಷ್ಟ ಮಾಡ್ತೀರಿ, ಬೇರೆ ಯಾವುದೋ ಒಂದು ಮೋಹದೊಳಗೆ ಸಿಲುಕಿ, ಹೌದಾ. ಸೊ ಖಾಕ್ ಮೇ ಮಿಲಾನ ಏನಿ ಮೇರಾ ಪುತ್ರ ನಾಳೆ ಹೇಳ್ಬಹುದು, ಹೌದಾ. ನಿಮ್ಮ ಈ ಒಂದು ಸಣ್ಣ ದೊಡ್ಡ ಕಾರ್ಯಕ್ಕಾಗಿ, ಹೌದಾ, ಈ ಏನು ಒಂದು ಲಕ್ಷ್ಯ ಬಿಟ್ಟು ಆ ಲಕ್ಷ್ಯದಿಂದ ನೀವೇನು ಹೊರಗೆ ಸಾಗ್ತೀರಲ್ಲ, ಸೊ ಅದನ್ನ ನಿಮ್ಮ ಬೇರೆಯವ್ರು ಮಾತಾಡಬಾರ್ದಲ್ಲ ನಿಮ್ಮ ಬಗ್ಗೆ. ಸೊ ಆಪ್ಕೆ ಬೇಟೆಯನ್ನು ತೋ ಆಪ್ಕೆ ಖಾಕ್ ಮೇ ಮಿಲಾದಿ, ಸಾರಿ ಕಿ ಸಾರಿ ಖಾಕ್ ಮೇ ಮಿಲಾದಿ ಅಂತ ಹೇಳಿ ಹೇಳ್ತಾನೆ. ನಿಮಗೆ ಸಂಪೂರ್ಣವಾಗಿ ನಷ್ಟ ಮಾಡ್ಬಿಟ್ನಲ್ಲ ಅಂತ ಹೇಳಿ ನೀವು ಯಾವತ್ತೂ ಅನ್ಸ್ಕೋಬಾರ್ದು. ನಿಮ್ಮ ತಂದೆ ತಾಯಿಯರಿಗೆ ಗರ್ವ ಪಡುವಂತೆ ನೀವು ದುಡಿಬೇಕ್ರಿ. ದುಡಿಬೇಕಂತಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ದುಡಿಯೋದಂತಂದ್ರೆ ಕಷ್ಟಪಟ್ಟು ಓದುವುದು ಅಂತ ಹೇಳಿ, ಕಷ್ಟಪಟ್ಟು ಓದೋದ್ರಲ್ಲಿ ಇಷ್ಟಪಟ್ಟು ಓದ್ಬೇಕು. ಎಷ್ಟು ಇಷ್ಟಪಟ್ಟು ಓದ್ತೀವಿ ಅಷ್ಟಷ್ಟು ನಮ್ಗೆ ಚೆನ್ನಾಗಿ ಆಗುತ್ತೆ, ನಮ್ಮ ಬಾಳು ಬಂಗಾರವಾಗುತ್ತೆ, ಹೌದಾ. नेक्स्ट नोड्री सर, गिरगिट की तरह रंग बदलना, हौदा. सो गिरगिट की तरह रंग बदलना यानी बार बार बात करना, हौदा. ಗಿರ್ಗಿಟ್ ಅಂತಂದ್ರೆ ನಮ್ಮ ಕನ್ನಡದೊಳಗೆ ನಾವು ಏನಂತೀವಿ ಸರ್, ಊಸರವಳ್ಳಿ ಅಂತ ಕರಿತೀವಿ ನೋಡ್ರಿ ಸರ್. ಯಾವ್ದ್ರಿ ಸರ್, ಊಸರವಳ್ಳಿ, ಹೌದಾ. ಸೊ ಇದು ಊಸರವಳ್ಳಿ ಅನ್ನುವಂತಹ ಪ್ರಾಣಿ ಅಂತಂದ್ರೆ ತನ್ನ ಜೀವಕ್ಕೆ ಅಪಾಯ ಬರ್ತಾ ಇದೆ ಅಂತಂದ್ರೆ ಎಲೆ ಪಕ್ಕದಲ್ಲಿ ಕುಂತಿದಂತ ಎಲೆ ಹಾಗೆ ಹಸಿರಾಗ್ಬಿಡುತ್ತೆ. ಆ ಗಿಡದ ಕಾಂಡ ಮೇಲೆ ಕುಂತಿದಂತಂದ್ರೆ ಅದು ಬೂದಿ ಬಣ್ಣವನ್ನು ಹೊಂದುತ್ತೆ, ಅಂತಂದ್ರೆ ಬಣ್ಣವನ್ನು ಚೇಂಜ್ ಮಾಡುತ್ತೆ, ಹೌದಾ. ಸೊ ಜೀವನದೊಳಗ ಬಹಳಷ್ಟು ನಮ್ಮ ಜೊತೆ ಇರುವಂತ ನಮ್ಮ ಸಹೋದ್ಯೋಗಿ ಮಿತ್ರರಾಗಿರ್ಬಹುದು ಅಥವಾ ಮಿತ್ರರಾಗಿರ್ಬಹುದು, ಅವ್ರೇನ್ರಿ ಸರ್ ಗಿರ್ಗಿಟಿ ತರಹ ರಂಗ್ ಬದಲ್ತೆ, ಹೌದಾ. ಬಾರ್ ಬಾರ್ ಬಾತ್ ಬದಲ್ನ, ಹೌದಾ. ಅದ್ರ ಮೀನಿಂಗೇ ಬಾರ್ ಬಾರ್ ಬಾತ್ ಬದಲ್ನ ಅಂತ ಹೇಳಿ ಕೊಡ್ತಾ ಇದೆ, ಅಂತಂದ್ರೆ ನಿಮ್ಗೆ ಸಹಾಯವನ್ನು ಮಾಡದೆ ನನ್ನಿಂದ ಆಗಂಗಿಲ್ಲ ಅಂತ ಹೇಳಿ ಹೇಳ್ಬಹುದು, ಹೌದಾ. ತಮ್ಮ ನೈಜತ್ವವನ್ನು ತೋರಿಸಬಹುದಲ್ಲಿ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ. ಅಂತಂದ್ರೆ ಗಿರ್ಗಿಟ್ ಕಿ ತರಹ ರಂಗ್ ಬದಲ್ನಾ ಯಾನಿ ಬಾರ್ ಬಾರ್ ಬಾತ್ ಬದಲ್ನಾ ಅಂತ ಮೀನಿಂಗ್ ಅನ್ನ ಕೊಡುತ್ತೆ, ಹೌದಾ. ನೆಕ್ಸ್ಟ್ ಇಲ್ಲಿ ನೋಡಿ ಸರ್, ಗದಡಿ ಕಾ ಕಾಲ, ಹೌದಾ. ಸೊ ಸಾರಿ, ಗದಡಿ ಕಾ ಕಾಲ ಅಲ್ಲ, ಗುದಡಿ ಕಾ ಕಾಲ, ಹೌದಾ. गुदड़ी का लाल, हौदा. काला ला, गुदड़ी का लाल. गुदड़ी का लाल यानी सुविधा ना मिलने पर भी तरक्की करना, हौदा. ಸೊ ನಾಳೆ ಯಾರು ಕಷ್ಟದಿಂದ ಈ ಸ್ಥಾನಕ್ಕೆ ನೀವು ಹೊಂದುತ್ತಾ ಇದ್ದೀರಿ, ಈ ಸ್ಥಾನಕ್ಕೆ ಮುಂದೆ ಬರ್ತಾ ಇದ್ದೀರಿ ಅಂತಂದ್ರೆ ಏನೋ ನಿಮ್ಗೆ ಬಹಳಷ್ಟು ಕಷ್ಟಗಳಿದ್ದಾವೆ, ನಿಮ್ಗೆ ಬೇರೆಯವರಿಗಿರುವಂತಹ ಸಹಾಯಗಳು ಅಥವಾ ಬೇರೆಯವರಿಗೂ ಇರಲಾರ್ದಂಥ ಅವಶ್ಯಕತೆಗಳು ನಿಮ್ಗೆ ಇಲ್ಲ. ಆದರೂ ಕೂಡ ಅಂತಹ ಬಡತನದಿಂದ ನೀವು ಮೇಲ್ಗಡೆ ಬಂದು ನೀವು ಏನೋ ಒಂದು ಸರ್ಕಾರಿ ಹುದ್ದೆಯನ್ನು ಪಡೆದುಕೊಂಡ್ರಿ ಅಂತಂದ್ರೆ ವಹತು ಕೋನ್ಸಾ ಲಾಲ್ ಹೇ ಭೈ, ಗುದಡಿ ಕಾ ಲಾಲ್ ಹೇ, ಹೌದಾ. ಅಂತಂದ್ರೆ ಏನು ಸುವಿಧಾನೇ ಇರ್ಲಿಲ್ಲ ಆತನಿಗೆ, ಯಾವುದೇ ಏನ್ರಿ ಸರ ಸಹಾಯ ಮಾಡುವವರು ಇರ್ಲಿಲ್ಲ ಅಂದ್ರೂ ಕೂಡ ಆ ಕಷ್ಟ ಕಾರ್ಪಣ್ಯಗಳನ್ನು ತಾಳ್ಕೊಂಡು ಆತ ಏನ್ರಿ ಸರ್ ಒಬ್ಬ ಮಹಾನ್ ವ್ಯಕ್ತಿ ಆಗಿದ್ದಾನೆ. ಅಂತಂದ್ರೆ ಗುದಡಿ ಕಾಲ ಅಂತಂದ್ರೆ ಯಾವುದೇ ಏನ್ರಿ ಸರ್ ಸುವಿಧಾಗಳು ಇಲ್ಲ ರೀ ಸರ್, ಯಾವುದೇ ಅವಕಾಶಗಳು ಅಂತಂದ್ರೆ ಯಾವುದೇ ಆತನಿಗೆ ಫೆಸಿಲಿಟೀಸ್ ಇಲ್ಲ. ಸುವಿಧಾ ಅಂತಂದ್ರೆ ಫೆಸಿಲಿಟೀಸ್, ಹೌದಾ. ಸೊ ಆ ಫೆಸಿಲಿಟೀಸ್ ಇರ್ಲಾರದೆ ಮನುಷ್ಯನ್ ಬೆಳೀತಾ ನೋಡ್ರಿ, ಅದನ್ನೇ ಗುದಡಿ ಕಾ ಲಾಲ್ ಅಂತ ಕರೀತಾರೆ. ಸೊ ಬಹಳಷ್ಟು ಜನರಿಗೆ ಇಂತಹ ಫೆಸಿಲಿಟೀಸ್ ಇರೋದಿಲ್ಲ. ಅಂತಹ ಫೆಸಿಲಿಟೀಸ್ ಇರ್ಲಾದ್ರೂ ಕೂಡ ನೀವೇನ್ ಮಾಡ್ಬೇಕ್ರಿ ಸರ, ಸುವಿಧಾ, ಆ ಸುವಿಧಾ ಅನ್ನ ನೀವು ಚೆನ್ನಾಗಿ ಯೂಟಿಲೈಸ್ ಮಾಡ್ಕೋಬೇಕು, ಹೌದಾ. ಏನ್ ನಿಮ್ ಕಡೆ ಫೆಸಿಲಿಟೀಸ್ ಇದ್ದಾವೆ ಅದನ್ನೇ ಚೆನ್ನಾಗಿ ಬಳಸ್ಕೊಂಡು ನೀವು ತರಕ್ಕಿ ಹೊಂದ್ಬೇಕಂದ್ರೆ ಜೀವನದಲ್ಲಿ ಮುಂದೆ ಸಾಗ್ಬೇಕ್ರಿ ಸರ್, ಹೌದಾ.
ಸೊ ಇಲ್ಲಿ ನೋಡಿ ಸರ್, ಘೀ ಕೆ ದೀಪಕ್ ಜಲಾನ, ಹೌದಾ. ಘೀ ಕೆ ದೀಪಕ್ ಜಲಾನ ಅಂತಂದ್ರೆ ಖುಷಿಯ ಮನನ, ಹೌದಾ. ಸೊ ಬಹಳಷ್ಟು ಜನರು ಏನ್ ಮಾಡ್ತಾರ್ರಿ ಸರ, ತುಪ್ಪದ ದೀಪವನ್ನು ಹಚ್ಚುತ್ತಾರೆ, ಹೌದಾ. ತುಪ್ಪದ ದೀಪವನ್ನು ಹಚ್ಚುವುದಂತಂದ್ರೆ ಬಹಳಷ್ಟು ಖುಷಿ ಅಂತಂದ್ರೆ ಆನಂದ ಮನನ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ, ಹೌದಾ. ಅಂತಂದ್ರೆ ಬಹಳಷ್ಟು ಖುಷಿಯ ಜೀವನ ಸಾಗಿಸಬಹುದು, ಹೌದಾ. ನೀವು ಕೂಡ आप लोग भी भाई घी के दीपक जला सकते हैं, कब आप भी एक अच्छी पोजीशन पे जाए, आप भी जब अच्छी नौकरी पा सकते हो तब आप क्या कर सकते हो भाई, खुशियां मना सकते हो, यानी घी के दीपक जला सकते हो, ಹೌದಾ. नेक्स्ट ಇಲ್ಲಿ ನೋಡಿ सर, घोड़े बेचकर सोना, हौदा. निश्चिंत होना, तो थोड़े दिन में आपकी कौन सी परीक्षा है भाई, इम्तिहान है, SSCGD की इम्तिहान है, फिर भी आप क्या कर रहे हो, घोड़े बेचकर क्या कर रहे हो भाई, सो रहे हो ಅಂತಂದ್ರೆ ನಿಮ್ಗೆ ಅದು ಏನಿದೋ ನನಗೆ ಗೊತ್ತಿಲ್ಲ, ಆದ್ರೂ ಕೂಡ ನಿಶ್ಚಿಂತವಾಗಿ ನಾನು ಇದ್ದೇನೆ ಅಂತಂದ್ರೆ ಆ ವಿಷಯದ ಬಗ್ಗೆ ಮರೆತು ಗೊತ್ತಿದ್ರೂ ಕೂಡ ಅದ್ರ ಬಗ್ಗೆ ಲಕ್ಷ್ಯ ಹರಿಸಿದ ತನ್ನ ಪಾಡಿಗೆ ತಾಯಿರೋದು ಅಂತಂದ್ರೆ ನಿಶ್ಚಿಂತ ಹೋನ, ಹೌದಾ. ಅದ್ರ ಬಗ್ಗೆ ಬೇಫಿಕರ್ ಆಗಿರುವುದು ಅಂತ ಏನ್ ಹೇಳ್ತೀವಿ ನೋಡ್ರಿ, ಅದೇ ಮೀನಿಂಗ್ ಅನ್ನು ಕೊಡುತ್ತೆ, ಹೌದಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಸರ್, चिराग लेकर ढूंढना, ಹೌದಾ. चिराग लेकर ढूंढना यानी कठिनाई से मिलना, ಹೌದಾ. कठिनाई से मिलना ಅಂತಂದ್ರೆ चिराग लेकर ढूंढना, ಹೌದಾ. ಸೊ चिराग लेकर ढूंढना ಅಂತಂದ್ರೆ ಬಹಳಷ್ಟು, मैंने भाई आपको कहाँ कहाँ नहीं ढूंढा, चिराग लेकर ढूंढा है, न जाने आप किधर गए थे, ಈ ರೀತಿ ಕರಿಬಹುದು, ಹೌದಾ. ಅಂತಂದ್ರೆ ಚಿರಾಗ್ ಲೇಕ್ ಅಂದ್ರೆ ದೀಪವನ್ನು ಹಚ್ಚಿಕೊಂಡು ಏನ್ರಿ ಸರ ಹುಡುಕುವುದು ಅಂತ ಹೇಳಿ ಅರ್ಥವನ್ನು ಕೊಡುತ್ತೆ, ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ಘೋಡೆ ದೌಡಾನ, ಹೌದಾ. सो घोड़े दौड़ाना यानी अत्यधिक कोशिश करना, होता. अत्यधिक कोशिश करना कहते जो मीनिंग देता है उसे ही घोड़े दौड़ाना, होता. तो आप सभी क्या कर रहे हो भाई, अत्यधिक कोशिश कर रहे हो, अत्यधिक घोड़े दौड़ा रहे हो, क्योंकि आपको इस इम्तिहान को पास करना है, होता. सो ಈ ರೀತಿ ಮೀನಿಂಗ್ ಅನ್ನು ಕೊಡುತ್ತೆ. ನೆಕ್ಸ್ಟ್ ನೋಡ್ರಿ ಸರ್, ಚಾಂದ್ ಪರ್ ಥೂಕ್ನಾ, ಹೌದಾ. ಸೊ ಚಂದ್ರನ ಮೇಲೆ ಉಗುಳುವುದು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ, ಹೌದಾ. ಸೊ ಭಲೆ ವ್ಯಕ್ತಿ ಪರ್ ಲಾಂಛನ್ ಲಗಾನಾ, ಹೌದಾ. ಸೊ ಭಲೆ ವ್ಯಕ್ತಿ ಪರ್ ಲಾಂಛನ್ ಲಗಾನ ಯಾನಿ ಚಾಂದ್ ಪರ್ ಥೂಕ್ನಾ, ಹೌದಾ. ಬಹಳಷ್ಟು ಚೆನ್ನಾಗಿರ್ತಾನೆ ಆ ವ್ಯಕ್ತಿ, ಆತನ ವ್ಯಕ್ತಿತ್ವ ಚೆನ್ನಾಗಿರುತ್ತೆ, ಆದ್ರೂ ಕೂಡ ಆತನ ಮೇಲೆ ಏನ್ರಿ ಸರ್ ನಾವು ಆತ ಕೆಡ್ದಾಗಿದ್ದಾನ್ರಿ ಸರ್, ಆತನ ಈ ಗುಣ ಚೆನ್ನಾಗಿಲ್ಲ ಅಂತ ಹೇಳಿ ಆತನಿಗೆ ವ್ಯಂಗ್ಯವಾಗಿ ಹೇಳುವುದೇ, ಹೌದಾ. ಸೊ ಚಾಂದ್ ಪರ್ ಥೂಕ್ನಾ ಯಾನಿ ಭಲೆ ವ್ಯಕ್ತಿ ಪರ್ ಲಾಂಛನ್ ಲಗಾನ ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ, ಹೌದಾ. ನೆಕ್ಸ್ಟ್ ಅದೇ ರೀತಿ ನೋಡಿ ಸರ್, चांदी का जूता मारना, होता. चांदी का जूता मारना यानी रिश्वत लेना, होता. सो चांदी का जूता मारना ಅಂತಂದ್ರೆ ರಿಶ್ವತ್ ಏನ್ ಭ್ರಷ್ಟಾಚಾರ ಮಾಡ್ತೀವಿ ನೋಡ್ರಿ, ಅದನ್ನೇ ನಾವು ಚಾಂದಿ ಕಾ ಜೂತಾ ಮಾರ್ನಾ ಅಂತ ಹೇಳಿ ಕರಿತೀವಿ, ಹೌದಾ. ಸೊ ಅದೇ ರೀತಿ ಇಲ್ಲಿ ನೋಡ್ರಿ ಸರ್, छट्टी का दूध याद दिलाना, ಹೌದಾ. ಸಂಕಟ में डाल देना, ಹೌದಾ. ಸೊ ಸಂಕಟ ಎಂತ ಸಮಸ್ಯೆಗಳ ಅಂತಂದ್ರೆ ನಿನಗೆ ಎಂತ ಸಮಸ್ಯೆ ಮಾಡ್ತೀನಿ ಅಂತಂದ್ರೆ ತಿಳ್ಕೊ, ನೀನು ನಿಮ್ಮ ಅಮ್ಮನ್ ನೀನ್ ಕುಡಿದಿರುವಂತ ಹಾಲು ನಿನಗೆ ನೆನ್ಪು ಬರ್ಬೇಕು, ಈ ರೀತಿ ನಿಮ್ಗೆ ಧಮಕಿ ಕೊಡ್ತಾ ನೋಡ್ರಿ ಸರ್, ಹೌದಾ. ಛಟ್ಟಿಕಾ ದೂದ್ ಯಾದ್ ದಿಲಾನ ಯಾನಿ ಸಂಕಟ ಮೇ ಡಾಲ್ ದೇನಾ, ಸಮಸ್ಯೆ ನಿಮಗೆ ನಿಮ್ಮತ್ತ ಒದಗಿಸಿ ತರುವುದು ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತಾರೆ ಸರ್, ಹೌದಾ. ನೆಕ್ಸ್ಟ್ ಅದೇ ರೀತಿ ನೋಡ್ರಿ ಸರ್, ಛಕ್ಕೆ ಚೂಡಾನ, ಹೌದಾ. ಆಲ್ರೆಡಿ ಹೇಳಿದೇನೆಂದ್ರೆ ಬೂರಿ ತರ ಆಹಾರನ ಅಂತಂದ್ರೆ ಸಂಪೂರ್ಣವಾಗಿ ನಮಗನ್ನು ಸೋಲಿಸುವುದು ಅಂತ ಹೇಳಿ ಅರ್ಥವನ್ನ ಕೊಡುತ್ತೆ, ಹೌದಾ. ನೆಕ್ಸ್ಟ್ ಇಲ್ಲಿ ನೋಡಿ ಸರ್, चोर की दाढ़ी में तिनका, हौदा. वास्तविक अपराधी का बिना पूछे बोल उठना, ಹೌದಾ. ಸೊ ಇವಾಗ ನಾವು ಕನ್ನಡದೊಳಗೆ ಒಂದು ಪ್ರಸಿದ್ಧವಾಗಿದೆ ಸರ್, ಏನ್ರಿ ಸರ್, ಕುಂಬಳಕಾಯಿ ಕಳ್ಳ ಅಂತಂದ್ರೆ ಹೆಗಲ್ ಮುಟ್ಟಿ ನೋಡಿದನಂತ ಹೇಳಿ ಅಂತ ಕರಿತೀವಿ, ಹೌದಾ. ಸೊ ಕುಂಬಳಕಾಯಿ ಕಳ್ಳ ಅಂತ ಹೇಳಿ ಒಬ್ಬ ವ್ಯಕ್ತಿ ಯಾವಾಗೋ ಒಂದು ಕುಂಬಳಕಾಯಿಯನ್ನು ಕಳು ಮಾಡಿದ್ದಾನೆ, ಹೌದಾ. ಆತನ ಮಗಲಲ್ಲಿ ಆತನ ನಡ್ಕೊಂಡು ಹೋಗ್ತಾ ಇದ್ದಾನೆ, ಇನ್ನಿಬ್ಬರು ವ್ಯಕ್ತಿ ಏನ್ರಿ ಸರ್ ತಂಪಾಡಿಗೆ ಕುಂಬಳಕಾಯಿ ಕಳ್ಳ ಅಂತ ಹೇಳಿ ಮಾತನಾಡ್ತಾ ಇದ್ದಾನೆ. ಸೊ ಕುಂಬಳಕಾಯಿ ಅಂದ ತಕ್ಷಣ ಆತ ತನ್ನ ಹೆಗಲನ್ನು ನೋಡ್ತಾನೆ ಅಂತಂದ್ರೆ ತನ್ನ ಬಾಯಿಯಿಂದ ತಾನೇ ತಪ್ಪು ಮಾಡಿದ ಅಂತ ಹೇಳಿ ಒಪ್ಕೊಳ್ಳುವುದು ಅಂತ ಹೇಳಿ ಅರ್ಥವನ್ನು ಕೊಡ್ತೇವೆ, ಹೌದಾ. ಸೊ ಚೋರ್ ಕಿ ದಾಡಿ ಮೇ ತಿನ್ಕಾ ಯಾನಿ ವಾಸ್ತವಿಕ ಅಪರಾಧಿ ಕಾ ಬಿನಾ ಪೂಛೆ ಬೋಲ್ ಉಟ್ನಾ, ಹೌದಾ. ಸೊ ಚೋರ್ ಕಿ ದಾಡಿ ಮೇ ತಿನ್ಕಾ, ಹೌದಾ. ಯಾವ ವ್ಯಕ್ತಿ ಏನ್ ತಪ್ಪು ಮಾಡಿದಾನೋ ಆ ತಪ್ಪನ್ನು ನಾವು ಆತನಿಗೆ ಕೇಳೋದೇ ಇಲ್ಲ, ಸ್ವಯಂ ಆಗಿ ಆತ ಏನ್ ಹೇಳ್ತಾ ನೋಡ್ರಿ, ಅದನ್ನೇ ನಾವು ಚೋರ್ ಕಿ ದಾಡಿ ಮೇ ತಿನ್ಕಾ ಅಂತ ಹೇಳಿ ಕರಿತೇವೆ, ಹೌದಾ. ಸೊ ಇಲ್ಲಿಯವರೆಗೆ ನಾವು ಸೂಪರ್ 70, ಹೌದಾ. ಸೊ ಸೂಪರ್ 70 ಮುಹಾವರೆಗಳನ್ನು ಕಾಣಿದ್ವಿ, ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥವು, ರಿಪೀಟೆಡ್ ಆಗಿರುವಂತಹ ಮುಹಾವರೆಗಳನ್ನು ಅಧ್ಯಯನ ಮಾಡಿದ್ದೀವಿ. ಸೊ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಅತಿ ಮಹತ್ವಪೂರ್ಣವಾದಂತಹವುಗಳನ್ನು ನಾವು ಮಾತ್ರ ಇಲ್ಲಿ ಚರ್ಚೆ ಮಾಡಿದ್ದೇವೆ. ಮತ್ತೆ ಇದಕ್ಕೂ ಮೀರಿ ನಿಮ್ಗೆ ಮತ್ತೆ ಬೇಕು ಮುಹಾವರೆಗಳು ನಿಮ್ ಪ್ರಾಕ್ಟೀಸ್ಗಾಗಿ ಬೇಕಂತಂದ್ರೆ ನಾವೆಲ್ಲಿ ಸರ್ ನಮ್ಮ PDF ನಲ್ಲಿ ಅಪ್ಲೋಡ್ ಮಾಡಿರ್ತೇವೆ. ಆ PDF ಅನ್ನ ನೀವು ಒಂದು ವಾಟ್ಸಪ್ ಮುಖಾಂತರ ಹಾಯ್ ಅಂತ ಕಳಿಸಿ ಪಡೆದುಕೊಳ್ಬಹುದು. ಇಲ್ಲ ರೀ ಸರ್ ಅಂತಂದ್ರೆ ನೀವು ನಮ್ಮ ಲತಾರ ಲರ್ನಿಂಗ್ ಆಪ್ಗೆ ಅಲ್ಲಿ ಇರುವಂತಹ ಏನ್ರಿ ಸರ್ ಈ ಮುಹಾವರೆ ಬಗ್ಗೆ PDF ಇದೆ ನೋಡು, ಅದನ್ನ ನೀವು ಪಡೆದುಕೊಳ್ಬಹುದು, ಹೌದಾ.
ಸೊ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿ, ಪರೀಕ್ಷಾ ಹತ್ರ ಬರ್ತಾ ಇದ್ದಾವೆ. ಮತ್ತೆ ನೆಕ್ಸ್ಟ್ ಒಳ್ಳೆ ಟಾಪಿಕ್, ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಅನ್ನ ಮತ್ತೆ ನಿಮಗಾಗಿ ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೆ ಚೆನ್ನಾಗಿರ್ರಿ, ಚೆನ್ನಾಗಿ ಪ್ರಯತ್ನವನ್ನು ಮಾಡಿ, ಚೆನ್ನಾಗಿ ಓದ್ರಿ. ಹೌದಾ, ಪರೀಕ್ಷೆ ಹತ್ರ ಬರ್ತಾ ಇದ್ದಾವೆ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಟೇಕ್ ಕೇರ್. ಥ್ಯಾಂಕ್ ಯು.